श्रीगुरुभ्यो नमः। हरिः ओम्। जन्माद्यस्य तोन्मयादितरतश्चार्तेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृतां यथा विनिमयो यत्र त्रिसर्गो मृषां धाम्ना स्वेन सदा निरस्त्यकुहकं सत्यं परं धीमहि। नारायणाय परिपूर्णगुणार्णवाय विश्वोदयस्थितिलयो नेतिप्रदाय ज्ञानप्रदाय बुधासुरसौख्यदुःखसत्कारणाय वितताय नमो नमस्ते। नरसिंहकलाज्ञानमतध्वान्तदिवाकरः जयत्तमितसुज्ञानं सुखशक्तिपयोनिधे। नमस्ते प्राणेश प्रणते भवायावनिमगाः नमः स्वामिं रामप्रियत हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वः प्रसुदर्शन्नो जय जय। ब्रह्मान्ता गुरवः सप्तग्रामादिदेवो भूत् सर्वेषां जगदां पतिः हनुमान् स्वयं व्यक्तो रामाग्निः स्थितः। ब्रह्मान्ता गुरवः साक्षादिष्टं देवं श्रियः पतिः आचार्यः श्रीमदाचार्यः सन्तु मे जन्म जन्मनि तिस्रैपदेश्य गम्भीरैः वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थकल्पितकल्पोऽयं प्रत्यर्थगतिकेसरी व्यासतीर्थगुरुर्भूया तस्मदिष्टार्थसिद्धये तपो विद्या विरक्तादि सद्गुणोगाकराहनं वादिराजगुरुन् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्यधर्माब्धिसम्भूता चिन्तामणि विजृम्भितत्वसङ्कल्पकल्पद्रुः कल्पयेत् कामधन्मव सत्यसङ्कल्पवार्धूतः सत्यसन्तुष्टचन्द्रमाः प्रार्थिता अशेषदाता च भक्तवृन्दस्य नित्यदाम् सत्याभिद्यकराब्जोत्थान् पञ्चाशद्वर्षपूजकान् सत्यप्रमोदतीर्थार्यां नौमिन्याय सुधारतां नौमिन्याय सुधाधिकृज्येमुनिं श्रीपादराक्षसन्मणिं व्यासारविदागमाप्तिमेरां श्रीवादिराजानपि वन्देऽहं सवरान् रघुत्तमगुरुं वैदग्ध्यवारां निधिं श्रीसत्त्ववृतराघवेन्द्रमुनिपां सद्बोधसध्यानपाम्। त्यात्मतीर्थगुरुभ्यो नमः। विद्यापीठदातारं विद्यावारचन्द्रं विद्यार्थिवत्सलं वन्दे महामहिम सद्गुरुं श्रीगुरुभ्यो नमः। हरिः ओम्। ನಿನ್ನೆ 6ನೇ ಸ್ಕಂದದ ವಿಚಾರವನ್ನ ಮಾಡ್ತಾ ವೃತ್ರಾಸುರನ ವೃತ್ತಾಂತವನ್ನು ಎಲ್ಲವನ್ನೂ ಕೂಡ ನಾವು ಕೇಳಿದ್ವಿ. ವೃತ್ರಾಸುರನ ಹಿನ್ನೆಲೆ ಅವರು ಮಾಡಿದಂತಹ ಆ ಪಾರ್ವತಿ ದೇವಿಗೆ ಮಾಡಿದಂತಹ ಒಂದು ಅಪಚಾರಕ್ಕಾಗಿ ಪುನಃ ಅಸುರ ಯೋನಿಯಲ್ಲಿ ಹುಟ್ಟಿ ತಾನು ಶುದ್ಧನಾಗಿ ಈ ರೀತಿಯಾದಂತಹ ಶ್ರೇಷ್ಠವಾದಂತಹ ಲೋಕವನ್ನು ಕುರಿತು ತಾನು ಹೋಗಿದ್ದಾನೆ ಎನ್ನುವ ಕಥಾಭಾಗವನ್ನು ನಿನ್ನೆ ಕೇಳಿದೆ. ಆ ಸಂದರ್ಭದಲ್ಲಿ ಮತ್ತೆ ಪುನಃ ನಮ್ಮ ವಿಜಯ ವಿಠಲಾಚಾರ್ಯ ಕೇಳಿದ್ರು, ಭಾಗವತದ ಮಹಿಮೆ ಏನಾದರೂ ಒಂದು ಸ್ವಲ್ಪ ಹೇಳ್ರಿ ಅಂತ ಹೇಳಿದ್ರು. ಹಾಗಾಗಿ ಭಾಗವತದ ಮಹಿಮೆ ಪದ್ಮಪುರಾಣದಲ್ಲಿ ಮೊದಲಿಗೆ ಬಂದಿದೆ ಅದು. ಹಾಗಾಗಿ ಮಧ್ಯದಲ್ಲಿ ಭಾಗವತದ ಮಹತ್ವ ಗೊತ್ತಾದರೆ ಅದರ ಬಗ್ಗೆ ನಮಗೆ ಹೆಚ್ಚು ಆಸಕ್ತಿ, ಅದರ ಬಗ್ಗೆ ನಾವು ಭಕ್ತಿ ಶ್ರದ್ಧೆಯನ್ನು ಮಾಡಲಿಕ್ಕೆ ನಮಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದಾಗಿ ಭಾಗವತ ಎಷ್ಟು ಶ್ರೇಷ್ಠವಾಗಿದೆ ಅಂತನ್ನುವುದನ್ನು ಇಲ್ಲಿಯೇ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ಭಾಗವತ ಅದನ್ನು ಯಥಾಮತಿಯಾಗಿ ನಾವು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಭಾಗವತವನ್ನ ಪುರಾಣ ಅಂತನ್ನುವ ದೃಷ್ಟಿಯಲ್ಲಿ ಕೆಲವೊಬ್ರು ನೋಡ್ತಾ ಇದ್ರೆ ಇದು ವಿದ್ಯಾವತಾಂ ಭಾಗವತಾಂ ಪರೀಕ್ಷಾಂ ಅಂತ ಹೇಳ್ತಾನೆ. ನಮಗೆ ಏನಾದರೂ ವಿದ್ಯೆ ಬಂದಿದ್ದು ಭಾಗವತವನ್ನ ಚೆನ್ನಾಗಿ ಅಧ್ಯಯನ ಮಾಡಿದರೆ ಅದು ಗೊತ್ತಾಗುತ್ತೆ ಅವನು ಚೆನ್ನಾಗಿ ವಿದ್ಯಾವಂತನಾಗಿದ್ದಾನೆ, ಅದೇ ಪರೀಕ್ಷೆನೆ. ಇನ್ಯಾವ ಬೇರೆ ಪರೀಕ್ಷೆಗಳು ಎರಡನೇದಿರಲಿ, ಭಾಗವತವನ್ನ ಚೆನ್ನಾಗಿ ಅವನು ಉಪಸ್ಥಿತಿ ಅವನಿಗಿತ್ತು ಅಂದ್ರೆ ಅವನಿಗೆ ಒಳ್ಳೆ ವಿದ್ಯಾವಂತ ಅಂತ ಅರ್ಥ. ಅಷ್ಟು ರೀತಿಯಲ್ಲಿ ಅದು ಹಿಂದೆಲ್ಲ ಇದ್ರ ಬಗ್ಗೆ ಮಹಾಮಹಿಮರು ಅದನ್ನೆಲ್ಲ ಪೂರ್ಣ ಅಳವಡಿಸಿಕೊಂಡು ಜೀವನದಲ್ಲಿ ಅದನ್ನು ತಂದುಕೊಂಡಿರುವಂತಹ ಕಥೆಗಳು ಸಾಕಷ್ಟಿವೆ. ಹಾಗಾಗಿ ಇಂತಹ ಭಾಗವತ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಿಭ್ರಮಿತ ಪುರಾಣಾನಾಂ ಸಾರರೂಪ ಸಾಕ್ಷಾತ್ ಭಗವತೋದಿತ ದ್ವಾದಶ ಸ್ಕಂದ ಸಂಯುಕ್ತ ಶತವಿಚ್ಛೇದನ ಸಂಯುಕ್ತ ಗ್ರಂಥೋ ಅಷ್ಟಾದಶ ಸಹಸ್ರ ಶ್ರೀಮದ್ ಭಾಗವತ ವಿಧ. ಇಡೀ ಎಲ್ಲದ ಸಾರ ರೂಪ ಶ್ರೀಮದ್ ಭಾಗವತ. ಇಂಥ ವಿಚಾರ ಬಂದಿಲ್ಲ ಅಂತ ಇಲ್ಲ, ಅದನ್ನು ಹೇಳಲಿಕ್ಕಾಗೋದಿಲ್ಲ ಅಷ್ಟೇ. ಬ್ರಹ್ಮಸೂತ್ರಗಳ ಅರ್ಥವನ್ನು ಇದರಲ್ಲಿದೆ, ಹೇಳಲಿಕ್ಕೆ ಯೋಗ್ಯತೆ ಇಲ್ಲ. ಹೇಳುವಂತಹ ನಮ್ಮಲ್ಲಿ ಒಂದು ಬರತಕ್ಕಂತಹ ಶಾಸ್ತ್ರಜ್ಞಾನ ನಮಗೆ ಆಗುವುದಿಲ್ಲ. ಅಷ್ಟು ಎಲ್ಲ ವಿಚಾರಗಳನ್ನ ಭಾಗವತದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ಶ್ರೀಮದ್ ಭಾಗವತ
ಹಾಗಾಗಿ ಈ ಭಾಗವತವನ್ನ ಮಹಿಮೆವನ್ನ ಪದ್ಮಪುರಾಣದಲ್ಲಿ ಒಂದು ಸಂಕ್ಷೇಪವಾಗಿ ಹೇಳಿ ಮತ್ತೆ ಕೊನೆ ಇರತಕ್ಕಂತಹ 2 ಅಧ್ಯಾಯಗಳನ್ನು ಸಮಾಪ್ತಿ ಮಾಡೋಣಂತೆ. ಶೌನಕಾದಿ ಋಷಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಅಜ್ಞಾನ ಧ್ವಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭ ಸೂತಾಖ್ಯಾಯಿತಾಸನ ಮಮ ಕರ್ಣ ರಸಾಯನಂ ಅಂತ ಹೇಳ್ತಾರೆ. ಶೌನಿಕಾದಿ ಋಷಿಗಳು ಎಲ್ಲಾ ಋಷಿಗಳು ಕೂಡಿಕೊಂಡು ಸೂತಾಚಾರವನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಅಜ್ಞಾನ ಧ್ವಾಂತ ವಿಧ್ವಂಸ ಕೋಟಿ ಸೂರ್ಯ ಸಮಪ್ರಭ. ನಮ್ಮ ಅಜ್ಞಾನ ಇದೆ, ನಮಗೆ ಅಜ್ಞಾನದಿಂದ ಮೋಹ ಅದು ಇದು ಬಂದು ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೀವಿ ನಾವಿಲ್ಲಿ. ಆದ್ದರಿಂದಾಗಿ ಇದರ ಜೊತೆ ನಮಗೇನಾದ್ರೂ ಶ್ರೇಷ್ಠವಾದಂತಹ ಪರಮಾತ್ಮನ ಕಥೆಗಳನ್ನ ಕಿವಿಗೆ ಬೀಳೋದಾದ್ರೆ ಅದು ಬಹಳ ಶ್ರೇಷ್ಠವಾಗಿರ್ತದೆ. ಹಾಗಾಗಿ ಕಥಾಸಾರ ಮಮ ಕರ್ಣ ರಸಾಯನಂ. ಕೇಳಿದ್ರೆ ರಸಾಯನ ಕೇಳಬೇಕು ಅಂತ ಅನಿಸ್ತಾ ಇರಬೇಕು. ಅಂತಹ ಶ್ರೇಷ್ಠವಾದಂತಹ ಪರಮಾತ್ಮನ ಮಹಿಮವನ್ನು ನನಗೆ ಹೇಳಬೇಕು. ಮತ್ತು ಭಕ್ತಿ ಜ್ಞಾನ ವಿರಾಗಾಪ್ತ ವಿವೇಕೋ ವರ್ಧತೆ ಮಹಾನ್. ಕೇಳುವುದರಿಂದ ಈ ಪರಮಾತ್ಮನ ಕಥಾಭಾಗವನ್ನ ಕೇಳುವುದರಿಂದ ನೀವು ಯಾವ ಇತಿಹಾಸವನ್ನು ನನಗೆ ಹೇಳ್ತಿರಲ್ಲ, ಹೇಳೋದರಿಂದ ನಮ್ಮಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಇದು ನಮ್ಮಲ್ಲಿ ಬರಬೇಕು. ವಿವೇಕ ವರ್ಧತೆ ಮಹಾನ್. ವಿವೇಕ ಅಂತ ಅನ್ನೋದು ಬರಬೇಕು. ಹಾಗಾಗಿ ವಿವೇಕ ಭಕ್ತಿ ಜ್ಞಾನ ಬರುವಂತಹ ಶ್ರೇಷ್ಠವಾದದ್ದನ್ನು ಯಾವುದಿದೆ ಅದು ನಮಗೆ ತಿಳಿಸಿಕೊಡಿ. ಮತ್ತು ಮಾಯಾಮೋಹ ನಿರಾಸಶ್ಚ ವೈಷ್ಣವೇ ಪ್ರಿಯತೆ ಕಥಂ. ಮಾಯಾಮೋಹ ಇದೆಲ್ಲ ಮಾಯಾಮೋಹದಲ್ಲಿ ನನ್ನೆಲ್ಲ ಕಥೆಯನ್ನು ಕೇಳಿದವಲ್ಲ, ಈ ಮಾಯಾಮೋಹದಲ್ಲಿ ನಾವು ಬಂದು ಸಿಲುಕಿಕೊಂಡಿದ್ದೇವೆ. ಇಲ್ಲೇ ಇದರಿಂದ ಬಿಡುಗಡೆ ಆಗಬೇಕು ನಮಗೆ. ಹಾಗಾಗಿ ವೈಷ್ಣವ ಶ್ರೇಷ್ಠವ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ಹೇಗೆ ಬರಬೇಕು, ಅದಕ್ಕೆ ಏನು ಮಾಡಬೇಕು ಅಂತಹ ಉಪಾಯವನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಹೇಳ್ತಾರೆ, ನೀವು ಹೇಳ್ತೀರಿ ಸ್ವಾಮಿ, ಆದರೆ ಇಹ ಘೋರೆ ಕಲವು ಪ್ರಾಯೋ ಜೀವಶ್ಚ ಅಸುರತಾಂಗತಃ. ಘೋರವಾದಂತಹ ಕಲಿಯುಗ, ಸಾಮಾನ್ಯರೆಲ್ಲರಿಗೂ ಅಸುರ ಪ್ರವೃತ್ತಿ ಇರತಕ್ಕಂಥವ್ರು ಆಗಿದ್ದಾರೆ. ಅದರಿಂದಾಗಿ ಕ್ಲೇಶ ಕ್ರಾಂತ ತಸ್ಯ ಶೋಧನೆ ಕಿಂ ಪರಾಯಣಂ. ಅದರಿಂದಾಗಿ ಅವರಿಗೆ ಶ್ರೇಷ್ಠ ಸಜ್ಜನರಿದ್ದಾರೆ, ಅವರು ಶ್ರೇಷ್ಠವಾದಂತಹ ಸಾಧನವಾಗಬೇಕು, ಜ್ಞಾನ ಬರಬೇಕು ಅವರಿಗೆ. ಆದರೆ ಈ ಕಲಿಯುಗದ ಪ್ರಭಾವದಿಂದಾಗಿ ಅವರಿಗೆ ಅದನ್ನ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅದ್ರ ಪ್ರಯತ್ನ ಗುರುಪ್ರೀತ ವೈಕುಂಠಂ ಯೋಗಿ ದುರ್ಲಭಂ. ಶ್ರೇಷ್ಠವಾದಂತಹ ವೈಕುಂಠಕ್ಕೆ ಹೋಗುವಂತಹ ದಾರಿ ಯಾವುದು ಅನ್ನೋದನ್ನ ನಮಗೆ ತಿಳಿಸಿಕೊಡಬೇಕು ಅಂತ ಕೇಳಿಕೊಂಡಾಗ ಸೂತಾಚಾರ್ಯ ಹೇಳ್ತಾರೆ, ಪ್ರೀತಿ ಶೌನಕೋ ಚಿತ್ತೋ ಏತೋ ವಚ್ಮಿನ್ ವಿಚಾರಜ ಸರ್ವ ಸಿದ್ಧಾಂತ ನಿಷ್ಪನ್ನಂ ಸಂಸಾರ ಭಯನಾಶನಂ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಇದರಿಂದ ನೀನು ನನಗೆ ಕೇಳಿದ್ದೇನೆ. ಎಲ್ಲ ಸಿದ್ಧಾಂತ ನಿಷ್ಪನ್ನ ಎಲ್ಲ ವಿಚಾರಗಳನ್ನ ಸಾರವನ್ನ ಇರ್ತಕ್ಕಂತಹ ಶ್ರೇಷ್ಠವಾದದ್ದನ್ನ ನಾನು ನಿನಗೆ ಹೇಳ್ತೇನೆ. ಸಂಸಾರ ಭಯನಾಶನಂ. ಸಂಸಾರದ ಭಯ ಆದಲ್ಲಿ ಎಲ್ಲರಿಗೂ ಇವಾಗ ಆ ಭಯವು ಹೊರಟು ಹೋಗಬೇಕು, ಭಕ್ತಿ ವೃದ್ಧಿಯಾಗಬೇಕು, ಪರಮಾತ್ಮ ಸಂತೋಷನಾಗಬೇಕು. ಅಂತಹ ವಿಚಾರವನ್ನು ನಾನು ಹೇಳ್ತೇನೆ. ಸಾವಧಾನತೆಯ ಶೃಣು. ನಾವು ಸಾವಧಾನವಾಗಿ ಏಕಚಿತ್ತ ಮನಸ್ಸಿನಿಂದಾಗಿ ಈ ವಿಚಾರವನ್ನು ನಾನು ಹೇಳ್ತೇನೆ, ಅದನ್ನು ಕೇಳಬೇಕು. ಯಾಕಂದ್ರೆ ಕಾಲವು ವ್ಯಾಲ ಮುಖಾಗ್ರಾಸ ದಾಸ ನಿರ್ನಾಶ ಹೇತವೇ. ಇಂತಹ ಯಾವ ಸಂದರ್ಭದಲ್ಲಿ ಕಾಲ ಎಂಬತಕ್ಕಂತಹ ಒಂದು ಸರ್ಪ ಬಂದು ಯಾವ ಸಮಯದಲ್ಲಿ ನಮಗೆ ಸಂಹಾರ ಮಾಡಿಬಿಡ್ತದೋ ಗೊತ್ತಿಲ್ಲ. ಅದರಿಂದಾಗಿ ಎಷ್ಟು ಇರುವಾಗಲೇ ನಾವು ಸಾಧನವನ್ನು ಮಾಡಿಕೊಳ್ಳಬೇಕು. ಸಾಧನ ಶರೀರವಿದು ನೀ ದೈದೆ ಕೊಟ್ಟದ್ದು. ಅದರಿಂದಾಗಿ ಅದಕ್ಕೆ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಯ. ಯಾವ ಸಮಯದಲ್ಲಿ ಯಾವ ಕಾಲದಲ್ಲಿ ಯಾವ ರೋಗಗಳು ಬರ್ತವೋ ಉಗ್ರ ರೂಪಗಳು ಬರ್ತವೋ ಗೊತ್ತಿಲ್ಲ. ಆದ್ದರಿಂದಾಗಿ ಚಿಕ್ಕನಿಂದಲೇ ನಾವು ಸಾಧನ ಮಾರ್ಗದಲ್ಲಿ ಇರಬೇಕು. ಆ ದೃಷ್ಟಿಯಿಂದಾಗಿ ಇಂತಹ ಶ್ರೇಷ್ಠವಾಗಿರತಕ್ಕಂತಹ ಸಾಧನಕ್ಕೆ ಅನುಕೂಲವಾಗಿರುವಂತಹ ನಾನು ನಿಮಗೆ ಹೇಳ್ತೇನೆ. ಅದು ಯಾವುದು ಅಂತಂದ್ರೆ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಭಾಷಿತಂ. ಶ್ರೀಮದ್ ಭಾಗವತ ಯಾವ ಶುಕಾಚಾರ್ಯರಿಂದ ಒಂದು ಪರೀಕ್ಷಿತರಾಜರಿಗೆ ಹೇಳಲ್ಪಟ್ಟದ್ದಾಗಿದೆಯೋ ಅಂತಹ ಶ್ರೀಮದ್ ಭಾಗವತವನ್ನ ನಾವು ಅದನ್ನು ನಿನಗೆ ಮನಸ್ಸಿಗೆ ಬರುವಂತೆ ನಾನು ನಿಮಗೆ ತಿಳಿಸ್ತೇನೆ. ಈತಾಸ್ತ ಅಪರಂ ಕಿಂಚಿತ್ ಮನಃಶುದ್ಧೇನ ವಿದ್ಯತೆ. ಇನ್ನ ಈ ಭಾಗವತವನ್ನ ಕೇಳುವುದರಿಂದ ಇನ್ನೇನು ಮನಃಶುದ್ಧಿ ಬೇಕು ನಿಮಗೆ? ಸಂಸಾರದ ಭಯ ಇಲ್ಲೇ ಇಲ್ಲ. ಅದರಿಂದಾಗಿ ಮನಸ್ಸು ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಅಂತಂದ್ರೆ ಭಾಗವತವನ್ನ ಶ್ರವಣ ಮಾಡಿದ್ರೆ ಸಾಕು. ಮನಸ್ಸಲ್ಲಿರತಕ್ಕಂತಹ ಎಲ್ಲ ವಿಧವಾದಂತಹ ದುಃಖ ಶಮನಗಳು ಎಲ್ಲ ಹೊರಟು ಹೋಗ್ಬಿಡ್ತಾವ. ಎಲ್ಲ ಇರತಕ್ಕಂತಹ ಮನಸ್ಸಿಗೆ ಬರತಕ್ಕಂಥ ಎಲ್ಲ ಖೇದಗಳು ವಿಚಾರಗಳು ಎಲ್ಲವೂ ಹೊರಟು ಹೋಗ್ಬಿಡ್ತದೆ. ಮನಸ್ಸು ಶುದ್ಧವಾಗತ್ತೆ. ಮನಸ್ಸು ಶುದ್ಧವಾದರೆ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಆಗತ್ತೆ. ಆದ್ದರಿಂದ ಇಂತಹ ಭಾಗವತವನ್ನ ಏನು ನಾವು ಹೇಳಿಬಿಡ್ತೀವಿ, ನೀವು ಕೇಳಿಬಿಡ್ತೀರಿ ಅಂತನ್ನುವಂತಹ ರೀತಿಯಲ್ಲಿ ಅನ್ಕೋತಾ ಇರ್ತೀವಿ. ಆದರೆ ಜನ್ಮಾಂತರೇ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇ. ಜನ್ಮಾಂತರದ ಪುಣ್ಯ ಜನ್ಮಾಂತರದ ಪುಣ್ಯ ಇದ್ರೆ ಮಾತ್ರ ಈ ಭಾಗವತವನ್ನು ಕೇಳಲಿಕ್ಕೆ ಸಾಧ್ಯವಿದೆ. ಅಂತಹ ಶ್ರೇಷ್ಠವಾದ ಭಾಗವತ ಪರೀಕ್ಷಿತ ಮಹಾರಾಜನಿಗೆ ಶುಕಾಚಾರ್ಯರು ಅದನ್ನು ಕೊಟ್ಟಿದ್ದಾರೆ. ಆವಾಗ ದೇವತೆಗಳಂದ್ರಂತೆ ಇಂತಹ ಶ್ರೇಷ್ಠವಾದಂತಹ ಭಾಗವತವಿದೆಯಲ್ಲ, ಈ ಭಾಗವತವನ್ನ ನಾವು ತೆಗೆದುಕೊಳ್ಳೋಣಂತೆ, ಅಮೃತವನ್ನ ಅವ್ರಿಗೆ ಕೊಟ್ಬಿಡೋಣಂತೆ, ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಣ ಅಂತ ಅನ್ಕೊಂಡು ದೇವತೆಗಳೆಲ್ಲ ಆ ಅಮೃತವನ್ನ ಕುಂಭವನ್ನ ತೆಗೆದುಕೊಂಡು ಬಂದಂತೆ.
ಶುಕಾಚಾರ್ಯರೇ ಈ ಅಮೃತವನ್ನು ನೀವು ತೆಗೆದುಕೊಳ್ಳ್ರಿ, ನಿಮ್ಮ ಭಾಗವತ ನಮಗೆ ಕೊಡರಿ ಅಂತ ಹೇಳಿದಂತೆ. ಅವಾಗ ಕಥಾ ಸುಧಾಮ್ ಕ್ವಯಚ್ಛಸ್ವ ಗರಿತ್ವಿ ಸುಧಾಮಿಮಾಮ್ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ ಕಥಾ ಸುಧಾಂ ಪ್ರಯಚ್ಛಸ್ವ ಗರಿತ್ವೇ ಸುಮಾದಿಮಾಂ ಇವಂ ವಿನಿಮಯೋ ಜಾತ ಸುಧಾರಾಜ್ಞಾ ಪ್ರತಿಪದಂ ಪ್ರಯಸ್ಯಾಮ ವಯಂ ಸರ್ವೇ ಶ್ರೀಮದ್ ಭಾಗವತಾಮೃತಂ. ಅವ್ರು ಹೇಳ್ತಾರೆ ಕ್ವ ಸುಧಾ ಕ್ವ ಕಥಾಲೋಕೆ ಕ್ವ ಕಾಶ ಕ್ವ ಮಣಿರ್ಮಹಾನ್. ಸುಧಾ ಇಲ್ಲೇ ನಿಮ್ಮ ಅಮೃತವಿಲ್ಲಿ. ಅಮೃತ ಕೊಡದರೆ ಸ್ವಲ್ಪ ವರ್ಷದವರೆಗೆ ನೀವು ಇದರಲ್ಲಿ ಇರ್ತೀರ. ನೀವು ಆಗ ಎಷ್ಟೋ ದಿವಸದ ಅಮೃತವನ್ನು ಪಡೆದಾಗ ನೀವು ಒಂದು 1 ಮಂತ್ವರೆಗೂ ಏನೋ ಹೇಳಿದ್ದಾರೆ, ಅಲ್ಲಿವರೆಗೂ ನೀವು ಸುಖವಾಗಿ ಇರಬಹುದು. ಆದರೆ ಈ ಭಾಗವತವನ್ನು ಪೂರ್ಣವಾದಂತಹ ರೀತಿಯಲ್ಲಿ ಪರಮಾತ್ಮನ ಮೋಕ್ಷಕ್ಕೆ ಹೋಗುವಂತಹ ಈ ಒಂದು ಭಾಗವತವನ್ನು ನಾನು ನಿಮಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಚೇಂಜ್ ಮಾಡಿದ್ರೆ ಅದಕ್ಕೆ ಇದಕ್ಕೆ ತುಲನಾ ಮಾಡದಂತೆ ಆಯ್ತು. ನಿಮ್ಗೆ ತುಲನಾ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೋಚ್ ಮಣಿಹಿ ಯಾವುದೋ ಒಂದು ಗಾಜಿಗೂ ಮತ್ತು ಮಣಿಗೆ ಸಮಾನ ಮಾಡದಂತೆ ಆಗತ್ತಲ್ಲ ನೀವು ಹೇಳುವಂತಹ ವಿಚಾರ. ಸರ್ವಥಾ ನಾವು ಇದನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತೀ ವಾರ್ತಾ ಸುರಾಣಮಿ ದುರ್ಲಭ. ಅದರಿಂದಾಗಿ ಅಭಕ್ತಾಂಶ ವಿದ್ಯಾನದ ದೌನ ಕಥಾಮೃತಂ. ಅಭಕ್ತರಿಗೆ ಕೊಡಬಾರ್ದು ಇದನ್ನ. ಯಾರು ಭಕ್ತಿ ಇಲ್ಲ, ದೇವರ ಮೇಲೆ ವಿಶ್ವಾಸವಿಲ್ಲ, ದ್ವೇಷಗಳನ್ನು ಮಾಡ್ತಾರೆ, ಅವರಿಗೆಲ್ಲ ಉಪದೇಶವನ್ನು ಮಾಡಬಾರ್ದು. ಇದನ್ನ ಬಹಿರಂಗವಾಗಿಯೂ ಮಾಡಬಾರದು, ಅಂತರಂಗವಾಗಿಯೂ ಮಾಡಬಾರದು. ಅವ್ರಿಗೆ ವಿಶ್ವಾಸ ಇಲ್ಲ, ಭಕ್ತಿ ಇದ್ದವ್ರನ್ನ ನಾವು ಅದನ್ನ ಹೇಳಲಿಕ್ಕೆ ಹೋಗಬಾರದು ಅಂತ ಶಾಸ್ತ್ರ ಹೇಳಿದ್ದಾರೆ. ಹಾಗಾಗಿ ಇಂತಹ ಶ್ರೇಷ್ಠವಾದಂತಹ ಈ ಒಂದು ಭಾಗವತವನ್ನ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದಾಗಿದೆ. ಇದು ತುಲನೆ ಮಾಡಿದಾಗ ಸತ್ಯಲೋಕ ತುಲನವನ್ನು ಮಾಡಿದ್ರೆ ಶ್ರೇಷ್ಠವಾದ ರೀತಿಯಲ್ಲಿ ಎಲ್ಲವೂ ಕೂಡ ಮೇಲೆ ಬಂದ ಅದು ವಿಷಯ ಭಾರವಾಗಿದೆ ಅಂತ ಹೇಳ್ತಾರೆ. ಜಾತನ ಗೌರವೇಣ ಇದಂ ಮಹತ್ವವಾಯಿತು ಭಾಗವತ ಅಂತ ಅನ್ನೋದನ್ನ ಹೀಗೆಲ್ಲ ಕಥೆಯನ್ನು ಹೇಳಿದ್ದಾರೆ. ಹಾಗಾಗಿ ಪಠನ ಶ್ರವಣಾತ್ ಸದ್ಯ ವೈಕುಂಠ ಫಲದಾಯಕಂ. ಪಠಣ ಶ್ರವಣಾತ್ ಸದ್ಯ ಯಾರು ಶ್ರವಣ ಮಾಡ್ತಾರೆ, ಪಠನ ಮಾಡ್ತಾರೆ, ಯಾರು ಇದನ್ನ ಅನುಸಂಧಾನಕ್ಕೆ ಇಟ್ಕೊಳ್ತಾರೆ, ವೈಕುಂಠ ಫಲ ಯಾವುದೋ ಪದ ವೈಕುಂಠ ಬಿಟ್ಟು ಮತ್ತೆ ಬೇರೆದಕ್ಕೆ ಯಾಕೆ ಹೋಗ್ತಾರೆ? ಎಲ್ಲರೂ ಕೂಡ ವೈಕುಂಠವೇ ಸಿಗ್ತಾ ಇರುವ ಇದರಿಂದ ಬೇರೆದನ್ನ ಅಪೇಕ್ಷೆ ಯಾರು ಮಾಡುವುದಿಲ್ಲ. ಅದರಿಂದಾಗಿಂತ ಶ್ರೇಷ್ಠವಾದಂತಹ ಶ್ರೀಮದ್ ಭಾಗವತ ಸಪ್ತಾಹ ಚೇತನ್ ಸರ್ವಥಾ ಮುಕ್ತಿದಾಯಕಂ. ಸಪ್ತಾಹದಲ್ಲವಾಗಲಿ ಸ್ಕಂದ ಸಪ್ತಾಹವಾಗಲಿ, ಎಷ್ಟೇ ದಿವಸವಾಗಲಿ, ಸ್ವಲ್ಪವಾಗಲಿ, ಜಾಸ್ತಿ ಆಗಲಿ, ಏನೇ ಆಗಲಿ ಭಾಗವತವನ್ನ ಶ್ರವಣ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಇಂತಹ ಭಾಗವತವನ್ನ ಇದನ್ನ ಶ್ರೇಷ್ಠ ಸಪ್ತಾಹ ಕುಮಾರಸ್ಯ ಭಾಷಿತಃ. ಕುಮಾರ ಅಂದ್ರೆ ಸನತ್ ಕುಮಾರರು ನಾರದರಿಗೆ ಹೇಳಿದಂತಹ ಘಟನೆಯನ್ನ ನಾನು ನಿಮ್ಗೆ ಹೇಳ್ತೇನೆ. ಅಯ್ಯೋ ನಾರದರಲ್ಲಿ ಸಿಕ್ಕರು ಅವರಿಗೆ. ನಾರದರು ಒಂದ್ ಕಡೆ ಇರೋರಲ್ಲ, ಒಂದ್ ಕಡೆ ಇದ್ಕೊಂಡು ಹಿಂದೆ ಹೇಳ್ತ ನಾರದರು ಕಥೆ ಬಂತು ನಮಗೆ. ಒಂದ್ ಕಡೆ ಇರ್ಲಿಕ್ಕೆ ಅವ್ರಿಗೆ ಸಂಚಾರ ಆಗಿದೆ ಅಂದ್ರೆ ಶಾಪವನ್ನು ಕೊಟ್ಬಿಟ್ಟಿದ್ರಲ್ಲ. ಹಾಗಾಗಿ ನಾರದ ಇಲ್ಲೇ ಬಂದು ನಿಂತ್ಕೊಂಡ್ರು ಅವರಿಲ್ಲೇ ಇವ್ರ ಹತ್ರ, ಕುಮಾರರ ಹತ್ರ. ಅಂತಂದ್ರೆ ಅವು ವಿಶಾಲ ಬದರಿಗೆ ಹೋಗಿದ್ರಂತೆ. ಬದರಿಯಲ್ಲಿ ಅವರ ಸಂಘವಾಯಿತು. ಸಂಘವಾದಾಗ ತತ್ರ ನಾರದಂ ಕಥಂ ಭ್ರನ್ ದೀನ ಮುಖ ಕಶ್ಚಿಂತಾ ಪರೋ ಭವಾನ್. ಯಾಕಪ್ಪ ನಾರದರೆ ಮುಖ ನೋಡಿದ್ರೆ ಯಾಕೋ ಸ್ವಲ್ಪ ಸಪ್ಪೆ ಮುಖ ನಮ್ಗೆ ತೋರಿಸ್ತಾ ಇದ್ದೀರಿ, ಯಾಕೆ ಏನಾಯ್ತು ನಿಮಗೆ? ಯಾರೇನ ಬೈದ್ರ ಅಂದ್ರ ಏನಾದ್ರು ನಿಮ್ಗೆ ಏನಾದ್ರು ಅಪಮಾನವಾಯ್ತಾ? ಏನಾದ್ರು ಆಯ್ತಾ? ಸ್ವಾಮಿ ನಿಮ್ಮ ನನಗೇನಾಗಿಲ್ಲ, ನನ್ನ ಭಕ್ತರೆಲ್ಲ ಇದ್ದಾರೆ, ಅವರನ್ನು ನೋಡಿ ನನಗೆ ಈ ತರ ಆಗ್ತಾ ಇದೆ. ನನಗೆ ನನ್ನ ಭಕ್ತರು ಕೂಡ ಯಾವ ವಿಧವಾದಂತಹ ಘೋರವಾದಂತಹ ಈ ಕಲಿಯುಗದಲ್ಲಿ ಇಲ್ಲೇ ಅವ್ರು ಯಾವ ವಿಧವಾದ ರೀತಿಯಲ್ಲಿ ಸಾಧನೆ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಅವರಿಗೆ ಏನೋ ಇದರಲ್ಲಿ ತಮ್ಮ ಕಾಲವನ್ನು ಕಳೀತಾ ಇದ್ದಾರೆ. ಅವರಿಗೆ ಶ್ರೇಷ್ಠವಾದ ರೀತಿಯಲ್ಲಿ ಅವರಿಗೆ ಅನುಗ್ರಹವಾಗಬೇಕು. ಅದರ ಜೊತೆಗೆ ಇನ್ನೂ ಅನೇಕ ವಿಧವಾದಂತಹ ವಿಚಾರವಿದೆ, ನೀವು ಹೇಳ್ತೇನೆ ಅಂತ ಹೇಳ್ತಾರೆ. ತವಿದಂ ಮುಕ್ತ ಸಂಘರ್ಷ ಸ್ವಚ್ಛತಂ ವದ ಕಾರಣವೇನು ಹೇಳಬೇಕು ಅಂತ ಹೇಳ್ತೇನೆ ಸ್ವಾಮಿ. ಒಂದು ನಿಮಿಷ ರೀ, ನಾ ಯಾಕೆ ಹಿಂಗ ನಾ ಕ್ಷುಬ್ಧನಾಗಿದ್ದೇನೆ, ಯಾಕೆ ನನಗೆ ಈ ರೀತಿಯಾದಂತಹ ಮುಖವು ನನಗೆ ಆಗಿದೆ ಅಂತಂದ್ರೆ, ದುಃಖವಾಗಿದೆ ಅಂತಂದ್ರೆ, ನಾನು ಸಂಚಾರ ಮಾಡ್ತಾ ಅಯಂತು ಪೃಥಿವೀಂ ಯಾತೋ ಜ್ಞಾತ್ವಾ ಸರ್ವೋತ್ತಮ ಮಿತಿ. ಎಲ್ಲಾ ಕಡೆ ಸಂಚಾರ ಮಾಡುವಂತಹ ಶಕ್ತಿ ದೇವರು ಕೊಟ್ಟಿದ್ದಾನೆ. ಅನುಗ್ರಹದಿಂದ ಪೃಥ್ವಿಗೆ ಬಂದೆ. ಮರ್ತ್ಯಲೋಕ ಮುಪಾಗತ ಸತ್ಯನ ಕಥೆಯಲ್ಲಿ ಬರುತ್ತಲ್ಲ, ಹಾಗೆಂದ ಇಲ್ಲೂ ಕೂಡ ಮರ್ತ್ಯಲೋಕಕ್ಕೆ ಬಂದಿದ್ದಾರೆ ಸಂಚಾರ ಮಾಡ್ಕೋತ. ಬಂದಾಗ ಎಲ್ಲ ಕಡೆ ಹೋದ್ರು. ಪುಷ್ಕರಂಚ ಪ್ರಯಾಗಂಚ ಕಾಶಿಂ ಗೋದಾವರಿ ಅಂತದ. ಮೊದಲೇ ಎಲ್ಲಿರ್ತಾರೆ ಸಜ್ಜನರು, ಜ್ಞಾನಿಗಳು, ಋಷಿಗಳು ಎಲ್ಲಿರ್ತಾರೆ? ಕ್ಷೇತ್ರದಲ್ಲಿ ಇರ್ತಾರೆ. ಆ ಕ್ಷೇತ್ರಕ್ಕೆ ಹೋದ್ರೆ ಅವ್ರು ಸಿಗ್ತಾರೆ. ಅವ್ರ ಹತ್ರ ಯೋಗಕ್ಷೇಮನಿಗೆ ವಿಚಾರಿಸ್ಕೊಂಡು ಬರೋಣ ಅಂತ ಅನ್ಕೊಂಡು ಅಲ್ಲಿ ಬಂದಿದ್ದಾರಂತೆ. ಪುಷ್ಕರಂ ಪ್ರಯಾಗಂಚ ಕಾಶಿ, ಗೋದಾವರಿ, ಹರಿಕ್ಷೇತ್ರ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧನ, ರಾಮೇಶ್ವರ ಏವಂ ಆದೇಶ ತೀರ್ಥೇಶು ಭ್ರಮಮಾನ ಇತಸ್ತತಃ. ಎಲ್ಲಾ ಕಡೆ ಸಂಚಾರ ಮಾಡಿಕೊಂಡು ನಾ ಪಶ್ಯಂ ಕೂತ್ರಿ ಧರ್ಮ ಮನಸ್ಸಂತೋಷ ಕಾರಣಂ. ಎಲ್ಲೂ ಹೋದ್ರೂ ಕೂಡ ಕ್ಷೇತ್ರದಲ್ಲಿಯೇ ಇಲ್ಲ ಧರ್ಮ. ಎಲ್ಲವೂ ವ್ಯಾಪಾರಮಯ. ಅಲ್ಲೇ ಎಲ್ಲವೂ ವ್ಯಾಪಾರಮಯ, ಅಧರ್ಮಮಯ ಆಗ್ತಾ ಇದೆ. ಅಲ್ಲೇ ಯಾರು ಪರಮಾತ್ಮನನ್ನ ನಾಮಸ್ಮರಣೆ ಮಾಡುವಂತ ಜನರೇ ಕಡಿಮೆ ಇದ್ದಾರೆ. ಮನಸ್ಸಂತೋಷ ಕಾರಣಂ ನಾ ಪಶ್ಯಂ. ಎಲ್ಲಿಯೂ ನನಗೆ ಮನಸ್ಸಂತೋಷ ಆಗ್ಬೇಕಂದ್ರೆ ಹೇಗಿರ್ಬೇಕು ನನಗೆ ಗೊತ್ತಿದೆ. ಆ ರೀತಿಯಾಗಿ ಆ ಜನರು ಅಲ್ಲಿ ನಂಗೆ ಕಾಣಲಿಲ್ಲ. ಯಾಕಪ್ಪ ಅಂದ್ರೆ ಕಲಿನ ಅಧರ್ಮ ಮಿತ್ರೇನ ಧರೆಯಂ ಬಾಧಿತಾದನ. ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಅವನ ಬಾಧೆ ಅಂತ ಜನರಿಗೆಲ್ಲರಿಗೂ ಆಗಿಬಿಡುತ್ತದೆ, ಎಂಥವರಿಗೂ ಕೂಡ ಆಗಿಬಿಡುತ್ತದೆ. ಇಲ್ಲಿ ನಾವು ಅನ್ಕೊಂಡು ಇವ್ರಿಗೆ ಆಗಲ್ಲ, ಅವ್ರಿಗೆ ಎಲ್ಲರಿಗೂ ಆಗತ್ತೆ. ತಡೆಯುವಂತ ಶಕ್ತಿ ಅವರಲ್ಲಿ ಇರ್ತದೆ, ತಡ್ಕೊಳ್ತಾರೆ. ಹಾಗಾಗಿ ಅಧರ್ಮಿ ಸತ್ಯಂ ನಾಸ್ತಿ. ಹೋದೆ ನೋಡ್ತೀನಿ ಅಲ್ಲೇ
ಹೇಳ್ತಾರೆ ಸತ್ಯಂ ನಾಸ್ತಿ, ಸತ್ಯ ಅಂತ ಅನ್ನೋದು ಇಲ್ಲ, ಯಾರಲ್ಲೂ ಸತ್ಯವಾ ಹೇಳ್ತಾರೆ, ಬಲೇ ಮೋಸ. ನೋಡ್ತಾ ಇರ್ತೀರಿ ನೀವೆಲ್ಲ ಹೋಗ್ತೀರಿ ತೀರ್ಥಕ್ಷೇತ್ರ ಹೋಗ್ತೀವಿ, ಎಷ್ಟು ಮೋಸ ಮಾಡ್ತಾರೆ. ಯಾವ ವಿಧವಾದ ಕ್ಷೇತ್ರದಲ್ಲಿ ಏನಪ್ಪ ಕ್ಷೇತ್ರಕ್ಕೆ ಬಂದಿರ್ತೀವಿ, ಇಲ್ಲೂ ಹಿಂಗೇನಾ ಅಂತ ಅಂತಿರ್ತೀವಿ ನಾವು. ಇಲ್ಲೂ ಏನ್ ದುಡ್ಡು ಇಡ್ತಾರಪ್ಪ, ಏನೋ ಮೋಸ ಮಾಡ್ತಾರ, ಹಿರಿಯ ಕರ್ಮ ಮಾಡಿಸೋದಿಲ್ಲ ಕರ್ಮ, ಹೀಗೆ ಏನೋ ಅನ್ಕೊಂಡು ಒಟ್ಟಿಗೆ ಹೋದಲ್ಲೆಲ್ಲ ನಾವು ಏನಪ್ಪ ಇದು ನಾವು ಏನೋ ಒಳ್ಳೇದಂತ ನಾವು ಹೋಗ್ತೀವಲ್ಲೇ, ಶುದ್ಧನೇ ಇಲ್ಲ ಅಲ್ಲೇ ನಮಗೆಲ್ಲ. ಇಂಥ ಕ್ಷೇತ್ರ ಅಂತ ಹೇಳ್ತೀವಿ ನಾವು, ಹೇಳಲ್ವಾ? ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳ್ತಿರ್ತೀವಿ. ಅನ್ಯ ಕ್ಷೇತ್ರ ಕೃತಂ ಪಾಪ ಪುಣ್ಯಕ್ಷೇತ್ರ ವಿನಶ್ಯತಿ. ಮಾಡದಂತ ಪಾಪ ಎಲ್ಲೋ ಮಾಡಿರ್ತೀವಿ ಅಂತ ಹೇಳ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವು ಕಳ್ಕೋಬೇಕಂತ ಹೋದ್ರೆ ಅಲ್ಲಿಯೂ ಕೂಡ ಎಲ್ಲಾರು ಏನು ಸ್ವಲ್ಪ ಏನಾದ್ರು ಇದ್ರೆ ಮಾಡ್ಕೊಳ್ಬೇಕು. ಅಂತಹ ಸನ್ನಿವೇಶ ಅವ್ರು ಅಂತವ್ರು ಇದ್ಬಿಟ್ರೆ ನಮಗೆ ಬುದ್ಧಿ ಹಂಗೆ ಓಡ್ಬಿಡ್ತದೆ, ವ್ಯಾಪಾರಮಯ ಆಗ್ಬಿಡ್ತದೆ ನಮ್ದು ಕೂಡ ಅಲ್ಲೇ. ಹಾಗಾಗಿ ಆ ರೀತಿಯಾದಂತಹ ಬುದ್ಧಿ ನಮಗೆ ಬಂದು ಬಿಡ್ತದೆ. ಬಾಧಿತ ಅಧುನಾ ಧರೇಯಂ, ಸತ್ಯ ಇಲ್ಲ, ತಪಸ್ಸಂತೂ ಇಲ್ಲೇ ಇಲ್ಲ, ಸತ್ಯಂ ನಾಸ್ತಿ ತಪಃ ಇಲ್ಲೇ ಇಲ್ಲ. ಶೌಚ ಶುದ್ಧರಾದ ಋಷಿ ಮುನಿಗಳಲ್ಲಿ ಕಾಣ್ತಾರಂದ್ರೆ ಎಲ್ಲೊಬ್ರು ಇರ್ತಾರೆ, ಅವರು ಕೂಡ ಏನು ಕಾಣಿಸ್ತಾ ಇಲ್ಲ ಸರಿಯಾಗಿ. ದಯಾ ದಾನಂ ನ ವಿದ್ಯತೆ, ದಯಾ ಬಂದ್ರೆ ಆಚಾರ್ಯ ಅತಿಥಿಗಳು ಬಂದಿರಿ, ಬರ್ರಿ ಮನೆಗೆ ಬರ್ರಿ, ಇಟ್ಕೊಳ್ರಿ, ಹಳೆ ಕಾಲದಲ್ಲೆಲ್ಲ ಮಾಡೋರು. ಯಾವ ಏನು ಇಲ್ಲೇ ಇಲ್ಲ ಇವಾಗ. ಅವಾಗೇ ಇದು ಪ್ರಾರಂಭದಲ್ಲಿ ಹೇಳ್ತಾ ಇದ್ದಾರೆ, ಬಂದಂತ ಅತಿಥಿ ಅಭ್ಯಾಗತರ ಸ್ವಾಗತವನ್ನು ಮಾಡಬೇಕು. ಮಧ್ಯಾಹ್ನ 2 ಗಂಟೆವರೆಗೆ ಊಟ ಮಾಡಬಾರ್ದು, ಯಾರು ಬರ್ತಾರೇನಂತ. ಈಗೆಲ್ಲ ಬಿಡ್ರಿ ಫೋನು ಅವಾಗ ಏನ್ ಮಾಡೋರು, ಯಾತ್ರೆಗೆ ಬರೋರೆಲ್ಲರೂ ಕೂಡ ಒಂದು ಊರ ಬರ್ತದೆ, ಕ್ಷೇತ್ರ ಬರುತ್ತೆ, ಅವ್ರ ಮನೆ ಅಲ್ಲಿ ಹೋಗೋಣಂತೆ, ಯಾರು ಬ್ರಾಹ್ಮಣರ ಮನೆ ಇರ್ತದೆ, ಮನೆಗೆ ಹೋಗಿ ಕೇಳೋದು. ಅವಾಗ ಅವ್ರು ಇತ್ತು ಅಂದ್ರೆ ನಮ್ಗೆ ಊಟಕ್ಕೆ ಹಾಕ್ತಾರೆ. ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅತಿಥಿ ಅಭ್ಯಾಗ ಬರ್ತಾರೆ ಅನ್ನೋದು 2-3 ತನಕ ಕಾಯ್ತಾ ಇರ್ತಾರಂತೆ. ಅವ್ರ ಮನೆಯಾಗ ಪೂಜೆನೇ ಹಂಗೆ, ಕೆಲವ್ರ ಮನೆ ಪೂಜೆ ಇರ್ತದೆ ನಮ್ಮ ಉತ್ತರ ಕರ್ನಾಟಕ ಮನ್ಯಾಗ. ಅವ್ರ ಮನೆ ಹೇಳೋದೇ ಸ್ವಲ್ಪ ನಿಧಾನ, ಅದರಲ್ಲಿ ಪೂಜಾ ಅವು 10 ಗಂಟೆ 11 ಗಂಟೆ ಸ್ನಾನ ಮಾಡಿ 12 ಗಂಟೆ ಮೇಲೆ ಪೂಜೆ ಶುರು ಮಾಡಿ 2-2:30 3 ಗಂಟೆ ಪೂಜೆ ಮುಗಿಸೋದು. 2:30 ನೈವೇದ್ಯ, 3:00 ಎಲ್ಲ ಎಲೆ ಹಾಕೋದು. ಹಂಗಾಗಿ ಅದು ಏನೋ ಕಾರ್ಯಕ್ರಮ ಇದ್ರೆ ಮಾಡೋದಲ್ಲ, ನಿತ್ಯನೂ ಹಾಗಿರುತ್ತೆ ಕೆಲವ್ರ ಮನೆಯಲ್ಲಿ. 2:30 ನಿಮ್ ಬಾಬೂರನ್ ಮನೆ 2:30 ಎಲ್ಲ ಬರೋದೇ, ಯಾರು ಅತಿಥಿ ಅಭ್ಯಾಗ ಬರಲಿ ಅಂತ ಹೇಳಿ. ಹೀಗಿರ್ತಕ್ಕಂತ ಸನ್ನಿವೇಶ ಆವಾಗಿನ ಕಾಲದಿತ್ತು. ಹಾಗೆ ಯಾರಾದ್ರೂ ಬಂದ್ರೆ ಏನು ಸ್ವಾಗತ ಮಾಡ್ತಾರ, ಮಧ್ಯಾಹ್ನ ಹೊತ್ತಿನಲ್ಲಿ ಏನಾದ್ರು ಒಂದು ಇಳ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾರ ಅಂತಂದ್ರೆ, ದುಡ್ಡು ಇಡ್ರಿ ಒಳಗೆ ಬರ್ರಿ, ಇಲ್ಲೇ ಏನಿಲ್ಲೇ ಇಲ್ಲ ಕ್ಷೇತ್ರ ಆಗಲಿ ಯಾವ ನಮಗೆಲ್ಲ ಎಲ್ಲ ಹೀಗೆಲ್ಲ ನೋಡ್ಬಿಟ್ಟು ಎಲ್ಲ ಕಲಿನ ಬಾಧಿತ ನ ವಿದ್ಯತೆ. ಉದರಂಭಿಣೋ ಜೀವ ವರಾಕ ಕೂಟಭಾಷಣ. ಉದರಂಭಿಣ ಜೀವ, ನಾವೆಲ್ಲ ಏನಪ್ಪಾ ಅಂದ್ರೆ ಹೊಟ್ಟೆ ಪಾಡಿ ಜೀವನ ಮಾಡ್ತಕ್ಕಂಥವ್ರು ಜಾಸ್ತಿ ಇದ್ರೆ ಎಲ್ಲರೂ ಕೂಡ. ಜೀವ ವರಾಕ ಕೂಟಭಾಷಣ ಮೋಸ. ಮಂದ ಸುಮಂದಮತೆಯ, ಏನು ಹೋಗ್ಲಪ್ಪ ಒಳ್ಳೆ ಜನರಿದ್ದ, ಏನೋ ಮಂದ ಸುಮಂದಮತೆಯ ಮಂದ ಭಾಗ್ಯ ಉಪದ್ರುತ ಪಕ್ಕಂಡಿ ವಿರದಾಸ್ತಂತಹ ವಿರಕ್ತ ಸಪರಿಗ್ರಹ. ಮಂದ ಸುಮಂದ ಇದ್ದಂಥವ್ರೆಲ್ಲ ಮಂದ ಮತಿಗಳಿದ್ದಾರೆ, ಸರಿಯಾಗಿ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ, ಸಾಧನೆ ಮಾಡ್ಕೊಂಡು ಕೂತ್ಕೊಳ್ಳಿ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ, ಜ್ಞಾನವನ್ನು ಪಡಲಿಕ್ಕೆ ಆಗೋಲ್ಲ, ತಪಸ್ಸು ಮಾಡ್ಲಿಕ್ಕೆ ಆಗಲ್ಲ, ಯಾವ ವಿಧವಾದಂತಹ ರೀತಿಯಲ್ಲಿ ಇರತಕ್ಕಂಥವ್ರು ಇದ್ದಾರೆ ಇಲ್ಲೇ. ಹೀಗಾಗಿ ಪಾಖಂಡ ನಿರತಃ ಸಂತರು ಕೂಡ ಸರಿಯಾಗಿಲ್ಲ, ವಿರಕ್ತ ಸಪರಿಗ್ರಹ ಎಲ್ಲರೂ ಹಾಗೆ ಇದ್ದಾರೆ. ವಿರಕ್ತರಾದರೂ ಕೂಡ ಸಪರಿಗ್ರಹರಾಗಿ ಬಿಟ್ಟಿದ್ದಾರೆ. ಸಹ ತರುಣೀಕರ ಪ್ರಭೂತಾಗಿ ಶಾಲಕ ಬುದ್ಧಿದಾಯಕ, ಎಲ್ಲ ಮನೆಯಲ್ಲಿ ಹೆಣ್ಮಕ್ಳದೇ ರಾಜ್ಯವಾಗಿ ಬಿಡುತ್ತದೆ. ಶಾಲಕ ಬುದ್ಧಿದಾಯಕ, ಶಾಲಕ ಇದ್ದವನು ಅವನೇ ಬುದ್ಧಿ ಹೇಳೋವನು. ಅವನು ಹೇಳ್ತಿರ್ತಾನೆ, ಅವ್ರು ಹೇಳ್ತಿರ್ತಾನೆ, ನೀ ಹಂಗ್ ಮಾಡು ಹಿಂಗ್ ಮಾಡು. ಅವನು ಇನ್ನೊಬ್ಬರ ಮಾತೇ ಕೇಳೋದು. ಮನೆಯ ಮಾತು ತಮಗೆ ಸ್ವಂತ ಬುದ್ಧಿ, ತಮ್ಮ ಶಾಸ್ತ್ರದ ಗುರುಗಳ ಮಾತು ಹೇಳ್ತಾನೆ ಕೇಳೋದಿಲ್ಲ. ಇನ್ನೊಬ್ರು ಯಾರು ಹೇಳ್ತಾರಲ್ಲ ಅವ್ರ ಮಾತು ಹೌದು ಹೇಳೋದು ಕರೆಯದಂತ ಅನ್ಕೊಂಡು ಇನ್ನೊಬ್ಬರ ಮಾತನ್ನ ಶಾಲಕರಾದವರು ಇನ್ನಿತರು ಹೀಗೆ ಬುದ್ಧಿದಾಯಕರಾಗಿ. ಕನ್ಯಾ ವಿಕ್ರಯಣ ಲೋಭ ದಂಪತಿಯ ನಮ್ಮ ಕಲ್ಕಲಂ ಆಶ್ರಮ ಯವನೇ ದೂತ ತೀರ್ಥಾನ ಜಲದಸ್ಥ ಅನೇಕ ಮಾತುಗಳನ್ನು ಹೇಳ್ತಾನ. ದೃಷ್ಟಿ ನಷ್ಟಾನಿ ಪುರುಷ ನ ಯೋಗಿ ನೈವ ಸಿದ್ಧೋವ ನ ಜ್ಞಾನ ಸತ್ಕ್ರಿಯಾನರ ಕಲಿದ ನಾಮ ನೈವೇದ್ಯ ಸಾಧನಂ ಭಸ್ಮತಾಗತಂ. ಹಾಗಾಗಿ ಯಾವ ಯೋಗಿಗಳಿಲ್ಲ, ಸಿದ್ಧರಿಲ್ಲ, ಜ್ಞಾನಿಗಳಿಲ್ಲ, ಯಾವ ಒಳ್ಳೆಯ ಕ್ರಿಯೆಗಳು ನಡೆಯುವುದಿಲ್ಲ. ಯಾಕಂದ್ರೆ ಕಲಿದಾನ ಕಲಿ ಪ್ರಭಾವದಿಂದಾಗಿ ಎಲ್ಲವೂ ಕೂಡ ಸಾಧನ ಭಸ್ಮತಾಂಗತ, ಸಾಧನ ಅಂತನ್ನೋದು ಜನರಲ್ಲಿ ಕಾಣುವುದಿಲ್ಲ. ಹೀಗೆ ಅಟ್ಟಶೂಲ ಜನಪದ ಶಿವಶೂಲ ಗಜಾದಯ ಕಾಮಿನ್ಯ ಕೇರಶೂನ್ಯ ಸಂಭಾವಿತ ಕೆಲವು ಈ ರೀತಿಯಾಗಿ ಅನ್ನವನ್ನು ಕೊಡ್ತಕ್ಕಂಥವ್ರು ಮಾರುವಂಥವರಾಗಿದ್ದಾರೆ ಅನ್ನದಾನ. ಹೀಗಾಗಿ ಅಟ್ಟಶೂಲ ಜನಪದ ಎಲ್ಲ ಏವಂ ಪಶ್ಯನ್ ಕಲೆರ್ದೋಷಾನ್ ಪರ್ಯಟನ್ ಅವನೀಮತ. ಈಗ ಕಲಿಯ ದೋಷಗಳಿಂದಾಗಿ ನಾನು ಪರ್ಯಟನ್ ನೋಡ್ತಾ ಎಲ್ಲ ತೀರ್ಥ ಕ್ಷೇತ್ರಗಳಲ್ಲೇ ನೋಡಿದ್ದೀನಿ. ಬೇರೆ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ಗೋವಿಂದ. ಇದ್ದ ತೀರ್ಥ ಕ್ಷೇತ್ರಗಳೇ ಹಿಂಗಿರೋದ್ಮೇಲೆ ಸಾಮಾನ್ಯ ಗ್ರಾಮಗಳು ಪಟ್ಟಣಗಳು ಪತ್ತನ ನೀವೆಲ್ಲ ಹೋಗ್ಬಿಟ್ರೆ ಇನ್ನೂ ಇರ್ತಕ್ಕಂಥದ್ದು ನಾವು ನೋಡಿದ್ರೆ ಗಾಬರಿ ಆಗ್ಬಿಡ್ತು ನನಗೆ. ಹಾಗಾಗಿ ನಾನು ಹೀಗೆ ನೋಡ್ತಾ ಹೋಗ್ತಾ ಯಮುನಾ ನದಿಗೆ ನಾನು ಬಂದೆ. ಯಮುನಾ ನದಿಗೆ ಬಂದಾಗ ಒಂದು ನನಗೆ ಅತ್ಯದ್ಭುತ ಆಶ್ಚರ್ಯಕರವಾದಂತಹ ಒಂದು ಕಣ್ಣಿಗೆ ನನಗೆ ಕಾಣಿತು. ಅದೇನಪ್ಪಾ ಅಂತಂದ್ರೆ, ಒಬ್ಬ ಸಾತ್ವಿಕ ಒಬ್ಬಳು ತಾನು ತಾಯಿ ಅವಳು ಅಲ್ಲಿ ಇದ್ದಾಳೆ. ಅಲ್ಲೇ ಅವಳು ಕೇಳ್ತಾ ಇದ್ದಾಳೆ, ಅಹಂ ಭಕ್ತಿ ಖ್ಯಾತಿ ಮೋತು ತನಯೋ. ಅಲ್ಲಿದ್ದಾಳೆ, ಕರೆದ್ರು, ಸ್ವಾಮಿ ನೀವು ಬರಬೇಕು ಅಂತೇಳಿ. ನಾರದ್ರು ಹೋಗ್ತಾ ಇದ್ರು, ಸ್ವಾಮಿ ನೀವು ಬರಬೇಕು, ಸಜ್ಜನರ ಸಂಘವಾಗುವುದೇ ದುರ್ಲಭ, ನಿಮ್ಮಂತವರ ಸಂಘವಾಗಿದೆ,
ನಾನು ಪುಣ್ಯ ಮಾಡಿದ್ದೇನೆ, ಅದರಿಂದಾಗಿ ನೀನು ಬರಬೇಕು. ಅಹಂ ಭಕ್ತಿ ದೀಕ್ಷಾತ ಯಮೋತೆ ತನಯೋಧ ಜ್ಞಾನ ವೈರಾಗ್ಯ ನಾಮವನ್ನು ಕಾಲಯೋಗಿಯರ ಜರ್ಜರು. ನಾನು ಭಕ್ತಿ, ನನಗೆ ತಾಯಿ ನಾನು ಭಕ್ತಿ, ನನಗೆ ಇಬ್ಬರು ಮಕ್ಕಳಿದ್ದಾರೆ, ಅವರೇ ಜ್ಞಾನ ವೈರಾಗ್ಯರು. ಆದರೆ ಕಾಲ ಯೋಗಿಯರ ಜರ್ಜರಿತರಾಗ್ಬಿಟ್ಟಿದ್ದಾರೆ. ಸಣ್ಣ ಮಕ್ಕಳು ಮುದುಕರಂತೆ ವಯಸ್ಸಿನಂತೆ ಕಾಣ್ತಾ ಇದ್ದಾರೆ ನನಗೆ, ಆಗ ಮೂರ್ಛಿತರಾಗಿ ಬಿಟ್ಟುಬಿಟ್ಟಿದ್ದಾರೆ. ಹಾಗಾಗಿ ಅವರನ್ನು ನನಗೆ ಯಾವ ರೀತಿಯಾಗಿ ನಾನು ಅವರನ್ನು ಎಬ್ಬಿಸಿ ಕೂಡಿಸ್ಲಿಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ನಾನು ಭಕ್ತಿ, ನಾನು ದ್ರವಿಡ ದೇಶದಲ್ಲಿ ಬಂದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಜೀರ್ಣತಾಂ ಗತಃ, ಮುಂದೆ ವೃಂದಾವನಂ ಪುನಃ ಪ್ರಾಪ್ಯ ನವೀನೀವ ರೂಪಿಣಿ, ವೃಂದಾವನಕ್ಕೆ ಬಂದೆ ನಾನು ನವರೂಪಿಣಿ, ನವೀನತೆ ಇತ್ತು ನನಗೆ ಬಂದು. ನನಗೆ ಹೀಗಿರುವಾಗ ಎಲ್ಲವನ್ನು ತನ್ನ ಇತಿಹಾಸವನ್ನು ಹೇಳಿದ್ರು. ಆದರೆ ಈ ಇವರು ಮಲ್ಕೊಂಡಿದ್ದಾರಲ್ಲ, ಯಾವ ವ್ಯತಿರೇಕವಾಗಿ ತಾಯಿ ಆದರೂ ವಯಸ್ಸು ಕಾಣಿಸ್ಬೇಕು, ಮಕ್ಕಳು ಚಿಕ್ಕವರು ವಯಸ್ಸಿನಂತೆ ಸಣ್ಣ ಚಿಕ್ಕವರು ಕುಮಾರರಂತೆ ಕಾಣಿಸ್ಬೇಕು, ವ್ಯತಿರೇಕವಾಗಿ ಆಗ್ತಾ ಇದೆ ಇಲ್ಲೇ. ಈ ರೀತಿಯಾದಂತಹ ಇದನ್ನ ನೀವು ಹೇಗಾರು ಮಾಡಿ ನೀವು ಉದ್ಧಾರವನ್ನು ಮಾಡಬೇಕು ಬಂದಿದ್ದೀರಿ ಅಂತಂದಾಗ ನೋಡಿದರು. ಅಯ್ಯೋ ಯುಗೋಯಂ ದಾರುಣೋ ಕಲಿಹಿ ಯಂ ತಂಸೋ ನಿಷಿದಂತೆ ಗ್ರಹಣಂತೆ ಹಸಾಲವ ರತ್ಯಧೈರ್ಯಂ ತ್ವದಿಧೀಮಾನ್ ಸದೈರ ಪಂಡಿತೋಥವಾ ಅನೇಕ ಮಾತುಗಳನ್ನು ತಿಳಿಸ್ತಾ, ನೀನು ಧನ್ಯನಾಗಿದ್ದೆಮ್ಮ, ಧನ್ಯ ವೃಂದಾವನಂತೇನ ಭಕ್ತಿಯ ನೃತ್ಯತೆ ಯತ್ರ ಚ, ವೃಂದಾವನದಲ್ಲಿ ಭಕ್ತಿ ಪರಮಾತ್ಮನ ಸನ್ನಿಧಾನ, ಹಾಗಾಗಿ ನೀನು ವಿಶಿಷ್ಟವಾದಂಥ ಪುಣ್ಯ ಮಾಡಿದೆಯೇ. ಆದ್ರೆ ನಿನ್ನ ಮಕ್ಕಳು ಮಾತ್ರ ಏಳ್ತಾ ಇಲ್ಲ. ಕಾರಣ ಏನು ಅಂತ ನನಗೂ ಗೊತ್ತಾದ್ರೆ ಅವರನ್ನು ಹೇಗಾದರೂ ಮಾಡಿ ನಾನು ಅವರನ್ನ ಉದ್ಧಾರವನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಕಲಿಯುಗ ಘೋರವಾದಂತ ಕಲಿಯುಗ ಬಂದುಬಿಟ್ಟಿದೆ ಇಲ್ಲೇ. ಯಾವಾಗ ಮುಕುಂದ ಭಗವಾನ್ ಕ್ಷಮಾ ತ್ಯಕ್ವಾ ಸ್ವಪದಂ ಗತಃ, ಕೃಷ್ಣ ಯಾವಾಗ ಪರಂಧಾಮಕ್ಕೆ ಹೋದ ತದ್ದಿನ ಕಲಿ ಆಯಾತಃ ಸರ್ವಸಾಧನ ಬಾಧಕಃ, ಅವತ್ತೇ ಕಲಿ ಬಂದ್ಬಿಟ್ಟಿದೆ ನೋಡಿ. ಆ ಕಲಿ ಬಂದುಬಿಟ್ಟು ಸರ್ವಸಾಧನ ಬಾಧಕ, ನಾವೇನೇನು ಸಾಧನ ಮಾಡ್ತೀವಿ ದೇವರ ವಿಷಯದಲ್ಲಿ ಏನಾದ್ರೂ ಕರ್ಮ ಧರ್ಮಗಳನ್ನ ಜಪ ತಪ ಹೋಮ ಯಜ್ಞ ಏನು ಮಾಡ್ತೀವಿ ಅಂತ ಅನ್ಕೊಳ್ತೀವಿ, ಅಲ್ಲಿ ತಂದು ವಿಘ್ನವನ್ನು ತಂದು ಕೊಡ್ತಾನೆ. ಮಾಡಿಸ್ಲಿಕ್ಕೆ ಹೋಗುದಿಲ್ಲ. ಮನೆಯಲ್ಲಿ ಎಷ್ಟೋ ಜಪ ತಪಾರಣ ಮಾಡ್ತೀವಿ, ವಿಘ್ನವನ್ನ ಮಾಡ್ತಾನೆ. ಏನೋ ಒಳ್ಳೆ ವಿಚಾರ ಮಾಡ್ತೀವಿ, ವಿಘ್ನವನ್ನು ತಂದು ಕೊಡ್ತಾನೆ. ಏನೋ ಒಳ್ಳೆದಕ್ಕೆ ಹೋಗ್ಬೇಕಂತ ಅಂತೀವಿ ನಾವು, ಪ್ರವಚನಕ್ಕೋ ಪುರಾಣಕ್ಕೋ ಇನ್ನೇನು ಯಾವುದೋ ಸಾಧನ ವಿಷಯ ಮಾಡ್ತೀವಿ, ಅಲ್ಲೂ ವಿಘ್ನವನ್ನು ಬರ್ತಾ ಹೋಗ್ತಾನೆ. ಹೀಗೆ ಅಲ್ಲಿಂದ ಅವಾಗಿನಿಂದ ಇವನು ಕಲಿ ಎಲ್ಲರಲ್ಲೂ ಇದ್ದುಕೊಂಡು ಬಾಧಿಸ್ತಾ ಇದ್ದಾನೆ. ಹಾಗಾಗಿ ತತ್ಫಲಂ ಲಭತೆ ಸಮ್ಯಕ್ ಕಲೋ ಕೇಶವ ಕೀರ್ತನ, ಪರಿಹಾರ ಏನಪ್ಪಾ ಅಂದ್ರೆ ಇದು ಕೇವಲ ಪರಮಾತ್ಮನ ನಾಮಸ್ಮರಣೆ ಮಾತ್ರ ನಾವು ಮಾಡುವುದರಿಂದ ಕಲಿಯ ಬಾಧೆ ಹೊರಟು ಹೋಗಿಬಿಡುತ್ತದೆ. ಅದರಿಂದಾಗಿ ವಿಷ್ಣುನಾಥ ಸ್ಥಾಪನಿದವಾನ್ ಕಲಿಜಾನಂ ಸಖಾಯಚ, ಅದರ ಕಲಿಯನ್ನ ನಿಗ್ರಹವನ್ನು ಮಾಡಿದನು ವಿಷ್ಣುನಾಥ ಪರೀಕ್ಷಿತ ಮಹಾರಾಜ ಮಾಡಿದ್ದಾನೆ. ಹಾಗಾಗಿ ಇಂತಹ ಪರಮಾತ್ಮನ ನಾಮಸ್ಮರಣೆ ಮಾಡುವುದರಿಂದಾಗಿ ನಮಗೆ ಶ್ರೇಷ್ಠವಾದ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ನಾಮಸ್ಮರಣ ಹೇಳ್ತಾರೆ. ಅರ್ಥಸ್ತು ಪುಂಡರೀಕಾಕ್ಷ ಸಹತೆ ನಿಕಟೆ ಸ್ಥಿತ ಅಯಂತು ಯುಗಧರ್ಮೋ ಏ ಬರ್ತದೆ ಕಸ್ಯ ದೂಷಣಂ, ಇದೆಲ್ಲವನ್ನ ಹೇಳ್ತಾ ಹೇಳ್ತಾ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಯಾರನ್ನ ದೂಷಣೆ ಮಾಡ್ಲಿಕ್ಕಾಗುತ್ತೆ? ಯುಗ ಧರ್ಮ ಇದು, ಕಲಿಯುಗ ಧರ್ಮವಾಗಿದೆ. ಹಾಗಾಗಿ ನಾವು ಆದಷ್ಟು ಸಾಧ್ಯವಾದಷ್ಟು ಇಲ್ಲಿ ನಾವು ನಾಮಸ್ಮರಣೆ ಮಾಡೋದರಿಂದಾಗಿ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತನ್ನೋದನ್ನ ಹೇಳ್ತಾ, ಅದೇ ರೀತಿಯಾಗಿ ಆಮೇಲೆ ಇವರು ಪರಮಾತ್ಮನನ್ನ ಇವರೇನ್ ಮಾಡಿದ್ರಪ್ಪ ನಾರದರು ಅಂತಂದ್ರೆ, ಸರಿ ಅವನಿಗೆ ಕಿವಿಯಲ್ಲಿ ಅನೇಕ ತತ್ವಗಳನ್ನು ಉಪದೇಶವನ್ನ ಮಾಡಿದ್ರು. ತೈಯೋರ್ ಬೋಧನ ಮಾರವೇ ಕರಾಗ್ರೇಣಿ ವಿಮರ್ದಯನ್, ಆ ಮಗು ಇತ್ತ ಮಕ್ಕಳಿಗೆ ಕಿವಿಯಲ್ಲಿ ಶಾಸ್ತ್ರದ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಕರ್ಣಾಂತೆ ಶಬ್ದ ಮುಚ್ಚೈ ಸುಮಚ್ಚರನ್ ಜ್ಞಾನ ಪ್ರಬುದ್ಧತಾಂ ಶೀಘ್ರಂ ರೇ ವೈರಾಗ್ಯ ಪ್ರಬುದ್ಧತಾ ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠ ಗೀತಾ ಪಾಠ, ಭಗವದ್ಗೀತಾ ಆಯ್ತು, ವಿಷ್ಣು ಸಹಸ್ರನಾಮ ಆಯ್ತು, ಶಾಸ್ತ್ರವಾಯ್ತು, ಎಲ್ಲವನ್ನು ಕಿವಿಯಲ್ಲಿ ನಾರದ್ರ ಉಪದೇಶ ಕಿವಿಯಲ್ಲಿ ಹಾಕಿದ್ರು ಕೂಡ ಸ್ವಲ್ಪ ನೇತ್ರ ಕಣ್ಣು ತೆಗೆದ್ರು ಮತ್ತೆ ಮಲ್ಕೊಂಡ್ಬಿಟ್ರು. ಅವಾಗ ಆಕಾಶವಾಣಿ ಆಗುತ್ತೆ, ಮಾಡೋರಪ್ಪ ಇದರ್ಥಂ ಚಿದತ್ಕರ್ಮ ಸುರಕ್ಷಿತ್ವಂ ಸಮಾಚಾರ, ಇದರ ಬಗ್ಗೆ ಸ್ವಲ್ಪ ದೇವತೆಗೆ ಹೋಗಿ ವಿಚಾರ ಮಾಡುವಂತೇಳಿ ಆಕಾಶವಾಣಿ ತಕ್ಷಣದಲ್ಲೇ ಹೋಗ್ತಾರೆ. ಹೋಗ್ತಾ ಹೋಗ್ತಾ ಈ ಸನತ್ ಕುಮಾರರು ಅಲ್ಲಿ ಸಿಕ್ಕಿದ್ರು, ನಿಮ್ಮ ಸಮಾಗಮ ಈಗ ಆಯ್ತು. ಯಾಕಂದ್ರೆ ಈ ತರ ಘೋರ ಕಲಿಯುಗದಲ್ಲಿ ನಾನು ನೋಡಿ ಬಂದ್ರೆ ಗಾಬರಿ ಆಯ್ತು ನನಗೆ, ಅದಕ್ಕೆ ನಿಮ್ಮ ಸಮಾಗಮ ಆಗಿದೆ ಸ್ವಾಮಿ, ಇಂತಹ ಪರಿಸ್ಥಿತಿಗೆ ಪರಿಹಾರ ಏನಾದರೂ ನೀವು ಹೇಳಬೇಕು ಅಂತಂದಾಗ ಅವರು ಹೇಳ್ತಿದ್ದ, ನಿಮ್ಮ ಗುರಿಭಾವೇನ ಭಗವದ್ಭಿ ಸಂಗಮೋಭೂತ, ಒಳ್ಳೆಯ ಆಯ್ತು, ನಮಗೂ ನಿಮ್ಮ ಸಮಾಗಮವಾಗಿದೆ, ಪರಸ್ಪರವಾಗಿ ಮಾ ಚಿಂತಾ ಕೃದೇ ವರ್ಷೆ ಹರಿಸ್ತಿತ್ತೆ ಮಸಾಪಹ ಉಪಾಯ ಸುಗಮಾಧ್ಯ ವರ್ತದೆ ಪೂರ್ವೈವಹಿ. ಇದಕ್ಕೆ ಉಪಾಯ ಅಂತ ಇದ್ದೇ ಇದೆ, ಎಲ್ಲದಕ್ಕೊಂದು ಉಪಾಯ ಇದ್ದೇ ಇರ್ತದೆ, ಏನು ಯೋಚನೆ ಮಾಡಬೇಡ್ರಿ. ಶ್ರೇಷ್ಠವಾದಂತಹ ಉಪಾಯ ನಾನು ನಿಮಗೆ ಹೇಳ್ತೇನೆ, ಬಹಳ ವಿಷಯ ವಿಸ್ತಾರವಾಗಿ ಹೇಳ್ತಾರೆ. ಹಾಗಾಗಿ ಶ್ರೇಷ್ಠವಾದಂಥ ಉಪಾಯ ನಿಮಗೆ ಹೇಳ್ತೇನೆ. ಅದು ಯಾವುದಪ್ಪ ಅಂದ್ರೆ ಶ್ರೇಷ್ಠವಾದ ಉಪಾಯ ಶ್ರೀಮದ್ ಭಾಗವತ ಪುರಾಣ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನಾವಿರಾಣ ಸ್ಥಾಪನಾಯ ಪ್ರಕಾಶಿತಂ. ಈ ಶ್ರೀಮದ್ ಭಾಗವತವನ್ನ ಶ್ರವಣವನ್ನು ಮಾಡಿಸಿದರೆ ನಿಶ್ಚಿತವಾಗಿಯೂ ಅವರ ಒಂದು ಉತ್ಕರ್ಷವಾಗತ್ತೆ. ಎಲ್ಲರೂ ಕೂಡ ನಿಶ್ಚಿತವಾಗಿಯೂ ಅವರು ಎದ್ದು ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತಾರೆ. ಹಾಗಾಗಿ ಇಷ್ಟು ಹೇಳಿದ ಮೇಲೆ ತಕ್ಷಣದಲ್ಲಿ ನಾರದರು ಪ್ರಾರ್ಥನೆ ಮಾಡಿಕೊಂಡಾಗ
ಕುಮಾರರು ಅಲ್ಲಿ ಬರ್ತಾರೆ. ಶೃಣನಾರದ ವಕ್ಷ್ಯಾಮ ವಿನಮ್ರಾಯ ವಿವೇಕನೆ ಗಂಗಾಸ್ವರ ಸಮೀಪೇತು ತಟಮಾನಂದ ನಾಯಕಂ. ಗಂಗಾ ತೀರಕ್ಕೆ ಬಂದಿದ್ದಾರೆ. ಆನಂದ ನಾಮಕವಾದಕ್ಕಂತಹ ಒಂದು ಅಲ್ಲೇ ನದಿಯ ತೀರದಲ್ಲಿ ಕುಳಿತುಕೊಂಡು ತಾವು ಎಲ್ಲ ವಿಧವಾದಂತಹ ರೀತಿಯಲ್ಲಿ ಭಗವಂತನ ಆ ಒಂದು ಭಾಗವತವನ್ನು ಹೇಳಲಿಕ್ಕೆ ಅಲ್ಲಿ ಕುಳಿತುಕೊಂಡಿದ್ದಾರೆ. ಕುಳಿತುಕೊಂಡ್ರೆ ಅನೇಕ ಜನರು ಅಲ್ಲಿ ಕೇಳಲಿಕ್ಕೆ ಬರ್ತಾ ಇದ್ದಾರಂತೆ. ಭೂರ್ಲೋಕ ದೇವಲೋಕ ಚ ಬ್ರಹ್ಮಲೋಕೆ ಚ ಶ್ರೀಮದ್ ಭಾಗವತ ಪೀಯೂಷಂ ಪಾನಾಯ ರಸಲಂಪಟ. ಅನೇಕ ದೇವಲೋಕ ನೋಡ್ರಿ, ಎಲ್ಲ ದೇವಲೋಕ, ಭೂರ್ಲೋಕ, ಬ್ರಹ್ಮಲೋಕ ಅಲ್ಲಿರ್ತಕ್ಕಂಥ ಎಲ್ಲಾ ಜನರು ಕೋಲಾಹಲದಿಂದಾಗಿ ಗದ್ದಲ ಗಲಾಟೆ, ಊಟಕ್ಕೆ ಆರಾಧನೆ, ಮಹಾಸಾಮರಾಧನೆಗೆ ಕೆಳಗೆ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಫುಲ್ ಎಲ್ಲ ಆಗ್ಬಿಟ್ಟಿರ್ತಾವ. ಭಾಗವತಕ್ಕೆ ಇಲ್ಲಿ ಫುಲ್ ದೇವಾದಿ ದೇವತೆಗಳು ಅಲ್ಲಿ ಬಂದು ಕುಳಿತುಕೊಂಡು ಕೇಳಬೇಕು ಅಂತ ಅನ್ನೋದನ್ನ ರೀತಿಯಲ್ಲಿ ಒಂದು ಅಲ್ಲಿ ಬಂದಿದ್ದಾರಂತ ಅನೇಕ ದೇವಾದಿ ದೇವತೆಗಳು ಹೇಳ್ತಾರೆ. ಅವೆಲ್ಲ ಹೆಸರು ಹೇಳ್ತಾರೆ. ಕುಮಾರ ವಂದಿತ ಆತರವೇ ಶ್ರೀಕೃಷ್ಣವ ಎಲ್ಲರೂ ಅಲ್ಲಿ ಬಂದು ಜಯ ಶಬ್ದ, ನಮಃಶಬ್ದ, ಶಂಖ ಶಬ್ದ ದೇವಚ, ಈಗ ಜಯ ಶಬ್ದವಾಗ್ತಾ ಇದೆ, ಶಂಖ ಶಬ್ದ ಇತ್ಯಾದಿಗಳನ್ನು ಮಾಡ್ತಾ ಸಂಕಲ್ಪ ಪುರಸ್ಸರವಾಗಿ ಪರಮಾತ್ಮನ ಅಲ್ಲಿ ಇಟ್ಕೊಂಡು ಆ ಭಾಗವತವನ್ನು ಹೇಳಬೇಕಂತ ಪ್ರಾರಂಭ ಮಾಡ್ತಾ ಕುಮಾರ ಹೇಳ್ತಾರೆ. ಗ್ರಂಥೋ ಅಷ್ಟಾದಶಸಹಸ್ರ ದ್ವಾದಶ ಸ್ಕಂದ ಸಂಹಿತ ಪರೀಕ್ಷೆ ಸುಖ ಸಂವಾದ ಶೃಣು ಭಾಗವತಂ ತತ್. ಹಿಂದೆ 12 ಸ್ಕಂದವಾಗಿರ್ತಕ್ಕಂಥ ಇದೇನದಲ್ಲ ಪರೀಕ್ಷಿತ ಸಂವಾದವನ್ನ ಶುಕಾಚಾರ್ಯ ಇದು ಭಾಗವತ, ಇದು ನೀವೆಲ್ಲರೂ ಕೇಳಿರಿ. ಭಾಗವತ ಅಂದ್ರೆ ಏನಂತ ನೋಡಿ, ಆ ಶ್ಲೋಕವನ್ನ ಹೇಳಿದ್ರೆ ಸಾಕು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಟಸ್ತು ಸುಖ ಸುಮುಖೇನೇವ ಇದಿಚ್ಛಸಿ ಪರಾಂಗತಿಂ. ಪ್ರತಿನಿತ್ಯಲೂ ಕೂಡ ಭಾಗವತವನ್ನ ಒಂದು ಶ್ಲೋಕ ಅಥವಾ ಅರ್ಧ ಶ್ಲೋಕ ಗಿರ್ಧ ಶ್ಲೋಕ ಆದರೂ ಕೂಡ ನಾವು ಅದನ್ನ ಪಾರಾಯಣ ಪಠಣವನ್ನು ನಾವು ಮಾಡಬೇಕು. ಅದರಿಂದಾಗಿ ಮಾಡುವುದರಿಂದ ಎಲ್ಲ ವಿಧವಾದಂತಹ ಪಾಪದಿಂದ ಮೋಚನರಾಗಿ ವೈಕುಂಠದ ಮಾರ್ಗವನ್ನು ತಾನು ಹಿಡಿತಾನೆ. ಜನ್ಮ ಕೋಟಿ ಕೃತಂ ಪಾಪಂ ನಶ್ಯತೆ ನಾತ್ರ ಸಂಶಯ. ಜನ್ಮ ಕೋಟಿ ಜನ್ಮದ ಪಾಪ ಎಲ್ಲವೂ ಕೂಡ ನಷ್ಟವಾಗಿ ಹೋಗುತ್ತೆ. ಶ್ಲೋಕಾರ್ಥಂ ಶ್ಲೋಕಪಾದಂ ಪಡೆದ್ ಭಾಗವತ ವಿಷಯ ನಿತ್ಯಂ ಪುಣ್ಯ ಅವಾಪ್ನೋತಿ ರಾಜಸೂಯ ಅಶ್ವಮೇಧಯೋ. ಮಾಡುವಂತಹ ಅಶ್ವಮೇಧ ರಾಜಸೂಯಾಗ ಮಾಡಿದಷ್ಟು ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದಾಗಿ ಅದರ ಮಹಿಮೆಯನ್ನೇ ಹೇಳ್ತಾರೆ. ಬಹಳ ಇದೆ ಮಹಿಮೆಯನ್ನು ಮುಂದೆ ಹೋಗಬೇಕಾಗಿದೆ. ಕೂಡಿ ಜನ್ಮ ಸಮುತ್ಥೇನ ಪುಣ್ಯನೇವ ಲಭ್ಯತೆ. ಸುಮ್ಮನೆ ಅಂದ್ರೆ ಪುರಾಣ ಕೇಳಬೇಕು, ಶ್ರವಣ ಮಾಡ್ಬೇಕು ಬಾ ಅಂತ ಬರಲಿಲ್ಲ ಅಷ್ಟರೊಳಗೆ ಏನದ ಯಾರಿಗೆ ಎಷ್ಟು ಪುಣ್ಯ ಇರ್ತೋ ಲಭ್ಯವಾಗತ್ತೆ. ಎಲ್ಲರ ಮಾಡ್ಬೇಕು, ಕೇಳಬೇಕು, ಎಲ್ಲರ ಬಂದು ಕೇಳಬೇಕು, ಏನಾದ್ರು ಅವ್ರಿಗೂ ಒಂದು ಇತ್ತಂದ್ರೆ ಅವರು ಕೇಳುವಂತಹ ಸೌಭಾಗ್ಯ ಪಡಿತಾರೆ. ಹಾಗಾಗಿ ಒಟ್ಟಾರೆ ಹೇಳೋದೇನಂದ್ರೆ ಈ ಪುಣ್ಯವನ್ನ ನಮಗೆ ಬರಬೇಕು ಅಂತಂದ್ರೆ ಕೋಟಿ ಜನ್ಮ ಸಮುತ್ಥೇನ ಪುಣ್ಯನೇವೈತು ಲಭ್ಯತೆ. ಶ್ರೀಮದ್ ಭಾಗವತ ಜನ್ಮ ಜನ್ಮಾಂತರ ಪುಣ್ಯ ಇದ್ರೆ ಮಾತ್ರ ಶ್ರವಣ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಅಂತ ಬರ್ತದೆ. ಅದರಿಂದಾಗಿ ಇಂತಹ ಭಾಗವತವನ್ನ ಅವರು ಅಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವರ ಹೇಳಿ ಯಮುನಾ ತೀರದಲ್ಲಿರ್ತಕ್ಕಂತಹ ಅವರು ಇಲ್ಲಿ ಗಂಗಾ ತೀರದಲ್ಲಿ ಕುಳಿತಿದ್ದಾರೆ. ಭಾಗವತವನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಅವಾಗ ಆ ಭಾಗವತದ ಇಲ್ಲಿ ಹೇಳುವಂತಹ ಭಾಗವತ ಕುಮಾರರು ಸರತ್ಕುಮಾರರು ಅಲ್ಲಿ ಅವರ ಉದ್ದೇಶ ಮಾಡಿಕೊಂಡು ಇಲ್ಲಿ ಹೇಳ್ತಾ ಇದ್ದರೆ ಅವರಿಬ್ಬರು ಎದ್ದು ಕುಳಿತುಕೊಂಡ್ರು. ಮೊದಲಿಗೆ ಕಣ್ಣು ತೆಗೆದ್ರು, ಎದ್ದು ಕೂತು ಕೈಕಾಲ ಅಳಗಾಡಿಸಿದ್ರು, ಮೇಲೆ ಕುಳಿತುಕೊಂಡು ಅಲ್ಲಿಂದ ಕುಣಿತಾ ಇಲ್ಲಿ ಬರ್ತಾ ಇದ್ದಾರಂತೆ. ಕುಣಿತಾ ಬರ್ತಾ ಇದ್ದಾರಂತೆ. ಹೇಳ್ತಾರೆ ಇಲ್ಲೇ ಭಕ್ತಿ ಸುತೋತೋ ತರುಣೋ ಗೃಹಿತ್ವ ಪ್ರೇಮಯಿ ಕರೂಪ ಸಹಸಾ ಆವಿರಾಸೀತ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ ಅಂತ ಹೇಳಿ ತಾಂ ಚಾಗತಾಂ ಭಗವತಾರ್ಥಂ ಪ್ರಯೂಷಂ ಸುಚಾರ ವೇಷ ದರ್ಶು ಸದಸ್ಯ ಊಚುಕುಮಾರ ವಚನಂ ತದಾನಿಂ ತದರ್ಥತೋ ನಿಷ್ಪತಿ ಮೇದನಿಂ ಏವಂ ಗಿರಾಸ ವಸುತಾನಿ ಶಮ್ಯ ಶರತ್ಕುಮಾರ ನಿಷಗಾದ ನಾಮ. ಈ ರೀತಿಯಾಗಿ ಅಲ್ಲಿಂದ ಅವರು ಕುಣಿತಾ ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಈ ತೀರಕ್ಕೆ ಬಂದಿದ್ದಾರೆ. ಅಂದ್ರೆ ಭಗವಂತನ ಆ ಭಾಗವತದಲ್ಲಿ ಎಷ್ಟು ಸಾಮರ್ಥ್ಯ ಶಕ್ತಿ ಇದೆ ಅಂತ ಅನ್ನೋದನ್ನ ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ. ಅಂತಹ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಅನೇಕ ತತ್ವ ವಿಚಾರಗಳನ್ನ ಕೇಳಿದರೆ ಭಿದ್ಯತೆ ಹೃದಯದ್ಗಂತಿ ಸಿದ್ಧಂತೆ ಸರ್ವ ಸಂಶಯ ಕ್ಷೇಮತೆ ರಸ್ಯ ಕರ್ಮಾಣಿ ಶ್ರೀಮದ್ ಭಾಗವತೋ ಶ್ರುತೇ. ಭಾಗವತವನ್ನ ಕೇಳುವುದರಿಂದ ಭಿದ್ಯಂತೆ ಹೃದಯದ್ ಗ್ರಂಥಿ ಭಿದ್ಯತೆ ಎಲ್ಲ ಸರಿಯಾಗಿ ಎಲ್ಲ ಹೊರಟು ಹೋಗ್ಬಿಡ್ತದೆ, ಎಲ್ಲ ಅನುಮಾನಗಳು ಹೊರಟು ಹೋಗ್ಬಿಡ್ತದೆ. ಸರ್ವ ಸಂಶಯ ಕ್ಷೀಯಂತೆ ಅಸ್ಯ ಕರ್ಮಾಣಿ, ಎಲ್ಲ ಪಾಪಗಳು ಪರಿಹಾರವೂ ಕೂಡ ಭಾಗವತದಿಂದ. ಯಾಕಂದ್ರೆ ಇದರಿಂದ ಮುಂದೆ ಬರ್ತದೆ ಇದೇ ಮಹತ್ವ. ಗೋಕರ್ಣ ಕಥೆಯನ್ನು ಬರ್ತವೆ, ಪೇರೇತವಾದೆ ಇಷ್ಟ ಮಹಾಪಾಪವನ್ನು ಮಾಡಿದ ಅದಕ್ಕೂ ಕೂಡ ಪ್ರಾಯಶ್ಚಿತ್ತ ಶ್ರೀಮದ್ ಭಾಗವತ ಅಂತ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೀಮದ್ ಭಾಗವತ ಇದನ್ನು ಯಾರ ಶ್ರವಣವನ್ನ ಮಾಡ್ತಾರೆ ಅವರು ಶ್ರೇಷ್ಠವಾದಂತಹ ಪುಣ್ಯವನ್ನ ಪಡಿತಾರೆ, ಭಗವಂತ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎನ್ನುವುದನ್ನ ಈ ಒಂದು ಇಲ್ಲ ಅನೇಕ ಬಹಳ ಮಹಿಮೆ ಹೇಳಿದ್ದಾರೆ. ಸಂಕ್ಷೇಪವಾಗಿ ಇನ್ನು ಸ್ವಲ್ಪ ತಿಳಿದುಕೊಳ್ಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಕ್ಕಾಗಿ ಆಚಾರ್ಯರು ಸ್ವಲ್ಪ ಈ ವಿಚಾರವನ್ನ ನಾನು ಭಾಗವತದ ಮಹಿಮೆ ಎಷ್ಟು ಇದೆ, ಎಷ್ಟು ಅದರಲ್ಲಿ ಶಕ್ತಿ ಸಾಮರ್ಥ್ಯವಿದೆ ಅಂತ ಅನ್ನೋದನ್ನ ಸ್ವಲ್ಪ ಹೊತ್ತು ತಿಳಿದುಕೊಂಡಾದ ಮೇಲೆ ನಿನ್ನೆಯ ದಿವಸ ನಾವು
ವೃತ್ರಾಸುರನ ಒಂದು ಎಲ್ಲ ವೃತ್ತಾಂತವನ್ನ ಕೇಳಿದಾದ ಮೇಲೆ ಆಮೇಲೆ ಮರುದ್ಗಣಗಳ ಕಥೆಯನ್ನು ಹೇಳಬೇಕು ಅಂತ ಕೇಳಿದಾಗ ಮರುದ್ಗಣಗಳು ವಸುಗಣ ಅಂತಿದೆ, ಹೌದಾ, ರುದ್ರಗಣ ಅಂತ ಇದೆ, ಆದಿತ್ಯಗಣ ಅಂತ ಇದೆ. ಅದರ ಜೊತೆಗೆ ಮರುದ್ಗಣ ಅಂತ ಅನ್ನೋದು ಇರ್ತಕ್ಕಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಅವಾಗ ಸಿದ್ಧಿರ್ಭಾ ಆಶಿಷಂಚ ವರಾರೋಹಂ ಕನ್ಯಾಂ ಪ್ರಸೂತ ಸುವೃತಂ ಈ ಅನೇಕ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಅವಾಗ ದಿತಿ ದೇವಿಗೆ ತುಂಬಾ ದುಃಖವಾಗ್ತಾ ಇದೆ. ಯಾಕಪ್ಪ ಅಂದ್ರೆ ನಮ್ಮ ಮಕ್ಕಳು ದೈತ್ಯರ ಮಕ್ಕಳು ಎಲ್ಲರೂ ಕೂಡ ಎಲ್ಲರೂ ಸಂವೃತರಾಗ್ತಾ ಇದ್ದಾರೆ. ಯಾರು ತಮ್ಮ ಮಕ್ಕಳು ಸಂವೃತರಾದಾಗೆಲ್ಲ ತಾಯಿಗೆ ದುಃಖವಾಗುವುದೇ ಸಾಮಾನ್ಯವಾಗಿ. ಹಾಗಾಗಿ ನನಗೆ ಬಹಳ ದುಃಖವಾಗ್ತಾ ಇದೆ ಅಂತ ಮನಸ್ಸಿನಲ್ಲಿ ವಿಚಾರವನ್ನ ಮಾಡಿ ಹತಪುತ್ರ ದಿತಿಶಕ್ರಂ ಪಾಷ್ಟಿಗ್ರಾಹೇಣ ವಿಷ್ಣುನ ಮನ್ನಿನ ಶೋಕದೀಪ್ತೇನ ಜ್ವಲಂತಿ ಪರಿಚಿಂತೆಯದ. ನಮ್ಮ ಮಕ್ಕಳೆಲ್ಲರೂ ಸಂವೃತರಾದ ಯಾರಿಂದ? ಈ ಇಂದ್ರನಿಂದ. ಹಾಗಾಗಿ ಮನಸ್ಸಿಗೆ ಬಹಳ ತಾಪವನ್ನು ಮಾಡ್ತಾ ಚಿಂತೆಯನ್ನು ಮಾಡ್ತಾ ಏನ್ ಮಾಡಬೇಕು ಅಂತ ವಿಚಾರವನ್ನು ಮಾಡ್ತಾ ಅವಾಗ ಅವರ ಮನಸ್ಸಿನಲ್ಲಿ ಹೇಗೆ ವಿಚಾರ ಹೊಳಿತು, ನಮ್ಮ ಕಶ್ಯಪ ಋಷಿಗಳನ್ನ ಅವರು ವಿಶೇಷವಾದಂತಹ ಸಂತೋಷ ಪಡಿಸಬೇಕು, ಅವರಿಂದ ವರವನ್ನು ತೆಗೆದುಕೊಳ್ಳಬೇಕು, ವರವನ್ನು ತೆಗೆದುಕೊಂಡು ಆ ಮಕ್ಕಳಿಂದಾಗಿ ಅವರನ್ನ ಸಂಹಾರ ಮಾಡಬಹುದು ಇಂದ್ರಾದಿಗಳನ್ನ ಅಂತ ಅಂದುಕೊಂಡು ಬಹಳ ಪ್ರೀತಿಯಿಂದಾಗಿ ಗಂಡನ ಸೇವೆಯನ್ನು ಮಾಡ್ತಾ ಹೋದ್ರು. ಗಂಡನಾರು ಕಶ್ಯಪ ಋಷಿಗಳು. ಆ ಕಶ್ಯಪ ಋಷಿಗಳನ್ನ ಬಹಳ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಭರ್ತುರ ಆಚಾರ ಸಕೃತ್ ಪ್ರಿಯಂ ಶುಶ್ರೂಷಾಯ ಅನುರಾಗೇನ ಪ್ರಶ್ನೇನ ದಮೇನ ಚ. ಬಹಳ ಭಕ್ತಿಯಿಂದಾಗಿ ಸೇವೆಯನ್ನು ಗಂಡನ ಸೇವಾ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ಇರ್ಲಾರ್ದು ಇಷ್ಟು ವರ್ಷ ಇರ್ಲಾರ್ದು ಯಾಕೆ ಸೇವಾ ಮಾಡ್ಲಿಕ್ಕತ್ತಾಳ ಅಂತ ಅನ್ನುವಂತ ರೀತಿಯಲ್ಲಿ ಮನಸ್ಸಿಗೆ ಬಂತು. ಆದ್ರೂ ಕೂಡ ಬಂದಾಗ ಮಾಡ್ಲಿಕ್ಕತ್ತಾಳ, ಮಾಡ್ಲಿ ಬಿಡು, ಪುಣ್ಯ ಬರ್ತದ ಅವಳಿಗೆ ಅಂತ ಅನ್ಕೊಂಡು ಗಂಡನ ಸೇವಾ ಮಾಡ್ತಾ ಇದ್ದಾಳೆ. ಅದು ಬಹಳ ಭಕ್ತಿಯಿಂದ. ಇಷ್ಟು ಭಕ್ತಿ ಮಾಡ್ತಾ ಇದ್ದಾಳೆ ಅಂದ್ರೆ ಒಮ್ಮಿಂದೊಮ್ಮೆ ಇಷ್ಟ್ಯಾಕೆ ಭಕ್ತಿ ತೋರ್ಸಕತ್ತಾಳ ಅಂತಂದ್ರೆ ಏನೋ ಹಿನ್ನೆಲೆ ಇರಬಹುದು ಅಂತ ಅನ್ನೋದ್ರ ವಿಚಾರ ಗೊತ್ತಾಗ್ಬಿಡ್ತದ. ಹಾಗಾಗಿ ಆದ್ರೂ ಕೂಡ ಇಷ್ಟು ಸೇವಾ ಮಾಡ್ತಾ ಇದ್ರೆ ಅಂದ್ರೆ ಹೇಳ್ತಾರಲ್ಲೇ ಅನುರಾಗೇಣ ಪ್ರಶ್ರಯೇಣ ದಮೇನ ಚ ಭಕ್ತ್ಯ ಪರಮಯಾ ರಾಜನ್ ಮನೋಜ್ಞಿ ವಲ್ಗು ಭಾಷತೆ. ಬಹಳ ಪ್ರೀತಿಯಿಂದ ಮಾತಾಡೋದು. ಏನು ಇಷ್ಟು ದಿವಸ ಹಿಂಗಿದ್ಲು ಒಮ್ಮಿಂದೊಮ್ಮೆ ಏನ್ರಿ ಹಿಂಗಾಗ್ಬಿಟ್ಟಾಳೆ ಅಂತ ಅನ್ಕೊಳ್ಬೇಕು ಬೇರೆ ಮನೆಯಾಗ ಏನಾಯ್ತಂದ್ರ. ಆದ್ರೆ ಇವ್ರ ವಲ್ಗು ಭಾಷಣೆ, ಪ್ರೀತಿಯಿಂದ ಮಾತಾಡೋದೇನು, ಎಷ್ಟು ಆದರ ಆತಿಥ್ಯ ಮಾಡೋದೇನು, ಬೆಳಗ್ಗೆ ಎದ್ದು ಕೂಡಲೇ ಅವ್ರಿಗೆ ಏನ್ ಬೇಕು ಅದೆಲ್ಲ ವ್ಯವಸ್ಥಿತವಾಗಿ ಬಿಸಿನೀರು ಎಲ್ಲ ತಕ್ಷಣದಲ್ಲಿ ಟ್ರಾವೆಲ್ ತಂದು ಕೊಡೋದು, ವರ್ಷಗಳಿಗೆ ಕೊಡೋದು, ಪಂಜಾ ಕೊಡೋದು, ತಮ್ಗಿ ಬಿಂದಿಗೆ ಇಡೋದು, ಸ್ನಾನಕ್ಕೆ ಬಡಿಯಲ್ಲಿ ಮಾಡ್ತಾರಂತಂದ್ರೆ ಏನೇ ಅವ್ರಿಗೆ ಹೆಂಗ್ ಮಾಡ್ತಾರಂತ ಅನ್ನೋದಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡ್ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾಳೆ. ಜಪ ಮಾಡ್ಲಿಕ್ಕೆ ತುಳಸಿ ಮಣಿ ಡಬ್ಬಿ ಗಿಬ್ಬಿ ಎಲ್ಲ ತುಳಸಿ ಹೂವು ಮಗನ ಕಡೆ ತರಿಸಿ ಏನೇನೆಲ್ಲ ವ್ಯವಸ್ಥಿತ ಹೂ ತಂದು ಕೊಡೋದು ಇಡೋದು ಬಹಳ ಆದರಾತಿಥ್ಯ ಮಾಡ್ತಾ ಇದ್ದಾಳೆ. ಆಯ್ತಾ? ಮನೋ ಜಗ್ರಾಹಿ ಭಾವಜ್ಞ. ಅವರ ಮನಸ್ಸನ್ನು ಎಳ್ಕೊಳ್ಬೇಕಲ್ಲ ನಮ್ಮ ಕಡೆ. ಅವ್ರ ಮನಸ್ಸನ್ನು ಎಳ್ಕೊಳ್ಬೇಕಂದ್ರೆ ಅವ್ರಿಗೆ ಪ್ರೀತಿ ಪಾತ್ರ ಆಗಬೇಕು. ಪ್ರೀತಿ ಪಾತ್ರ ಆಗಬೇಕಂದ್ರೆ ಅವ್ರು ಎಲ್ಲ ವಿಧವಾದಂತ ಸೇವೆಯನ್ನು ಮಾಡಬೇಕು ಅವರಿಗೆ ಅಂತ ಹೇಳಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಮನೋಜ್ಞಿ ವಲ್ಗು ಭಾಷಿತೈಹಿ. ಬಹಳ ಮೃದುವಾದ ಭಾಷೆ. ಏನಿದು ಮನೋಜಗ್ರಾಹ ಭಾವಜ್ಞ ಸುಸ್ಮಿತಾಪಾಂಗ ವೀಕ್ಷಣೆ. ನೋಡುವುದಲ್ಲಾಗ್ಲಿ, ಅವರ ಸೇವೆಯನ್ನು ಸೇವೆಯನ್ನು ಮಾಡೋದಲ್ಲಾಗ್ಲಿ ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ. ಏವಂ ತ್ರಿಯ ಜಡೀಭೂತೋ ವಿದ್ವಾನವಿ ವಿದಗ್ಧಯ. ಎಂತ ಮನುಷ್ಯನಾಗಿದ್ರು ಕೂಡ ಅವನು ಸೋತು ಹೋಗ್ಬಿಡ್ತಾನೆ. ಅಂತ ವಿದ್ವಾಂಸನಾಗಿರ್ಲಿ ಎಂತವನೇ ಆಗಿರ್ಲಿ ಪ್ರೀತಿಯಿಂದ ಇಷ್ಟ ಅಭಿಮಾನ ಅಂತಃಕರಣ ಇಷ್ಟೆಲ್ಲಾ ಸೇವೆಯನ್ನು ಮಾಡ್ತಾ ಇರುವಾಗ ಏನಾಗ್ಬಿಡ್ತಾವಾಗ ಮನಸ್ಸು ಕರಗಿ ಬಿಡ್ತದೆ. ಎಲ್ಲಾನು ಮನಸ್ಸು ಕರಗಿ ಪಾಪ ಎಷ್ಟು ವಿನಮ್ರ, ಎಷ್ಟು ಭಕ್ತಿ ಇವಳಿಗೆ ಅಬಾಬಾಬ ಅನ್ಕೊಂಡು ನಾವೆಲ್ಲವೂ ಕೂಡ ಆಗ್ಲಿ ಅಂತ ಅನ್ಕೊಂಡು ಸೇವೆಯನ್ನು ತಗೋತಾ ಇರ್ತಾರೆ. ಅವಳ ಮನಸ್ಸಿನಾಗ ಏನಿರ್ತದೋ ಗೊತ್ತಿರೋದಿಲ್ಲ. ಜಡಿ ವಾಡ ವಿದ್ಯಾಯುಷೋ ಚಿನ್ನಂನ ಯೋಷಿತಿ ಬಾಳ ವಿದ್ಯಾಯುಷ. ಎಷ್ಟೇ ಮಾಡಿದ್ರು ಕೂಡ ಆಯ್ತು ಒಂದು ಬಹಳ ಸೇವಾ ಮಾಡ್ತಾ ಇದ್ದಾಳೆ. ಎಷ್ಟೋ ವರ್ಷಗಳು ಮಾಡ್ತಾ ಇದ್ಲು. ಒಂದೇ ಸಲ ಮಾಡಿ ಕೇಳಿಬಿಟ್ರೆ ಗೊತ್ತಾಗ್ಬಿಡು ಎದುರು ಸಲ ಮಾಡ್ಲಿಕ್ಕಂತ ಹಂಗಿಲ್ಲ. ಸುಮಾರು ವರ್ಷ, 1 ವರ್ಷ 2 ವರ್ಷ ಹಿಂಗೇ ಮಾಡ್ಕೋತ ಬಂದಾಗ ಸೊ ಹಂಗ ಬಹಳ ಬದಲಾವಣೆ ಆಗಿಬಿಟ್ರೆ. ಹೆಂಡತಿ ಮೊದ್ಲೇನೋ ಅನ್ಕೊಂಡಿದ್ದೆ, ಹೆಂಡತಿ ಸಹ ಏನೋ ಅನ್ಕೋತಿದ್ದೆ, ಬಹಳ ಚೇಂಜ್ ಆಗ್ಬಿಟ್ಟಾಳೆ. ಹೆಂಡ್ತಿರ್ರಿ ಯಾರ ಹೇಳ್ತಿರ್ತಾರೆ ಮೊದ್ಲು ಹಂಗಿದ್ರಿ ಬಹಳ ಏನ್ ಸೇವಾ ಮನೆಯಾಗ ಎಲ್ಲ ಅಡಿಗೆ ನಿಮ್ಗೇನು ಅಪೇಕ್ಷೆ ಅಡಿಗೆ ಏನ್ ಎಲ್ಲಾ ಪದಾರ್ಥಗಳು ರೆಡಿ. ನೀವು ಹೊರಗೆ ಬಂದ್ರೆ ಬಿಸಿನೀರು ಹಾಕ್ಲಿಕ್ಕೆ ಮತ್ತೆ ಬಿಸಿನೀರು ಬೇಕು, ಬಿಸಿನೀರು ಕಾಯಿಸೋದೇನು, ಆಮೇಲೆ ಆರಾಮಿಲ್ಲದ ಉಪಚಾರ ಮಾಡೋದೇನು ಏನಂತಾರೆ ಎಲ್ಲಾನು ಯಾರು ಉಪದೇಶ ಮಾಡೋರು, ಯಾರು ಕೇಳೋ ಎಲ್ಲಿಂದ ವಿಚಾರ ಬಂತು ಅವಳ ತಲೆಯಾಗ ಗೊತ್ತಿಲ್ಲ. ಅಷ್ಟು ಬಹಳ ಚೇಂಜ್ ಆಗ್ಬಿಟ್ಟಾಳ ಒಮ್ಮೆ ಅಂತಲ್ಲ. ಅದು ಚೇಂಜ್ ಆಗಿ ಒಂದು ವಾರಕ್ಕೆ ಮತ್ತೆ ಆಗ್ಬಿಟ್ರೆ ಮತ್ತೆ ಅದಕ್ಕೂ ಹಂಗಿಲ್ಲ. ಎಷ್ಟೋ ವರ್ಷ ತಾನು ರೂಢಿಸ್ಕೊಂಡ್ಲು. ಮೊದಲಿಗೆ ರೂಢಿಸಿಕೊಂಡು ಹಾಗೇ ಮಾಡ್ತಾ ಇದ್ದಾಳೆ. ಮನಸ್ಸಿನ ಮೇಲೆ ಒಂದು ಚಲಾಗಿ ಒಳಗಿತ್ತಳು. ಏನಪ್ಪಾ ಅಂತಂದ್ರೆ ಒಂದು ವರ ಕೇಳ್ಬೇಕಾಯ್ತು ಅವ್ರ ಹತ್ರ. ಹಾಗಾಗಿ ಮತ್ತೆ ವರ ಕೊಡ್ಬೇಕಂದ್ರೆ ಅವಳು ಸಂತೋಷದಿಂದ ಕೊಡ್ಬೇಕಲ್ಲ. ಸಂತೋಷದಿಂದ ಕೊಟ್ರೆ ಅದು ಕೊಡ್ಲೇಬೇಕಾಗ್ತದೆ. ಸೇವಾ ಮಾಡಿದ್ರೆ ಕೊಡ್ಬೇಕಾಗ್ತದೆ. ಭಗವಂತನ ಹತ್ರ ಅಗ್ನಿ ಜಪ ತಪಶ್ಚರ್ಯ ಮಾಡಿ ಪರಮಾತ್ಮನನ್ನ ಧ್ಯಾನ ಬರ್ತಾನೆ, ಅನುಗ್ರಹವನ್ನು ಮಾಡ್ತಾನೆ. ಏನ್ ಬೇಕು ವರ ಬೇಕಂದ್ರೆ ವರ ಕೊಟ್ಬಿಡ್ತಾನೆ. ಹಂಗ
ಮತ್ತು ಇವ್ರನ್ನೂ ಕೂಡ ಇವರೇ ದೇವರನ್ನು ಪತಿದೇವರು ಇವರು. ಈ ಪತಿದೇವರನ್ನ ಅಖಂಡ ಸಂತೋಷಪಡಿಸಿ ಎಲ್ಲ ಅಲ್ಲಿ ಜಪ ಮಾಡೋ ಬದಲು ಇವರನ್ನೇ ಕೂಡಿದ್ರೆ ವರ ಸಿಗತ್ತೆ ಅಂತ ಅನ್ನೋ ದೃಷ್ಟಿಯಿಂದಾಗಿ ಈ ಪತಿದೇವರನ್ನ ಬಹಳ ಜಪ ಪಾರಾಯಣಾದಿಗಳಿಂದ ಹೆಂಗ್ ಮಾಡ್ತಾರೆ ಹಂಗ ಈ ದೇವರನ್ನೆಲ್ಲ ಸಂತೋಷ ಪಡಿಸಿದ್ರು. ಸ್ತ್ರೀಯಂ ಚಕ್ರೇ ಸ್ವದೇಹಾರ್ಧಂ ಯಾ ಪುಂಸಂ ಮತಿರ್ಹತ ಏವಂ ಶುಶ್ರೂಷಿತಾಸ್ತಾದ ಭಗವಾನ್ ಕಶ್ಯಪ ಸ್ತ್ರೀಯ ಪರಸ್ಯ ಪರಮಪ್ರೀತಃ ದಿತಿ ಮಾ ಅಭಿನಂದ ಚ. ಬಹಳ ಇಷ್ಟೆಲ್ಲ ಆದ್ಮೇಲೆ ಪರಮಪ್ರೀತಃ ಬಹಳ ಸಂತೋಷವಾಯಿತು ಕಶ್ಯಪ ಋಷಿಗಳಿಗೆ. ಏನ್ ಜೊತೆಗೆ ಇಷ್ಟು ಸೇವಾ ಮಾಡ್ತಿದ್ದಾಳೆ ಬಹಳ ಏನು ಆನಂದವಾಯಿತು ಅವನಿಗೆ. ಆಗ ಅದಿತೆ ಅಭಿನಂದ ಮಾಡಿದ್ರು. ಬಹಳ ಸಂತೋಷವಾಯಿತು, ಇಷ್ಟೆಲ್ಲ ನೀನು ಸಂತೋಷದಿಂದ ಇಷ್ಟು ವರ್ಷ ಸೇವಾ ಮಾಡಿದ್ಯಾ, ಏನ್ ವರ ಬೇಕಾದ್ರೆ ಕೇಳ್ಬೇಕಾದ್ರೆ ಕೊಡ್ತೀನಿ ಅಂತ ಅಂದೇ ಬಿಟ್ಟಿದ್ರು. ಅದೇ ಕಾಯ್ತಾ ಇದ್ಲು ಅವಳು. ಯಾಕಂದ್ರೆ ಅಷ್ಟು ಮಾಡಿಸಿದ ಮೇಲೆ ಏನಾರು ಸ್ವಲ್ಪ ಏನಾರು ಕರ್ಕೊಂಡು ಹೋಗೋಣ ಎಲ್ಲರ ಅಂಗಡಿ ಹೊರಗಡೆಗೆ ಸ್ವಲ್ಪ ಏನಾರು ಕೊಡಿಸ್ಬಿಟ್ರೆ ಪಾಪ ಅವ್ರಿಗೂ ಒಂದ್ ಸ್ವಲ್ಪ ಸಮಾಧಾನ ಆಗ್ತಿತ್ತು, ಭಾವನೆ ಇರ್ತದೆ. ಹಾಗಾಗಿ ಈಗಿನ ಕಾಲದಲ್ಲಿ ಅವಾಗ ಏನು ವರ ಅವ್ರಿಗೆ ಏನ್ ಬೇಕೋ ಅಲ್ಲ ಅವ್ರು ಕೊಡ್ತಾರೆ. ಅವಾಗ ಹಾಗೆ ಅನ್ಕೊಂಡು ಪಾಪ ಬಹಳ ಸಂತೋಷವಾಯ್ತು. ಹೇಗೆ ನಾವು ಕರ್ದಮ ಪ್ರಜಾಪತಿಗಳ ಕಥೆಯನ್ನು ಕೇಳ್ತೀವಿ, ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿ ಕಥೆಯನ್ನು ಕೇಳಲ್ವಾ, ಅವಳು ಪರಮ ಅಕ್ಕೇನಿಲ್ಲ, ಅವಳು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡಲಿಕ್ಕೆ ಮಾಡಿದಳು ಮಕ್ಕಳಾಗಬೇಕು ಅಂತ ಅಪೇಕ್ಷೆಯನ್ನ ಬಯಸಿದಳು. ಹಾಗಾಗಿ ಆ ತಪಸ್ಸುಗಳು ಅಷ್ಟು ಗಂಡನ ಸೇವೆ ಮಾಡಿದ್ದಕ್ಕಾಗಿ ಅವರು ವಿಮಾನವನ್ನು ಸೃಷ್ಟಿಯನ್ನು ಮಾಡಿ ಮತ್ತೆ ಆ ವಿಮಾನದಲ್ಲಿ ಕರೆದುಕೊಂಡು ಹೋಗಿ 9 ರೂಪವನ್ನು ಧಾರಣ ಮಾಡಿಕೊಂಡು 9 ರೂಪದಲ್ಲಿ ಆ ಮಕ್ಕಳನ್ನು ಪಡೆದ ಕಥೆಯಲ್ಲಿ ಕೇಳ್ತೀವಿ. ಯಾಕೆ ಅಷ್ಟು ಸೇವಾ ಮಾಡಿದಕ್ಕಾಗಿ ಅಂತಹ ಫಲ ಅವಳಿಗೆ ಸಿಕ್ತು ಅಂತ ಕಥೆ ಹೇಳ್ತೀವಿ. ಮತ್ತೆ ಅದನ್ನಾಗಿ ಗೊತ್ತಿತ್ತು ಆಕೆಗೆ. ಹಾಗಾಗಿ ಸುಮ್ಮನೆ ಫಲ ಕೊಡಂಗಿಲ್ಲ ಗಂಡಂದ್ರು, ಏನಾದ್ರೂ ಸೇವಾ ಮಾಡ್ಬೇಕು ಅವ್ರಿಗೆ. ಅಷ್ಟು ವರ್ಷ ಸೇವಾ ಮಾಡಿದ್ರೆ ಏನಾದ್ರು ಫಲ ಸಿಗುತ್ತೆ ಅನ್ನೋ ದೃಷ್ಟಿಯಿಂದಾಗಿ ಬಹಳ ವರ್ಷಗಳ ಸೇವಾ ಮಾಡಿದ ಮೇಲೆ ಅವಾಗ ಅವರಾಗೆ ಬಾಯಿ ಬಂತು. ಇಷ್ಟು ಕೇಳಿದಾಗ ಏನೋ ಕೊಡ್ಬೇಕಲ್ಲ ಪಾಪ, ಸುಮ್ಮನೆ ಅವ್ರಿಗೆ ಏನೋ ಒಂದು ಹೊರಗೆ ಹೋಗಿ ಕರ್ಕೊಂಡು ಹೋಗ್ಬೇಕು, ಏನ್ ಬೇಕಂತಾರೋ ಗೊತ್ತಿಲ್ಲ, ಕೇಳ್ಬಿಡೋಣ ಅಂತ ಅನ್ಕೊಂಡು ಇವರಾಗೆ ಬಾಯಿ ಬಿಟ್ಟು ಕೇಳ್ಬಿಟ್ಟು ಏ ವರ ಕೇಳ್ತಿ ಕೇಳು ಅಂದ್ಬಿಟ್ರು. ಸಿಕ್ತ ಬಡ ವಿರತಸ್ತೆ ಅಹಂ ಅನಿಂದನೆ ಸ್ತ್ರೀಯಾ ಭರ್ತೃ ಸುಪ್ರೀತ ಕಃ ಕಾಮ ಈಚಾಗಮ ಪತಿರೇವಿ ನಾರೀಣಂ ದೈವತಂ ಪರಮಂ ಸ್ಮೃತಂ. ಕಶ್ಯಪ ಪತಿರೇವಿ ನಾರೀಣಂ ದೈವತಂ ಪರಮಂ ಸ್ಮೃತಂ. ನಾರಿಗೆ ಸ್ತ್ರೀಯರಿಗೆ ಯಾರಪ್ಪ ದೇವರು ಅಂದ್ರೆ ಪತಿರೇವ, ಗಂಡನೇ ದೇವರಿದ್ದಂಗ, ಗಂಡನೇ ದೇವರಿದ್ದಂಗ ಅಂತ ಹೇಳಿ ಎಲ್ಲ ಹೇಳ್ತಿರ್ತಾರ. ಮಾನಸ ಸರ್ವಭೂತಾನಂ ವಾಸುದೇವ ಶ್ರೇಯಪತಿ ಸೇವ ದೇವತಾಲಿಂಗೇ ನಾಮ ಸ್ವರೂಪ ವಿಲಕರಿದೆ ಈಚಿದೆ ಭಗವಾನ್ ಪೊಬ್ಬೆ ಸ್ತ್ರೀ ಬಿಶ್ಚ ಪತಿ ರೂಪ. ನಾನೇ ದೇವರಿದ್ದಂಗ, ನಾಗ ಹೇಳಿದ್ನಲ್ಲ ದೇವರ ಪ್ರಾರ್ಥನೆ, ದೇವ್ರ ಹೆಂಗ್ ವರ ಕೊಡಬೇಕು, ಹೆಂಡತಿ ಈಗ ಗಂಡನೇ ದೇವರಲ್ಲ, ಹಾಗಾಗಿ ನಾನೇ ಅವರಿಗೆ ವರವನ್ನು ಕೊಡ್ತೇನೆ ಅಂತಂದ್ರೆ ವರವನ್ನು ಕೊಡ್ತೀನಿ ಕೇಳು ಅಂತ ಅಂದ್ಬಿಟ್ರು. ಅವಜಂತೆ ಅನ್ಯಭಾವೇನ ಪತಿ ಆತ್ಮನೀಶ್ವರಂ ಸೋಹ್ಯಂ ತ್ವಯಾಚಿತ ಭದ್ರೆ ಇದ್ರ ಸ್ವಾವೇನ ಭಕ್ತದ ತುಷ್ಟೇ ಸಮಾನ ಸಂಪಾದಯ ಕಾಮ ಯಾಚಿತೆ ನಮ್ ದುರ್ಲಭಂ. ಹಾಗಾಗಿ ಇಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದಕ್ಕಾಗಿ ನಿಂಗೆ ವರವನ್ನು ಕೊಡ್ತೀನಿ ಕೇಳು. ವರದೋ ಯದಿಮೇ ಬ್ರಹ್ಮನ್ ಪುತ್ರಂ ಇಂದ್ರ ಹಣಂ ಋಣೆ ಅಮೃತ್ಯಂ ಮೃತಪುತ್ರಾಂ ಏನ ಮೇ ಘಾತದೋ ಸುಧೌ. ಕೇಳಿದ್ರೆ ನೋಡ ವ್ರತ ಏನು ವರವನ್ನು ಕೇಳಬೇಕು, ನನ್ನ ಮಕ್ಕಳನ್ನ ಸಂಹಾರ ಮಾಡ್ತಾ ಇದ್ದಾನೆ ಇಂದ್ರ, ಹಾಗಾಗಿ ಇಂದ್ರನನ್ನು ಸಂಹಾರ ಮಾಡುವಂತ ಮಗ ಬೇಕು ನನಗೆ ಅಂತ ಕೇಳ್ಬಿಟ್ರು. ಘಾಸಿದವು ಘಾತಿದವು ಸುತೌ ನಿಶಚ್ಯ ದ್ವಿಜೋ ವಿಪ್ರ ವಿಮಾನ ಪರಿತಪ್ಯತ ನಿಶಮ್ಯ. ಈ ಮಾತನ್ನು ಕೇಳಿದ ತಕ್ಷಣವೇ ಒಮ್ಮೆ ಮನಸ್ಸಿಗೆ ತುಂಬಾ ಖೇದವಾಯಿತು ಕಶ್ಯಪ ಋಷಿಗಳಿಗೆ. ತದ್ವಿಪ್ರಹ ವಿಮಾನ ಪರಿತಪ್ಯತ, ವಿಮನಸ್ಕರಾದ ಬಹಳ ಮನಸ್ಸಿಗೆ ತುಂಬಾ ಖೇದವಾಯಿತು ಅವರಿಗೆ. ಅಹೋ ಅಧರ್ಮ ಸುಮಹಾನದ್ಯಮೇ ಸಮುಪಚ್ಚಿತ ಅಹೋ ಅಧೇಂದ್ರಿಯ ರಾಮೋ ಯೋಷನ್ ಮೈಯೀವ ಮಾಯ. ಅಂತಹ ಇದರಿಂದ ನಾನು ಅವರಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ಪತಿತನಾದಂಗಾಗಿ ನಾನು ಗರಿದ ಚೇತಃ ತರ್ಪಣ ಪ್ರತಿಷ್ಠೆ ನರಕೇ ಧ್ರುವಂ. ಇಂತಹ ರೀತಿಯಲ್ಲಿ ನಾವು ಅವರಲ್ಲೇ ಆಸಕ್ತರಾಗಿ ಅವರಲ್ಲೇ ನಾವು ಮನಸ್ಸು ಹುಟ್ಟುವರಾದರೆ ಈ ರೀತಿಯಾಗಿ ನನಗೆ ಆಗಿಬಿಡುತ್ತೆ. ಧಿಂಗ್ ಮಾಂ ವತಮುದಾಂ ಸ್ವಾರ್ಥೆ ತದಹಂ ಅಜಿತೇಂದ್ರಿಯ ಶರತ್ ಪದ್ಮೋತ್ಸವಂ ವಕ್ತಂ ವತಸ್ಸ ಶ್ರವಣಾಮೃತಂ. ಹೀಗೆ ನಾನು ಹೆಂಡತಿಯನ್ನ ನಾನು ಮೋಹಿ ಉಳ್ಳವನಾಗಿ ಈ ರೀತಿಯಾಗಿ ನಾನು ಮಾಡುವಂತಹ ಪ್ರಸಂಗ ಬಂದುಬಿಡುತ್ತು. ವರವನ್ನು ಕೊಡಲೇಬೇಕಾಗತ್ತೆ. ಹೂ ಅಂತ ನಾವು ವರ ಕೇಳಂದ್ರೆ ಕೊಡ್ತೀನಿ ಅಂತಂದೇಲೆ ವರಕ್ಕೆ ನಾವು ಕೊಡಲೇಬೇಕಲ್ಲ. ನಾನು ವೃಥ ಅನೃತ ಸುಳ್ಳು ಆಗಬಾರ್ದು ನನ್ನ ಬಾಯಿಂದ. ಧಿಂಗ್ಮ ಶರತ್ ಪದ್ಮೋತ್ಸವಂ ವಕ್ತಂ, ಆ ಚಂದ್ರನಂತೆ ಇರ್ತಕ್ಕಂತಹ ಮಗುವನ್ನ ನೋಡಿ ಮಾತುಗಳನ್ನ ಶ್ರವಣಾಮೃತವಾದ ರೀತಿಯ ಮಾತುಗಳನ್ನ ಕೇಳಿ ಆನಂದದಾಯವುಳ್ಳವನಾಗಿ ನಾನು ಹೃದಯಂ ಕ್ಷುರದಾರಾಭಂ ಕ್ಷೀಣಂ ಕೋದ ವಿಶಿಷ್ಟತಂ. ಆದ್ರೆ ಏನೇ ಅಂತಾರಲ್ಲ, ಮೀನಿನ ಹೆಜ್ಜೆಯನ್ನು ತಿಳ್ಕೋಬಹುದು, ಹೆಣ್ಣಿನ ಸ್ತ್ರೀಯರ ಮನಸ್ಸಿರ್ತಕ್ಕಂತಹ ವಿಚಾರಗಳನ್ನ ತಿಳ್ಕೊಳಿಕ್ಕಾಗುವುದಿಲ್ಲ ಅಂತ ಹೇಳ್ತಿರ್ತಾರೆ ಅಲ್ವಾ. ಹಾಗಾಗಿ ಅದೇ ಹೇಳ್ತಾರೆ, ಹೃದಯಂ ಕ್ಷುರಧಾರಾಭಂ ಶ್ರೀಣಂ ಕೋವೇದ ಚೇಷ್ಟಿತಂ. ಸ್ತ್ರೀಯರ ಮನಸ್ಸ ಚೇಷ್ಟೆಗಳನ್ನ ತಿಳಿದುಕೊಳ್ಳಕ್ಕೆ ಆಗುವುದಿಲ್ಲ. ಅದರಿಂದಾಗಿ ಹೃದಯಂ ಕ್ಷುರಧಾರಭಂ ಬರ್ಚಿಯಂತೆ ಆಗಿಬಿಟ್ಟಿದೆ ನನಗೆ. ನಹಿ ಕಶ್ಚಿತ್ ಪ್ರಿಯ ಸ್ತ್ರೀಣಂ ಅಂದಸ ಸ್ವೈಷ್ಣತ್ವಂ ಪತಿಂ ಪುತ್ರಂ ಭ್ರಾತರಂ ಗ್ರಂಥರ್ತೆ ಘಾತೆಯಂತೆ ಚ. ಅಂಡ ಮಕ್ಕಳು ಅಣ್ಣ ತಮ್ಮ ಯಾರನ್ನು ಕೂಡ
ವಿಚಾರ ಮಾಡೋದಿಲ್ಲ. ಆ ರೀತಿಯಲ್ಲಿ ಇವರ ಮಾತುಗಳು ಇರ್ತವೆ. ಆದರೂ ಕೂಡ ನಾನು ಕೊಡ್ತೀನಂತ ಹೇಳಿದ ಮೇಲೆ ಪ್ರತಿಶ್ರುತಂ ಪ್ರಧಾಮಿತಿ ವತಸ್ತನ್ನ ಮೃಷಾ ಭವೀತ, ನನ್ನ ಮಾತು ಸುಳ್ಳಾಗಬಾರದು ಅನ್ನೋ ದೃಷ್ಟಿಯಿಂದಾಗಿ ಆಗಲಿ ಅಂತ ಹೇಳಿದರು. ಅವಶ್ಯವಾಗಿ ಆಗಲಿ. ಮಾದರಿ ಕುರುನಂದನ ಉವಾಚ ಕಿಂಚಿತ್ ಕುಪಿತಃ ಆತ್ಮಂಚ ವಿಗರ್ಜ ಉಪವಾಚ ಕ್ವಚಿತ್ ಕುಪಿತಃ. ಸಿಟ್ಟಿಗೆ ಬಂದ್ರು, ಮೊದಲೇಗ ಸಿಟ್ಟಿಗೆ ಬಂದ್ರು, ಸ್ವಲ್ಪ ಇದಾಯ್ತು. ಈ ತರ ವರವನ್ನು ಕೇಳೋದಲ್ಲ ಇದು. ಅದರಿಂದಾಗಿ ಆದರೂ ಕೂಡ ನೀ ಇಷ್ಟು ಕೇಳಿದೆ ಅಂದಮೇಲೆ ಆಯ್ತು ಅಂತ ಹೇಳಿ ಮತ್ತು ವರವನ್ನ ಕೊಟ್ಟುಬಿಟ್ರು. ಆದರೆ ಒಂದು ನಿಯಮ ಅಂತ ಹೇಳಿದ್ರು, ನನ್ನ ವರವನ್ನ ಪರಿಪಾಲನೆ ಮಾಡಬೇಕಾದ್ರೆ ಕೆಲವು ನಿಯಮಗಳು ಬೇಕು. ಆ ನಿಯಮವನ್ನ ಮಾಡಿದರೆ ಆ ವರ ನಿನಗೆ ಪ್ರಾಪ್ತವಾಗತ್ತೆ ಅಂತ ಅನ್ನೋದನ್ನು ಸ್ವಲ್ಪ ಇಟ್ರು. ಅವ್ರಿಗೆ ಹೇಳಿದರು, ದಿತಿದೇವಿ ಹೇಳಿದ್ರು, ನೋಡಮ್ಮ ನಿನಗೆ ಸಿಗತ್ತೆ, ನೀ ಹೇಳಿದ ವರನೇ ಬರ್ತದೆ. ಆದರೆ ನಾ ಹೇಳಿದ ರೀತಿಯಲ್ಲಿ ನೀನು ವೃತವನ್ನ ಆಚರಣೆಯನ್ನು ಮಾಡಬೇಕು. ಪುತ್ರಸ್ತೆ ಭವಿತಾ ಭದ್ರೇ ಇಂದ್ರಯ ದೇಹ ಬಾಂಧವ ಸಂವತ್ಸರ ಮೃತಮಿದಂ ಯದ್ಯಜ್ಯೋ ಧಾರಯಿಷ್ಯಸಿ. 1 ವರ್ಷದವರೆಗೆ ಇದು ಪುಂಸವನ ಎಂಬತಕ್ಕಂಥ ವೃತವಿದೆ, ಇದನ್ನು ಧಾರಣ ಮಾಡಬೇಕು. ಧಾರಯಿಷ್ಯೆ ವೃತಂ ಬ್ರಹ್ಮನ್. ಏನೇ ವೃತ ನಿಯಮಗಳು ಹೇಳಿದ್ರೆ ಎಲ್ಲ ಮಾಡ್ತೀನಿ ಅಂತ ಅನ್ಲಕ್ಕೆ ಹೆದರ್ಕೊಳ್ಳಿಲ್ಲ. ನೀವೇನು ಹೇಳೋರಿದ್ದೀರಿ, ಏನೋ ಇಷ್ಟು ಚೌಕಟ್ಟು ಹೇಳ್ತೀರಿ, ಅದೆಲ್ಲ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ. ಆಯ್ತು, ಹಂಗಾರೆ ನಾನು ಹೇಳ್ತೀನಿ ಕೇಳು. ಆ ವೃತವನ್ನ ನಿಯಮಗಳಿವೆ. ಆ ವೃತವನ್ನ ನಿಯಮದ ಪ್ರಕಾರ ಆಚರಣೆಯನ್ನು ಮಾಡಿದರೆ ನೀ ಅಂದುಕೊಂಡಂತೆ ಮಗ ಹುಟ್ಟುತ್ತಾರೆ. ವೃತ ಭಂಗವಾಯಿತು ಅಂದ್ರೆ ಆಗೋದಿಲ್ಲ. ಏನು ವೃತ ಹೇಳಿ ಮಾಡ್ತೀನಿ? ನ ಹಿಂಸಾ ಭೂತಜಾತಾನಿ ನ ಶಪೇನ್ ಅನೃತಮ್ಮದೇತ. ಭೂತಜಾತ ಯಾರನ್ನ ಹಿಂಸೆ ಮಾಡಬಾರದು. ಯಾವೊಬ್ಬರನ್ನು ಹಿಂಸಾ ಭೂತಜಾತಾನಿ ಎಲ್ಲ ಯಾರನ್ನು ಕೂಡ, ಒಂದು ಪ್ರಾಣಿ ಪಶು ಪಕ್ಷಿಗಳನ್ನು ಹಿಡಿದುಕೊಂಡು ಯಾರನ್ನು ಹಿಂಸೆ ಮಾಡಬಾರದು. 1 ವರ್ಷದವರೆಗೆ ಏನೂ ಮಾತಾಡಬಾರದು, ಹಿಂಸೆ ಆಗಬಾರದು. ಮಾತಿನಿಂದ, ಕೃತಿಯಿಂದ, ಎಲ್ಲದರಿಂದಲೂ ಕೂಡ ಇನ್ನೊಬ್ಬರಿಗೆ ಹಿಂಸೆ ಆಗಬಾರದು. ಆಯ್ತು. ನ ಶಪೆ ಅನೃತಮ್ಮದೇತ. ಸುಳ್ಳು ಹೇಳಬಾರದು 1 ವರ್ಷದವರೆಗೆ, ಸುಳ್ಳು ಹೇಳಬಾರದು. ಇಲ್ಲೇ ಇರ್ತೀವಿ ಆಚಾರ್ಯ, ಇಲ್ಲೇ ಮನೆ ಹತ್ರ ಇದೆ ಅಂತ ಇನ್ನೂ 1 ತಾಸಾಗಲ್ಲ, ಅರ್ಧ ಗಂಟೆ ಆಗದು ಬರ್ಲಿಕ್ಕೆ. ನ ಅನೃತಮ್ಮದೇತ. ನ ಛಿದ್ಯಾವ ನಖರೂಪಾಣಿ. ನಖವನ್ನು ಉಗುರಿರ್ತದ, ಉಗುರು ತೆಗಿಬಾರ್ದು. ಏನೋ ಕಟ 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 ತೆಗೆದು ಕಲ್ಲ ಬಾಯಿ ಇಟ್ಕೊಳ್ಳೋದು, ಏನೇನೋ ಮಾಡ್ತಿರ್ತಾರೆ. ಅವೇನೇನೋ ಸುಮ್ಮನೆ ಕೂಡಲಾರ್ದು ಏನೇನೋ ಮಾಡ್ಕೊಳ್ಳೋದು. ಆಯ್ತಾ? ಹೀಗೆ ನಖರೋಮಗಳನ್ನ 1 ವರ್ಷದವರೆಗೂ ಕೂಡ ಮುಟ್ಟಬಾರದು ಅವನು. ನಖರೋಮಾಣಿ ನ ಸ್ಪರ್ಶೇ ಅಮಂಗಲಂ ನ ಸ್ಪರ್ಶೇತ. ಅಮಂಗಲವಾದಂತ ವಸ್ತುವನ್ನ ನೋಡಬಾರದು. ಅನಾವಶ್ಯಕವಾಗಿ ಕೋಪ ಮಾಡಿಕೊಳ್ಳಬಾರದು. ನ ಕುಪ್ಪೇತ ನ ಸಂಭಾಷೇತ ದುರ್ಜನೈಹಿ. ದುರ್ಜನರ ಜೊತೆಗೆ ಮಾತಾಡಬಾರದು. ನ ದುರ್ಜನೈಹಿ ಸಂಭಾಷೇತ. ಅವ್ರ ಜೊತೆ ಎಲ್ಲ ಮಾತಾಡಬಾರದು. ಶುಭ್ರವಾದ ವಸ್ತ್ರವನ್ನು ಉಟ್ಟುಕೊಳ್ಳಬೇಕು. ನೋಚ್ಚಿಷ್ಟಂ ಚಂಡಕಾನ್ನಂ ಚ ಸಮೀಶಂ ವೃಷಲಾಹೃತಂ. ಉಚ್ಚಿಷ್ಟನ್ನವನ್ನು ತೆಗೆದುಕೊಳ್ಳಬಾರದು. ನೋಚಿಷ್ಟ ಸ್ಪೃಶಲಿಲ್ಲ ಸಂಧ್ಯಾಯ ಮುಕ್ತ ಮೂರ್ಧಜ. ಸಂಧ್ಯಾ ಕಾಲದಲ್ಲಿ ಕೂದಲು ಹರ್ಕೊಂಡು ಹಂಗೆ ಸಾಮಾನ್ಯವಾಗಿ ಇರಬಾರದು. ಕೂದಲು ಹರ್ಕೊಂಡಿರೋದು ಹೆಂಗೆ ಇರೋದಿಲ್ಲ. ಅಲಂಕೃತರಾಗಿ ಪರಮಾತ್ಮ ಧ್ಯಾನವನ್ನು ಮಾಡ್ತಾ ಇರಬೇಕು. ಎಲ್ಲದಕ್ಕೂ ಹೊರಗೆ ಹೋದ ಕೈಕಾ ಶುದ್ಧವಾಗಿ ತೊಳೆದುಕೊಂಡು ಒಳಗೆ ಬರಬೇಕು. ಪ್ರತಿಯೊಂದು ಸಂದರ್ಭದಲ್ಲಿ ನಾದೋತಪಾನ ಸಂಪ್ರವೃತ್ತ ನಾದ್ರೋ ಪನ್ನೋ ಉದಕ್ಷಿರ. ಮಲ್ಕೋಬೇಕಾದ್ರೆ ಉತ್ತರಕ್ಕೆ ತಲೆ ಮಾಡಿ ಮಲ್ಕೋಬಾರ್ದು. ದಕ್ಷಿಣ ಕಾಲ ಆಗತ್ತಲ್ಲ, ಅದು ಮಲ್ಕೊಳ್ಬಾರ್ದು. ಏನು ಅಪ್ಪಿತಪ್ಪಿ ಬಂದ್ವಿ, ಹೆಂಗೋ ಮಲ್ಕೊಂಡ್ವಿ, ಹೆಂಗೋ ಇಟ್ವಿ, ಏನಿಲ್ಲ, ಅಷ್ಟು ಹುಷಾರಿರ್ಬೇಕು. ಶೀತನ ಪರಾಂಗ ನ ನಗ್ನ ನಚ ಸಂಧಯೋ. ಆಯ್ತಾ? ವಸ್ತ್ರ ಇಲ್ಲದೇನೆ ಮಲ್ಕೊಳ್ಳಬಾರದು. ನ ನಗ್ನ, ವಸ್ತ್ರ ಇಲ್ಲದೆ ಇರಬಾರದು. ನಚ ಸಂಧ್ಯಯೋ, ಸಂಧ್ಯೆ ಕಾಲದಲ್ಲಿ ಕೂಡ ಮಲಗಿಕೊಳ್ಳಬಾರದು. ಸಂಧ್ಯಾಕಾಲ ಹೇಳ್ತಾರಲ್ಲ, ಸಂಧ್ಯಾಕಾಲ ಮಲ್ಕೊಂಡ್ಬಿಟ್ರೆ ಹುಡುಗರು ಹೇಳಿ ಸಾಯಂಕಾಲ ಯಾರು ಮಲ್ಕೋತಾರೋ ಅಂತ ಹೇಳಿದವ. ಸಂಧ್ಯಾಕಾಲದಲ್ಲಿ ಮಲ್ಕೊಳ್ಳಬಾರದು. ಪೂಜೆಯೇತ್ ಪ್ರಾತರಾ ಶತ್ಪ್ರಾಕ್ ಗೋ ವಿಪ್ರಾಂಗ್ ಶ್ರೇಯಮಚ್ಯುತಂ. ಪೂಜೆ ಮಾಡಬೇಕು. ಯಾವಾಗಪ್ಪ ಅಂದ್ರೆ ಯಾರನ್ನು ಪೂಜೆ ಮಾಡಬೇಕು? ಗೋವಿಂದಂ. ಗೋ ಇಲ್ಲ ಗೀತಾ ಗೋವಿಂದ, ಆ ಪರಮಾತ್ಮನನ್ನ ಪೂಜೆಯನ್ನು ಮಾಡಬೇಕು. ಗೋವಿಂದನನ್ನು ಪೂಜೆ ಮಾಡಬೇಕು ಮತ್ತು ಗೋವನ್ನ ಪೂಜೆಯನ್ನು ಮಾಡಬೇಕು. ಬ್ರಾಹ್ಮಣರನ್ನ ಪೂಜೆಯನ್ನು ಮಾಡಬೇಕು. ಗೋ ವಿಪ್ರಾಂಗ್ ಶ್ರೇಯ ಅಚ್ಯುತಂ. ಲಕ್ಷ್ಮೀಶನ ಪರಮಾತ್ಮನನ್ನ ಪೂಜೆಯನ್ನು ಮಾಡಬೇಕು. ಪ್ರಾತರ ಶತ್ಪ್ರಾಗ್, ಬೆಳಗ್ಗೆದ್ದು ಮಧ್ಯಾಹ್ನ ಪೂಜೆ ಮಾಡ್ತಾ ಇದ್ದೀವಿ. ಈಗ ಅನೇಕ ವಿಚಾರ ಹೇಳ್ತಾರೆ. ಪದ್ಯಂ ಚೌಚೋಪತಿಷ್ಠೇದ ಧ್ಯಾಯ ಕೋಷ್ಟಗತಂ ಚತಂ ಸಾಮತ್ಸರಂ ಭೂಸವನಂ ವೃತಮೇದಂ. ಇದು ಸಾಮತ್ಸರಿಕವಾದಂತ ಒಂದು ವೃತ, ಪುಂಸವನ ಎಂಬತಕ್ಕಂತಹ ವೃತ. ಈ ಪುಂಸವನ ಅಲ್ಲ, ನಾವು ಈ ಸೀಮಂತ ಪುಂಸವನ ಅಂತ ಅದು ಸಂಸ್ಕಾರದು. ಇದು ವೃತ. ಮಕ್ಕಳಾಗಬೇಕು ಅನ್ನೋ ದೃಷ್ಟಿಯಲ್ಲಿ ವೃತ ಇದು. ಮಕ್ಕಳಾಗಬೇಕು ಪುಂಸವನ ವೃತ. ಗರ್ಭಿಣಿಯ ಸ್ತ್ರೀಯರು ಪುಂಸವನ ವೃತ ಮಾಡುವುದು ಬೇರೆ, ಅದು ಬೇರೆ ಅನ್ನೋ ಪುಂಸವನ. ಇದು ವೃತ. ಇದು
ಹೀಗಾಗಿ ಧಾರಯಿಷ್ಯಾಮಿ ಧಾರಿಷ್ಯ ಶಕ್ರ ಭವಿತ ಸುತಃ. ಈ ರೀತಿಯಾಗಿ ನೀನು ವೃತವನ್ನು ಆಚರಣೆ ಮಾಡಿದರೆ ನಿಶ್ಚಿತವಾಗಿ ಇಂದ್ರನ ಸಂಹಾರ ಮಾಡುವಂತ ಮಗ ಹುಡ್ತಾನೆ. ಕಶ್ಯಪ ಋಷಿ ಹೇಳಿಬಿಟ್ರು. ಭಾಳ ಖುಷಿ ಆಯ್ತು. ಇಷ್ಟದಾನ ಮಾಡ್ತೀನಿ ಅಂತ ಹೇಳಿದ್ರೆ ಯುದ್ಧ ನೋಡ್ರಿ ದಿತಿದೇವಿಗೆ ಏನಲ್ಲ ಬೇಕಾಗಲ್ಲ, ಛಲ ಇರಬೇಕಲ್ಲ, ಅದು ಮಾಡುವಂತಹ ಶಕ್ತಿ ಇರಬೇಕಲ್ಲ, ಅದೊಂದು ದೀಕ್ಷೆ ಇರಬೇಕಲ್ಲ. ಯಾವುದಕ್ಕೂ ಹೆದರೋದಲ್ಲ ನೋಡ್ರಿ. ಎಲ್ಲ ಸ್ತ್ರೀಯರು ಹಾಗಿರ್ತಾರೆ. ಏನ್ ನೀವು ಸತ್ಯವಾನ ಸತ್ಯವಾನ ಬೆಳಗ್ಗೆ ಸಹ ಆಯ್ತು ಏನಂತ ಎಲ್ಲ ಹೇಳಿದ್ರಲ್ಲ, ಎಲ್ಲದಕ್ಕೂ ಎಸ್ ಅಂತಂದು. ಎಸ್ ಅಂದಾಗ ಇಂದ್ರನಿಗೆ ಗಾಬರಿ ಆಯ್ತು. ವಿಷಯ ಗೊತ್ತಾಯ್ತು ಇಂದ್ರನಿಗೆ ವಿಷಯ ಗೊತ್ತಾಯ್ತು. ಅಬ್ಬಾ ಇನ್ನು ಕಷ್ಟ ನೋಡಿ. ಹೆದರಿಬಿಟ್ಟ ಇಂದ್ರ, ಹೆದರೇ ಹೋದವ. ನಿಚಿದೇವಿ ಹಿಂಗೆ ವೃತ ಮಾಡಿ ನನ್ನನ್ನು ಕೊಲ್ಲುವಂತಹ ಮಗ ಹುಟ್ಟಿಬಿಟ್ರೆ ಈ ಮೊದಲು ಇವಾಗ ಏನೋ ಮುಗಿಸ್ಕೊಂಡ್ ಬಂದೀನಿ, ಕೈ ತೊಳ್ಕೊಂಡು ಉತ್ತರಾಸುರನ್ನ ಮುಗಿಸ್ಕೊಂಡ್ ಬಂದೀನಿ. ಒಂದೇನೋ ಮಾಡೋದು ಕೂಡ ನಮ್ಗೆ ಏನೋ ಪ್ರಾಪ್ ಬಂದ್ಬಿಟ್ಟಿದ್ದ. ಆದ್ರೆ ಏನೋ ಭಕ್ತ ಇದ್ದ, ಏನೋ ಒಂದು ಆಯ್ತು, ಅವನೇ ಸಂವರ್ತನಾದ ಆಯ್ತು. ಇನ್ನು ಅವ್ನು ಮುಗಿದಕ್ಕೆ ಮತ್ತಿಲ್ಲೊಂದು ಸುರ ಆಯ್ತು. ದೇವತೆಗಳು ಹೆಂಗಿರುತ್ತ ನೋಡ್ರಲ್ಲ. ಮತ್ತೆ ದಿತಿದೇವ ಮತ್ತೆ ತಪಸ್ಸು ಇದೆಲ್ಲ ಮಾಡಿ ವೃತಗಳ ಆಚರಣೆ ಮಾಡಿ ಇನ್ನು ಅಲ್ಲಿ ಒಬ್ಬ ಅವನೊಬ್ಬ ಬಂದ್ಬಿಟ್ರೆ ಅವನು ಮತ್ತೆ ದೇವತೆಗಳು ಮತ್ತೆ ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತೊಂದು ಯುದ್ಧ ಸುರ ಇದೇನು ಬಂತಪ್ಪ ಅನ್ಕೊಂಡು ಇಂದ್ರ ಏನ್ ಮಾಡಿದ, ಸರಿ ಇನ್ನು ಆಯ್ತು ಅನ್ಕೊಂಡು ತಾಯಿ ಮಾಡಿದ ಒಂದು ಬ್ರಾಹ್ಮಣ ವೇಷವನ್ನು ಧಾರಣ ಮಾಡೋನು ಸೇವೆಗಾಗಿ ಅವ್ರ ಮನೆಯಲ್ಲೇ ಇದ್ದಾನೆ. ಸೇವೆಗಾಗಿ ಆ ಋಷಿಗಳ ಕಶ್ಯಪ ಋಷಿ ದಿತಿದೇವಿ ಸೇವೆ ಮಾಡ್ಕೊಂಡು ಅಲ್ಲೇ ಇದ್ದ. ಈಕಿ ಏನು ವೃತ್ತದಲ್ಲಿ ಏನಾದ್ರೂ ಚ್ಯುತಿ ಬಂತ ತಕ್ಷಣದಲ್ಲಿ ಪ್ರವೇಶ ಮಾಡಿ ಗರ್ಭವನ್ನು ಸಂಹಾರ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದ. ಹಾಗೆ ಇತ್ತದು. ಇಲ್ಲ ಅಂತಂದ್ರೆ ಮಗ ಆಗ್ಬಿಡ್ತಿದ್ದೆ ಅವನ ಅಂತ. ಹಾಗಾಗಿ ಆ ಮಗ ಇಂದ್ರ ಶುಶ್ರೂಷೇಣ ಆಶ್ರಮಸ್ಥಾಂ ದಿತಿಂ ಪರಿಗಚರನ್ ಕವಿ. ಆ ಪರಿಗಚರ ಸೇವಾ ಮಾಡ್ತಾ ಅಲ್ಲೇ ಇದ್ದಾನೆ. ನಿತ್ಯಂ ವನಾತ್ ಸುಮನಸಃ ಫಲಮೂಲ ಸಮತ್ ಕುಶಾನ್. ಆ ಕಶ್ಯಪ ಋಷಿಗಳಿಗೆ ಫಲಮೂಲಗಳನ್ನು ತಂದು ಕೊಡೋದು, ಹಣ್ಣುಗಳನ್ನು ತಂದು ಕೊಡೋದು, ಸಮಿತಿಗಳನ್ನು ತಂದು ಕೊಡೋದು, ಯಜ್ಞಕ್ಕಾಗಿ ಬ್ರಾಹ್ಮಣ ಬಂತಾನೆ ಏನೋ ಬಂದಿದ್ದಾನಂತ ಅನ್ಕೊಂಡು ಕೂಡ ಅದೆಲ್ಲ ನೋಡ್ತಾ ಇದ್ನು. ಇಂದ್ರ ನೋಡ್ತಾ ಇದ್ದ. ಇವಂ ತಸ್ಯ ವೃತಸ್ಥಾಯ ವೃತಶ್ಚಿದ್ರಂ ಹರಿನೃಪ. ಯಾವಾಗ ನೋಡ್ತಾ ಇದ್ದಾನೆ ಇಂದ್ರ ಗಾಬರಿ ಆದ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು. ಒಂದು ತಪ್ಪು ಮಾಡ್ತಾ ಇಲ್ಲ ಅವಳು. ಏನು ವೃತ ನಿಯಮಗಳೆಲ್ಲ ಚಾಚೂ ತಪ್ಪದೆ ಮಾಡ್ತಾ ಇದ್ದಾಳೆ. ನಾಧ್ಯಕಂ ಸಮಶ್ಚಿದ್ರಂ ತತ್ಪರೋಥ ಮಹೀಪತೆ ವೃತಚ್ಛಿದ್ರ ಹರಿನೃಪ ಪರಿತರಂ ಚಿಸ್ರೋ ಮೃಗೇ ಇವ ಮೃಗಾಕೃತಿ. ಇಂದ್ರ ನೋಡ್ತಾ ಇದ್ದಾನೆ. ಮೃಗ ಕಾಯ್ತಾ ಇರ್ತಲ್ಲ, ಯಾವಾಗ ಹಾಕಬೇಕು ತಿಳಬೇಕು ಅನ್ನೋ ರೀತಿಯಲ್ಲಿ. ಹಾಗೆ ಇಂದ್ರ ನಿಂತು ನೋಡ್ತಾ ಇದ್ದಾನೆ. ಯಾವಾಗ ನಾನು ಪ್ರವೇಶ ಮಾಡಬೇಕು ಅನ್ನುವ ಕಾಯ್ತಾ ಇರುವಾಗ ಚಿಂತಾಂ ತೀವ್ರಾಂ ಗತಶಕ್ರ ಕೇನಮೇ ಶಿವಂ ತ್ವಯ. ಬಹಳ ಚಿಂತೆ ಆಯ್ತು ಅವನಿಗೂ ಕೂಡ. ಏನಪ್ಪ ಏನಾದ್ರೂ ಕೂಡ ಇವಳು ಬಿಡ್ತಾ ಇಲ್ಲ. ಅಷ್ಟು ಹರಿ ಘೋರವಾದ ತಪಸ್ಸೆ ಮಾಡ್ದಂಗೆ ಮಾಡ್ತಾ ಇದ್ದಾಳೆ, ವೃತಗಳನ್ನ ಆಚರಣೆ ಮಾಡ್ತಾ ಇದ್ದಾಳಲ್ಲ ಅಂದ್ಕೊಂಡು ಮನಸ್ಸಿಗೆ ತುಂಬಾ ಅವನು ಚಿಂತಾಕ್ರಾಂತನಾದ. ಆದರೆ ಏಕದಾ ಸಾತು ಸಂಧ್ಯಾಯಾಂ ಉಚ್ಚಿಷ್ಟ ವೃತಕರ್ಷಿತ ಅಸ್ಪಷ್ಟ ವಾರ್ಯ ಧೌತಾಂಗ್ರಿ ಶುಶ್ವಾಪ ವಿಧಿಮೋಹಿತ. ಒಂದು ಸಲ ಸಾಯಂಕಾಲ ಒಳಗೆ ಹೋದಾಗ ಅವಳು ಧೌತಾಂಗ ಕೈಕಾಲ ತೊಳೆದುಕೊಳ್ಳಲಾರದೆ ಹಾಗೆ ಅವಳ ವೃತದಿಂದಾಗಿ ಕಲುಷಿತಳಾಗಿ ಸುಸ್ತಾಗಿ ಹಾಗೆ ಬಂದು ಮಲ್ಕೊಂಡ್ಬಿಟ್ರು. ಅಸ್ಪೃಷ್ಟ ಮಾಡ್ಕೊಳ್ಳಿಲ್ಲ. ವಾಯ ಧೌತಾಂಗ್ರಿ ಶುಶ್ವಾಪ ಮಲ್ಕೊಂಡು ವಿಧಿಮೋಹಿತ. ಭಗವಂತನ ಮಾಯಾಗಿರ್ತದೆ. ವಿಧಿಮೋಹ ಪರಿಶೋಧನೆ ಆಯ್ತು. ಅಷ್ಟು ತಾನು ಸ್ವಲ್ಪ ಚರ್ಯವನ್ನ ತಾನು ಶುದ್ಧಳಾಗ್ಲಿಲ್ಲ ಆ ಸಮಯದಲ್ಲಿ. ತಕ್ಷಣ ಇಂದ್ರ ಪರೊಬ್ಬರು ಸಿಕ್ಕರಡಿ ನನಗಂತ ಅನ್ಕೊಂಡು ಗರ್ಭದಲ್ಲಿ ಪ್ರವೇಶ ಮಾಡಿದ. ಪ್ರವೇಶವನ್ನ ಮಾಡಿ ಉದರಂ ಯೋಗೇಶು ಯೋಗಮಾಯದಿಂದ ಏನು ಮನುಷ್ಯಂಗೆ ಅಂಗುಲಿಕಾಗ್ತದಲ್ಲ ಯೋಗಮಾಯ ಪರಮಾತ್ಮನ ಶಕ್ತಿ ಸಾಮರ್ಥ್ಯ ಇರ್ತದೆ. ದಿತಿದೇವಿ ಗರ್ಭದಲ್ಲಿ ಹೋಗಿ ಅವನನ್ನ ಸಂಹಾರ ಖಡ್ಗದಿಂದಾಗಿ ಹೃದಂ ತಂ ಸಪ್ತ ಏಕೈಕಮ್ಮ ಹೃದಯ ತಾನ್ ಪುನಃ ಸಪ್ತದ ಗರ್ಭಂ ವಜ್ರೇಣ ಕನಕ ವಜ್ರದಿಂದಾಗಿ 7 ಭಾಗವನ್ನು ಕಡಿದು ಬಿಟ್ಟ. ಅವನು ಗರ್ಭವನ್ನೇ ಯೋಗ ಭಾಗವನ್ನ ಕಡಿದ್ರ ಮೇಲೆ ಅವಾಗ ಮಾರೋದಿ ಈ ಅಳಬೇಡ್ರಿ ಅಂತಂದ್ರ ಪಾಠ್ಯಮಾನ ಸರ್ವೇ ಪ್ರಾಂಜಲಯೋ ನೃಪ ಕೈ ಮುಗಿದ್ರು ಅಂತ. ಮತ್ತೆ ಪುನಃ ಹೃದಂ ತಂ ಸಪ್ತ ಏಕೈಕಮ್ಮ ರೋದಿತಿ ಪಾನ್ ಪುನಃ ಮತ್ತೆ ಒಂದೊಂದನ್ನ ಮತ್ತೆ 7 ಭಾಗವನ್ನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿದ ಮೇಲೂ ಕೂಡ ಅವರು 7 ಆಗಿದ್ರು, 7, 8 ಮತ್ತೆ 7 ಆಯ್ತು. 49 ಜನ ಮರುದಿನ ತಕ್ಷಣದಲ್ಲಿ ಹೊರಗೆ ಬಂದ್ರು, ಕೈ ಮುಗಿ ನಿಂತ್ಕೊಂಡ್ಬಿಟ್ರು. ದೇವತೆಗಳು ಎಲ್ಲ ದೇವತೆಗಳು ನಾವೇನ್ ಮನುಷ್ಯನಿಸ್ತಾರೆ ಏನೋ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ದೇವತಾ ವಿಚಾರಗಳಿವೆಲ್ಲ. ಹಾಗಾಗಿ ಆ ಮಾರೋದಿ ಅಳಬೇಡ್ರಿ ಅಂತ ಹೇಳಿ ಮಾರೋದಿ ಮರುದ್ಗಣಗಳವರೆಲ್ಲ ಆಯ್ತಾ. ಕಿಮಿಂದ್ರಂ ಭ್ರಾತರೋ ಮರುಸ್ತವ ಮಾ ಭ್ರಷ್ಟ ಭ್ರಾತರೋ ಮಹ್ಯಂ ಯೂಯಾ ಮಿತ್ಯ ಕೌಶಿಕ. ಅವಳು ತುಂಬಾ ಆಯಾಸವಾಗಿ ಬಿಟ್ಟಿತ್ತಲ್ಲ, ಅವಳಿಗೆ ಆಯಾಸದಿಂದಾಗಿ ಮೂರ್ಛಿತವಾಗಿಬಿಟ್ಟಿದ್ದಾಳೆ. ಆ ರೀತಿಯಾಗಿ ಆದದ್ದನ್ನ ಅವಳಿಗೆ ಗೊತ್ತೇ ಆಗಿಲ್ಲ. ಆಮೇಲೆ ದಿತಿರು ಉತ್ಥಾಯ ದೃಶ್ಯ ಕುಮಾರ ಆನಲ ಪ್ರಭೋ. ಎದ್ದು ನೋಡ್ತಾಳೆ, ಮಕ್ಕಳೆಲ್ಲರೂ ಕೈ ಮುಗಿದು ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. 49 ಜನ ಮಕ್ಕಳು ನಿಂತಿದ್ದಾರೆ. ನೋಡಿದಾಗ ಏಕ ಸಂಕ್ಲಮಿತ ಪುತ್ರ ಸಪ್ತಭಾರ್ಕತಂ. ಏನಪ್ಪ ಇಂದ್ರ ಸಹಿತಾನ್ ದೇವಿ ಪರಿತುಪ್ಪನೆ ನಿಂತಿದ್ದ. ಇಂದ್ರನು ಕೈ ಮುಗಿದು ನಿಂತ್ಕೊಂಡಿದ್ದ. ಅಲ್ಲೇ ಕೈ ನಿಂತ್ಕೊಂಡಾಗ ಯಾರು ಇವರೆಲ್ಲ ಅಂತಂದ್ರೆ
ಇದಿತೆ ವಿಜಿತಂ ಪುತ್ರ ಸತ್ಯಂ ಕಥೆ ಮಾಮೃತ ಎಲ್ಲ ಸತ್ಯವಾಗಿ ಹೇಳಿ, ಏನಾಯ್ತು ಇವಾಗೆಲ್ಲ ಏನೇನು ಮಾಡ್ತೀನಿ ನೀನು ಅಂತ ಅಂದ್ಕೊಂಡು, ಅಂಬತೇ ವಯಂ ಸತ್ಯವಾಗಿ ಹೇಳ್ತೇನೆ ನಾನು, ನೀವು ಈ ರೀತಿಯಾದಂಥ ಸಂದರ್ಭದಲ್ಲಿ ನಾನು ಅಶುದ್ಧವಾದ ಸಮಯದಲ್ಲಿ ನೋಡಿಕೊಂಡು ನಾನು ಪ್ರವೇಶವನ್ನು ಮಾಡಿ ಆ ಗರ್ಭವನ್ನು 7 ಭಾಗವನ್ನು ಮಾಡಿದೆ. ಆ ಮತ್ತೆ ಪುನಃ ಒಂದೊಂದನ್ನು 7 ಭಾಗವನ್ನು ಮಾಡಿದಾಗ ಅವರೆಲ್ಲರೂ ಕೂಡ ನಿನ್ನ ಮಕ್ಕಳು ಇಲ್ಲಿ ಬಂದಿದ್ದಾರೆ ನೋಡು ಅಂತ ಹೇಳಿದರು. ತತ್ಪರಸ್ತಮಾಶ್ ಆಶ್ಚರ್ಯ ವೀಕ್ಷಾತ್ಮ ವಿಚಿತಂ ಮಯ ಸಪ್ತದ ನಾಪಿನ್ ನಂಬ್ರಿದೆ ಸಾಯಿಲ್ಲ ಅವರು, ಆಯ್ತಾ. ಸಿದ್ಧಿ ಕಾಪಿನ ಆರಾಧನ ಭಗವತ ಯಮಾನ ಜರಾಶಿಪ ಬಹಳ ಸಂತೋಷದಿಂದಾಗಿ ಅವರು ಅಲ್ಲಿ ಇದ್ದಾರೆ. ಯಜಿದಂ ಇಮಂ ದೌರ್ಜನ್ಯಂ ಬಾಲಿಜಸ್ಯ ಮಹೀಯಸಿ ಶಾಂತ ವರಸಿತ್ ಮಾತಸ್ತಂ ದೃಷ್ಟಿಯ ಗರ್ಭೋ ಮೃತೋಚ್ಛದ. ಇಂದ್ರ ಕ್ಷಮೆ ಕೇಳಿದ, ಆದರೆ ಅವಶ್ಯವಾಗಿ ಬಹಳ ಇದರಿಂದ ಇದೆಲ್ಲ ದೇವಮಾಯ ಆಗಿತ್ತು ಅಂತ ಅಂದ್ಕೊಂಡು ಅದಿತಿ ದೇವಿಯನ್ನು ಕೂಡ ಅನುಗ್ರಹವನ್ನು ಮಾಡಿ, ಇಂದ್ರ ತುಭ್ಯಂ ಅನುಜ್ಞಾದ ಶುದ್ಧ ಭಾವೇನ ತುಷ್ಟಯ. ಇಂದ್ರ ಅದನ್ನೇ ತೆಗೆದುಕೊಂಡು ಶುದ್ಧ ಭಾವದಿಂದ ಆ ಮರುತ್ಗಳನ್ನು ತಾನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಮಂಗಲಂ ಮರುತಾಂ ಜನ್ಮ ಕಿಂ ಭೂಯ ಕಥೆಯಾಮಿತಿ. ಮರುಜನ್ಮಗಳ ಕಥೆಯನ್ನ ಈ ರೀತಿಯಾಗಿ ಆಯಿತು ಅಂತ ಅನ್ನೋದನ್ನು ನಾವು ಶ್ರವಣ ಮಾಡಿದರೆ ಶ್ರೇಷ್ಠವಾದ ಮಂಗಲವು ನಮಗೆ ಆಗ್ತದೆ ಅನ್ನುವ ವಿಚಾರವನ್ನು ತಿಳಿಸ್ತಾ ಮುಂದೆ ಈ ವೃತ್ತಾಂತವನ್ನ ಯಾವ ರೀತಿಯಾಗಿ ಈ ವೃತ್ತದ ಪೂಜೆ ಹೇಗಿದೆ ಅದನ್ನು ಸ್ವಲ್ಪ ಹೇಳಿದ್ರು. ಸ್ವಲ್ಪ ಸಮಯದಲ್ಲಿ ಈ ಅಧ್ಯಾಯದ ಕೊನೆಯ ಅಧ್ಯಾಯದಲ್ಲಿ ಮುಗಿಸಿಬಿಡ್ತಾರೆ. ವೃತಂ ಪೂಸವನಂ ಬ್ರಹ್ಮನ್ ಭವತಾ ಇದೂರಿತಂ ದಶಚೇ ವೇದಿತಂ ಇಚ್ಛಾಮಿ ತೇನ ವಿಷ್ಣು ಪ್ರಸಿದ್ಧತೆ. ಪರಮಾತ್ಮ ಸಂಪ್ರೀತನಾಗತ್ತಾರೆ. ಯಾರು ಈ ವ್ರತವನ್ನ ಭಕ್ತಿಯಿಂದ ಯಾರು ವೃತವನ್ನ ಆಚರಣೆಯನ್ನ ಮಾಡ್ತಾರೆ ಅವರಿಗೆ ಪರಮಾತ್ಮ ಸಂತುಷ್ಟನಾಗ್ತಾನೆ. ಯಾವಾಗ ಮಾಡಬೇಕು ಅಂತಂದ್ರೆ ಶುಕ್ಲೇ ಮಾರ್ಗಶರೇ ಪಕ್ಷೇ ಯೋಷಿತ್ ಭರ್ತುರನುಜ್ಞೆಯ ಆರಭೇತ್ ವ್ರತವಿದಂ ಸರ್ವಂ ಕಾಮಕಲಮಾಜಿತಃ ನಿಶಮ್ಯ ಮೃತಾಂ ಜನ್ಮ ಬ್ರಾಹ್ಮಣ ಅನುಮಂತ್ರ ಚ. ಮಾರ್ಗಶೀರ ಶುಕ್ ನೋಡಿ ಎಂತಹ ಮಾಸ ಇದು, ಯಾವ ಮಾಸ? ಮಾರ್ಗಶೀರ್ಷ ಮಾಸ. ಇದೇ ಮಾಸದಲ್ಲಿ ಮರುದ್ಗಣಗಳ ಕಥೆ ಬರ್ತಾ ಇದೆ. ಹಾಗಾಗಿ ಇಂತಹ ಮಾಸದಲ್ಲಿ ಇದನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ನಿಶಮ್ಯ ಮರುತಾಂ ಜನ್ಮ ಬ್ರಾಹ್ಮಣನು ಹನುಮಂತ್ರ, ಬ್ರಾಹ್ಮಣರನ್ನ ಕರೆಸಿ ಇದನ್ನ ಸ್ನಾನವನ್ನ ಮಾಡಿ ಶುದ್ಧರಾಗಿ ಆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಂತೆ. ಮಾಡಿಕೊಂಡು ಪರಮಾತ್ಮನ ವಿಶೇಷವಾದಂತಹ ಆ ಒಂದು ಆರಾಧನೆಯನ್ನು ಮಾಡಬೇಕು. ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ ಹೇಳ್ತಾರೆ, ಅನೇನ ಮಂತ್ರೇಣ ವಿಷ್ಣುರ ಆವಾಹನಾದಿ ಅರ್ಘ್ಯ ಪಾದ್ಯ ಉಪಸ್ಪರ್ಶನ ಸ್ನಾನ ಉಪವೀತ ಉಭೂಷಣ ಇವೆಲ್ಲ ಷೋಡಶೋಪಚಾರವನ್ನ ಮಾಡಬೇಕು. ಭವಿಷ್ಯ ಚಂತು ಜುಹ್ಯಾ ಅನಲೆ ದ್ವಾದಶಾವತಿಭಿ. ಭವಿಷ್ಯವನ್ನ ಹೋಮವನ್ನು ಮಾಡಬೇಕು. ಹೀಗೆ ಶ್ರೇಯಂ ವಿಷ್ಣುಂ ಚ ವರದಾಶನಂ ಪ್ರಭೋ ಇದೆಲ್ಲ ಮಂತ್ರ. ದಶವಾರಂ ಜಪೇನ್ ಮಂತ್ರ ತತಸ್ತೋತ್ರ ಮುದೀರೇ. ಭಕ್ತಿ ಪ್ರಾವೇಣ ಚೇತಸ, ಭಕ್ತಿಯಿಂದ ಇದನ್ನ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಮಾಡಿ 1 ವರ್ಷದವರೆಗೂ ಮಾಡಬೇಕಿದನ. ವರ್ಷದವರೆಗೆ ವೃತವನ್ನ ಮಾಡಿ ಮತ್ತೆ ಕಾರ್ತಿಕ ಅಮಾವಾಸ್ಯೆ ಆದ ಮೇಲೆ ಪುನಃ ಈ ಮಾರ್ಗಶೀರ್ಷದಿಂದ 10 ದಿವಸ ವಿಶೇಷವಾದಂತಹ ಆರಾಧನೆ ಪರಮಾತ್ಮ ಆರಾಧನೆಯನ್ನು ಮಾಡಿ ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಯೇ ವಿಭೂತಿಪತಯೇ ಸ್ವಾಹ ಇದೇ ಮಂತ್ರದಿಂದಾಗಿ ಸ್ವಾಹಾಕಾರವನ್ನು ಕೊಡಬೇಕಂತೆ. ಅದೆಲ್ಲ ಯಜ್ಞೋಚಿಷ್ಟವಾದದ್ದನ್ನು ಆಗ್ರಣವನ್ನು ಮಾಡಿ ಹೆಂಡತಿಗೆ ಕೊಡಬೇಕು. ಅದು ಶ್ರೇಷ್ಠವಾದ ಸಂತಾನವಾಗ್ತದೆ ಅಂತ ಹೇಳ್ತಾರೆ. ಪತ್ನ್ಯಾಂ ಕುರ್ಯಾ ನರ್ಗಹಾಂ ಪತಿರೇರತ್ ಸಮಾಹಿತಃ ವಿಷ್ಣು ವೃತವಿದಂ ವಿಭ್ರನ್ ವಿಹನ್ಯ ಕಥಂಚನ. ಇದು ವಿಷ್ಣು ವೃತ ಅಂತ ಹೇಳ್ತಾರೆ. ವಿಪ್ರಾನ್ ಸ್ತ್ರೀಯೋ ವೀರವತಿ ಸೃಗಂಧ ಬಲಿಮಂಡನೈ ಅರ್ಚಿತ್ ಅಹರ್ಭಕ್ತ್ಯ ದೇವಂ ಏವಸ್ಥಿತಃ. ಇಂತಹ ಬ್ರಾಹ್ಮಣರನ್ನು ಕರೆ ಶ್ರೇಷ್ಠವಾದಂತಹ ರೀತಿಯಲ್ಲಿ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಪರಮಾತ್ಮ ಸಂತುಷ್ಟನಾಗಿ ಒಳ್ಳೆಯ ಪುತ್ರವನ್ನು ತಂದು ಕೊಡ್ತಾನೆ. ಏತಾನು ಪೂಜೆ ವಿಧಾನ ಮಾಸಾನ್ ದ್ವಾದಶ ಹಯಾಯನ್ 12 ಮಾಸದವರೆಗೆ ಕಾರ್ತಿಕ ಚರಮೆ ಅಹನಿ ಕಾರ್ತಿಕ ಮಾಸಕ್ಕೆ ಮುಗಿಸ್ಬೇಕಂತ ಇದೆಲ್ಲ ವಿಚಾರಗಳನ್ನು ತಿಳಿಸ್ತಾ ಅಥವಾ ಪ್ರಣಾಮ ಶಿರಸಾ ಭಕ್ತಿಯ ಭುಂಜಿತ ತದನುಜ್ಞೆಯ. ಪರಮಾತ್ಮ ದೇವ ಬ್ರಾಹ್ಮಣರನ್ನ ಆಶೀರ್ವಾದ ಪೂಜೆಯನ್ನು ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಪ್ರಣಮ ಶಿರಸಾ ಭಕ್ತಿಯ ಭುಂಜಿತ ತದನುಜ್ಞೆಯ ಪರಮಾತ್ಮನ ಒಂದು ಪ್ರಸಾದವನ್ನ ಭಕ್ತಿಯಿಂದ ತಾನು ಸ್ವೀಕಾರ ಮಾಡಬೇಕು. ಆಚಾರ್ಯ ಅಕೃತ ಕೃತ್ವ ವಾಕೃತ ಸಹಬಂಧುಭಿ. ಆಚಾರ್ಯರನ್ನ ಮುಂದೆ ಮಾಡಿಕೊಂಡು ಸದ್ಯ ಪತ್ನಿ ಚರೋ ಶೇಷಂ ಸುಪ್ರಜಸ್ತು ಸುಭೋಗಂ. ಆ ವೃತ್ತದ ವಿಚಾರವನ್ನೆಲ್ಲ ತಿಳಿಸ್ತಾ ಶೇಷವನ್ನು ತೆಗೆದುಕೊಳ್ಳಬೇಕು ಅಂತ. ಏತಚ್ಚರಿತ್ವ ಇದಿವತ್ ವೃತಂ ವಿಭೋಹೋ. ಈ ರೀತಿಯಾದಂತಹ ವೃತವಿದೆ. ಇದು ಇಂತಹ ವೃತವನ್ನ ಭಕ್ತಿ ಶ್ರದ್ಧೆಯಿಂದ ನಾವು ಆಚರಣೆ ಮಾಡಬೇಕು. ಇದು ವಿಷ್ಣು ವೃತ ಅಂತ ಹೇಳ್ತಾನೆ. ಅದರಿಂದಾಗಿ ವೈಷ್ಣವರು ಮಾಡುವಂಥ ವಿಶೇಷವಾದಂತಹ ಪರಮಾತ್ಮನ ಪ್ರೀತ್ಯರ್ಥವ ಯಾರಾದರೂ ಕೂಡ ಇದನ್ನು ಮಾಡಬೇಕು ಅಂತ ಶ್ರೇಷ್ಠವಾದ ಫಲ ಬರ್ತದೆ ಇದಕ್ಕೆ. ಆಮೇಲೆ ಏನು ಫಲ ಬರ್ತದೆ ಅಂತಂದ್ರೆ ಶ್ರೇಯಂ ಪ್ರಜಾಂ ದೇವಪತಿ ಯಶೋಗ್ರಹಂ. ಮನೆಯಲ್ಲಿ ಲಭತೆ ಸೌಭಗಂ, ಮನೆಯಲ್ಲಿ ಸೌಭಾಗ್ಯವನ್ನ, ಮತ್ತೆ ಶ್ರೇಯಂ ಸಂಪತ್ತು ಎಲ್ಲ ವಿಧವಾದ ಸಂಪತ್ತನ್ನು ಕೊಡ್ತಾನೆ. ಜೀವಪತಿಂ ಯಶೋಗ್ರಹಂ, ಮನೆಯಲ್ಲಿ ಎಲ್ಲ ವಿಧವಾದಂತಹ ಯಶಸ್ಸು ಕೀರ್ತಿ ಆಯುಷ್ಯ ಎಲ್ಲವೂ ಬರ್ತದೆ. ಕನ್ಯಾಚ ವಿಂದತೆ ಸಮಗ್ರ ಲಕ್ಷಣ ವರಂ. ಯಾರು ಮತ್ತು ಇದನ್ನು ಮಾಡೋದ್ರಿಂದ ಒಳ್ಳೆಯ ಆ ಕನ್ಯೆಗೆ ಶ್ರೇಷ್ಠವಾದಂತಹ ವರ, ಲಕ್ಷಣೋಪೇತವಂತ ವರನು ಕೂಡ ಅವಳಿಗೆ ಪ್ರಾಪ್ತವಾಗುತ್ತೆ. ಹತ ಕಲ್ಪಿಷಾಗಿತಂ ಮೃತ ಪ್ರಜಾ ಜೀವಸುತ ಧನೇಶ್ವರಿ.
ಎಲ್ಲ ಆಯುಷ್ಯ ವೃದ್ಧಿ ಆಗುತ್ತೆ. ಸುದರ್ಭಗ ಸುಭಗ, ದೌರ್ಭಾಗ್ಯ ಇದ್ದವರು ಇದನ್ನು ಮಾಡೋದ್ರಿಂದ ಒಳ್ಳೆಯ ಸೌಭಾಗ್ಯವುಳ್ಳವರಾಗುತ್ತಾರೆ. ರೂಪ ಇಲ್ಲದೆ ಇದ್ದರೂ ರೂಪವನ್ನು ಪಡೀತಾರೆ. ಇದರಿಂದ ಹಿಂದೆ ವಿರೂಪ ವಿರುಜ ವಿಮುಚ್ಚತೆ, ಹೀಗೆ ಅದರ ಬಗ್ಗೆ ವಿಶೇಷವಾದಂತಹ ವರ್ಣನೆಯನ್ನು ಮಾಡ್ತಾರೆ, ಫಲವನ್ನು ಹೇಳ್ತಾರೆ. ಇದತ್ ಪಠರ್ಮ ಅಭ್ಯುಜತೆ ಚ ಕರ್ಮ ಅನ್ನುವಂಥ ತೃಪ್ತಿ ಪಿತೃದೇವತಾನಾಂ. ಇದನ್ನು ಹೇಳೋದ್ರಿಂದಾಗಿ ಪಿತೃದೇವತೆಗಳು ತೃಪ್ತರಾಗ್ತಾರಂತೆ. ಮುಖ್ಯವಾಗಿ ಪಿತೃದೇವತೆಗಳು ಆಗಬೇಕು. ಆ ಪಿತೃದೇವತೆಗಳು ತೃಪ್ತರಾಗ್ತಾರೆ. ತುಷ್ಟ ಪ್ರಯಚ್ಛಂತೆ ಸಮಸ್ತ ಕಾಮಾನ್, ಸಮಸ್ತ ಕಾಮನ್ ತುಷ್ಟ, ಎಲ್ಲವೂ ನಮಗೆ ಕಾಮನೆಗಳನ್ನ ಪರಿಪೂರ್ಣ ಮಾಡ್ತಾರೆ ಪಿತೃದೇವತೆಗಳು. ತುಷ್ಟ ಪ್ರಯಚ್ಛ ಸಮಸ್ತ ಕಾಮಾನ್. ಮತ್ತು ಪರಮಾತ್ಮ ಹೋಮಾವಸಾನೆ ಹುತಭಕ್ ಶ್ರೀ ಹರಿಶ್ಚ. ಹೋಮಾವಸಾನೆ ಹೋಮವನ್ನು ಮಾಡಿರ್ತೀವಿ, ಅಗ್ನಿಂತ ಹರಣಿಪತಿ ಪರಶುರಾಮನಿಗೆ ಹೋಮವನ್ನು ಮಾಡಿರ್ತೀವಲ್ಲ, ಆ ಪುರುಷ ಪರಮಾತ್ಮ ಶ್ರೀ ಹರಿಶ್ಚ, ಅಗ್ನಿ ಶ್ರೀ ಮತ್ತು ಹರಿ, ಲಕ್ಷ್ಮೀ ಹರಿ ಎಲ್ಲರೂ ಕೂಡ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ. ರಾಜನ್ ಮಹಾಮೃತಾಂ ಜನ್ಮ ಪುಣ್ಯಂ ದ್ವಿತೀಯ ವೃತಂ ಚ ಅಭೇತಂ ಮಹತ್ತೇ. ಇಂತಹ ಶ್ರೇಷ್ಠವಾದಂತಹ ಇಂತಹ ದ್ವಿತೀಯ ವೃತವನ್ನ ಮಾಡುವಂತಹ ಈ ಕಥಾಭಾಗವನ್ನ ಯಾರು ಇದನ್ನ ಹೇಳ್ತಾರೆ ಕೇಳ್ತಾರೆ, ಮಂಗಲಂ ಮರುತಾಂ ಜನ್ಮ ಕಿಂ ಭೂಯ ಕಥೆಯಾಮಿತೆ. ಹೆಚ್ಚು ಹೇಳಬೇಕಾಗಿತ್ತು. ಮರುದ್ಗಣ ದೇವತೆಗಳು ಅಲ್ಲ ಇಂದ್ರನ ಅಂತಹ ಮರುತ ದೇವತೆಗಳ ವೃತ್ತಾಂತವನ್ನ ಹೇಳಿದ ಮೇಲೆ ಅಂತಹ ಶ್ರೇಷ್ಠವಾದಂತಹ ಪರಮಾತ್ಮನ ಮಹಿಮೆಯನ್ನ ಇಲ್ಲಿ ಗುಣಗಾನವನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾದಂತಹ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಕಥಾಭಾಗ ಷಷ್ಠಸ್ಕಂದ, ಅಂತಹ ಷಷ್ಠಸ್ಕಂದದಲ್ಲಿ ಬರುವಂತಹ ಅನೇಕ ಭಗವಂತನ ಅಜಾಮಿಳ ಉಪಾಖ್ಯಾನ ಅಂತಹ ಮತ್ತು ಅನೇಕ ವಿಚಾರಗಳನ್ನ, ಇಂದ್ರನ ವಿಚಾರಗಳನ್ನಾಗಲಿ, ವೃತ್ರಾಸುರನ ಕಥೆಯಾಗಲಿ ಮತ್ತು ಮರುದ್ಗಣಗಳ ಕಥೆಗಳನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇದನ್ನ ಒಂದು ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇದೆಲ್ಲ ಗುರುಗಳ ಆಶೀರ್ವಾದ ಅಂತ ಅನ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಮಗೆ ಕೊಟ್ಟಂತಹ ಗುರುಗಳು 2 ಅಕ್ಷರವನ್ನು ಕೊಟ್ಟಿರ್ತಾರೆ, ಅನುಗ್ರಹವನ್ನು ಮಾಡಿ ಕಳಿಸಿರ್ತಾರೆ. ಅದರಿಂದ ಏನಾದರೂ 2 ಅಕ್ಷರವನ್ನು ಹೇಳಲಿಕ್ಕೆ ನಮಗೆ ಆಗ್ತಾ ಇರ್ತದೆ. ಹಾಗಾಗಿ ಇಂತಹ ಭಾಗವತದ ಷಷ್ಠಸ್ಕಂದವನ್ನ ಇಲ್ಲಿ ಮುಕ್ತಾಯ ಮಾಡಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ವೈಯಾಸಿಕ್ಯ ಅಷ್ಟಾದಶಸಹಸ್ರಾಯಂ ಪರಮಹಂಸ್ಯಾಂ ಸಂಹಿತಾಯಂ ಷಷ್ಠಸ್ಕಂದೆ ಮೂಸಂಕಥನಂ ನಾಮ 19ಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಶ್ರೀಮದ್ ಭಾಗವತದ ಷಷ್ಠಸ್ಕಂದವನ್ನ ಈ ಒಂದು ಪ್ರವಚನ ಮಾಲಿಕೆಯನ್ನ ನಮ್ಮವರೇ ಆದಂತಹ ವಿಜಯ ವಿಠಲಾಚಾರ್ಯರು ಮನೆಯವರು ಕೂಡಿ ಇವನು ಸಂಕಲ್ಪವನ್ನು ಮಾಡಿದರು. ತುಂಬಾ ದಿವಸ ಅಂತ ಇದ್ರು, ಅದರ ಸಂಕಲ್ಪ ಜಾರಿಗೆ ತಂದೇ ಬಿಟ್ರು ಅವರು. ಅದನ್ನ ಸುಮಾರು ತಿಂಗಳಿಂದ ಪ್ರತಿ ತಿಂಗಳ ನಮ್ಮ ಅಧಿಕ ಮಾಸ ನಿಮಿತ್ತಕವಾಗಿ ಮಠಗಳಲ್ಲಿ ಎಲ್ಲವೂ ಆಗ್ತಾ ಇರ್ತದೆ. ನಾವು ಮನೆಯಲ್ಲೇ ಮಾಡೋಣ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಮನೆಯಲ್ಲಿಯೇ ಈ ಒಂದು ಭಾಗವತದ ಒಂದು ಶ್ರವಣವಾಗಲಿ, ಒಂದೊಂದು ಸ್ಕಂದ ಒಂದು ವಿದ್ವಾಂಸರಿಂದ ಆಗಬೇಕು ಅಂತ ಅನ್ನೋದ ಒಳ್ಳೆಯ ಸಂಕಲ್ಪ. ಅಂತಹ ಭಾಗವತ ಮಹಿಮೆಯನ್ನು ಕೇಳಿದ್ರಲ್ಲ, ಹಾಗಾಗಿ ಅಷ್ಟು ಪುಣ್ಯ ಅದಕ್ಕಿದೆ ಅಲ್ಲೇ. ಹಾಗಾಗಿ ಅವರು ಆ ಸಂಕಲ್ಪಕ್ಕೆ ಅನುಗುಣವಾಗಿ ದೇವರು ಅವರಿಗೆ ಅನುಗ್ರಹವನ್ನ ಮಾಡಿದ್ದಾರೆ. ಹಾಗಾಗಿ ನಮಗೂ ಒಂದು ಸೌಭಾಗ್ಯ, ಇಂತಹ ಭಾಗವತ ಹೇಳುವಂತಹ ಒಂದು ಯೋಗ ಅವರು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಅಂತಹ ವಿಜಯ ವಿಠಲಾಚಾರ್ಯರು ವಿಶೇಷವಾದಂತಹ ಒಂದು ಈ ಒಂದು ಕಾರ್ಯವನ್ನ ಮಾಡಿದ್ದಕ್ಕಾಗಿ ದೇವರು ವಿಶೇಷವಾದಂತಹ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದೇ ಹೇಳ್ತೀವಲ್ಲ, ಪ್ರಾರ್ಥನೆ ಮಾಡಬೇಕಾದ್ರೆ ಕೇಳ್ಕೊಳ್ಬೇಕು, ಶ್ರೇಷಸ್ತೆ ಸುಶ್ರಿಯಂ ದದ್ಯ ಆಯು ವಾಯುಸುತ ಪ್ರಿಯ ಭೂಮಿಂಚೆ ವಾಮನೋ ದದ್ಯ ಅರಿಂ ಹಂತು ನೃಕೇಸರಿಂ. ಹಾಗಾಗಿ ಅಂತಹ ಎಲ್ಲ ಸಂಪತ್ತನ್ನು ಕೂಡ ಅವರಿಗೆ ಕೊಡಲಿ. ವಾಯುಸುತಃ ವಾಯುದೇವರು ಅನುಗ್ರಹವನ್ನು ಮಾಡಲಿ. ಎಲ್ಲ ಅರಿಷ್ಟಗಳು ಕೂಡ ಪರಿಹಾರವಾಗಲಿ, ನರಸಿಂಹದೇವ ಪರಿಹಾರವನ್ನು ಮಾಡಲಿ ಅಂತನ್ನುವುದನ್ನು ಹೇಳ್ತಾ, ಅಂತಹ ವಿಜಯ ವಿಠಲಾಚಾರ್ಯರ ಕಾಡಲೂರು ರಾಯಚೂರದವರು, ಒಳ್ಳೆಯ ಸಾತ್ವಿಕರು ಅವರು ಸುಮಾರು ಒಂದು ಅವರ ವಿದ್ಯಾಭ್ಯಾಸ ಹುಬ್ಬಳ್ಳಿಯಲ್ಲಿ ಶ್ರೀನಿವಾಸಾಚಾರ್ಯ ಇದ್ದಾರಲ್ಲಿ, ಅವರಲ್ಲಿ ವೇದಾಧ್ಯಯನ, ಪೌರೋಹಿತ್ಯ, ಶಾಸ್ತ್ರ ಪಾಠನೂ ಕೂಡ ಅಲ್ಲಿ ಅಧ್ಯಯನವನ್ನು ಮಾಡಿ ಆಮೇಲೆ ಸ್ವಾಮಿಗಳ ಹತ್ರ ಕೇಳಿದ್ರಂತೆ, ಸ್ವಾಮಿ ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಹಿಂಗೆ ನಾನು ಎಲ್ಲೇ ಮುಂದಿನ ಜೀವನಕ್ಕೆ ನನಗೆ ಅನುಕೂಲವಾಗಬೇಕು, ಅದಕ್ಕೆ ನೀವೇ ಅನುಗ್ರಹ ಮಾಡ್ರಿ ಅಂತ. ಆ ಸಂದರ್ಭದಲ್ಲಿ ಮೈಸೂರಲ್ಲಿ ನಮ್ಮ ಇವರಿದ್ದಲ್ಲ ಬಾಬುರಾಯರು ಕೇಳಿದ್ರು ಅಂತ, ಸ್ವಾಮಿ ಇಲ್ಲೊಬ್ರು ಒಳ್ಳೆಯ ಪುರೋಹಿತರು, ಅವರ ಪೂರ್ವಾಪರ ಎರಡೂ ಮಾರುವಂತವ್ರು ನಮ್ಮ ಮಠದಲ್ಲಿ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಕೇಳಿಕೊಂಡಾಗ ಸ್ವಾಮಿಗಳು ತಕ್ಷಣದಲ್ಲಿ ಏನಪ್ಪಾಯ್ತು, ವಿಜಯ ವಿಠಲಾಚಾರ್ಯ ನೀವು ಹೋಗ್ರಿ ಮೈಸೂರಿಗೆ ಹೋಗ್ರಿ ಅಂತ ಹೇಳಿದ್ರು. ಆವಾಗ ಮೈಸೂರಕ್ಕೆ ನಮ್ಮ ಮಠದಲ್ಲಿ ನಾನು ಇಲ್ಲಿ ಅಲ್ಲಿದ್ದೆ, ಹಾಗಾಗಿ ಬಂದ್ರು. ಅಲ್ಲೇ ಬಂದು ಅಲ್ಲಿ ಮಠದಲ್ಲಿ ಸೇವೆಯನ್ನು ಮಾಡಿದ್ರಲ್ಲಿ. ಆ ಗುರುಗಳ ಸೇವೆಯನ್ನು ಮಾಡೋದು ವಿಶೇಷ ಅಂತ, ಸತ್ಸಂಗ ವಿಶೇಷವಾದ ಸೇವೆ, ಭಜನೆ, ಪ್ರಾಣದೇವರ ಸೇವೆ ಅದು ಮಾಡಿದ್ದಕ್ಕಾಗಿ ಆ ತಕ್ಷಣದಲ್ಲಿ ಮದುವೆ ಆಯಿತು. ಅಲ್ಲೇ ಇದ್ದಾಗಲೇ
ಮದುವೆ ಮಕ್ಕಳು ಎಲ್ಲವೂ ಕೂಡ ಅವರಿಗೆ ವಿಶೇಷವಾದಂತಹ ದೇವರ ಅನುಗ್ರಹ, ಗುರುಗಳ ಅನುಗ್ರಹ. ಮನೆ ಕಟ್ಟಿದ್ರು ಇಲ್ಲಿ ಬಂದು, ಹಾಗಾಗಿ ಹೌದೌದು ಆ ಸಂದರ್ಭದಲ್ಲೇ ಆಯ್ತು. ಹಾಗಾಗಿ ಇವೆಲ್ಲವೂ ಕೂಡ ಅವರ ಒಂದು ದೀಕ್ಷೆ, ದೇವರಲ್ಲಿ, ಗುರುಗಳಲ್ಲಿ ಭಕ್ತಿ. ಬ್ರಾಹ್ಮಣರಲ್ಲಿ ಅಷ್ಟೇ ಭಕ್ತಿ, ಅವರು ಯಾರೇ ಬ್ರಾಹ್ಮಣರು ಬರಲಿ ಅಷ್ಟು ವಿಶ್ವಾಸ ಭಕ್ತಿಯಿಂದ ಅವರ ಪೂಜೆಯನ್ನ ಅವರು ಮಾಡ್ತಾರೆ. ಹಾಗಾಗಿ ಆ ಒಂದು ಅನುಗ್ರಹದಿಂದಾಗಿ ವಿಶೇಷವಾದಂತಹ ದೇವರ ಅನುಗ್ರಹ ಅವರಿಗೆ ಆಗಲಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಕೃತಕೃತ್ಯವಾದಂತಹ ಅವರಿಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ದೇವರು ಕೊಡಲಿ ಅನ್ನೋದನ್ನು ಮಾತನ್ನು ಹೇಳ್ತಾ ನನ್ನ ಯಥಾಮತಿಯಾದಂತಹ ಶ್ಲೋಕಾಭಿಪ್ರಾಯ ಮುಗಿಸ್ತಾ ಒಂದೆಲ್ಲ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಮತ್ತು ಶ್ರೋತ್ರಿಯರು, ನೀವೆಲ್ಲ ಶ್ರೋತ್ರಿಯೆಲ್ಲ ಕೂಡ ಬಂದಿದ್ದೀರಿ. ಇಲ್ಲೇ ಅನೇಕ ಶ್ರೋತ್ರಿಯರು ಇಲ್ಲಿ ಬಂದು ನೀವೆಲ್ಲ ಇಷ್ಟು ತನಕ ಇದ್ದುಕೊಂಡು ನೀವೆಲ್ಲ ಶ್ರವಣ ಮಾಡಿದ್ದೀರಿ. ಮತ್ತು ಅನೇಕ ಪಾಪ ನನಗೆ ನಾಂದೆ ವಿಡಿಯೋದಲ್ಲಿ ಫೇಸ್ಬುಕ್ ಬೇಡಪ್ಪ ಅಂತಂದೆ. ಆಚಾರ್ಯ ಇಲ್ಲ ಆಚಾರ್ಯ, ಕೆಲವೊಬ್ರು ನಮ್ಮವರೇ ಕೇಳೋರು ಇರ್ತಾರೆ, ಹಾಗಾಗಿ ಫೇಸ್ಬುಕ್ ಅಲ್ಲಿ ಇರ್ತೀನಿ ಅಂತ ಹೇಳಿ ಅವರು ನಾ ಬೇಡ ಅಂತ ಹೇಳಿದೆ. ಯಾಕಪ್ಪ ನೀವು ಇದ್ದಿಲ್ಲ ಸಾಕಂತ ಹೇಳಿ. ನಿಮ್ಮ ಅಕ್ಕ ಭಾವ ಅವರೆಲ್ಲ ಸಂಬಂಧಿಕರೆಲ್ಲ ಕೇಳ್ತಾರೆ, ಹಾಗಾಗಿ ನಾನು ಅದರಿಂದ ಕಳಿಸ್ಬೇಕಾಗತ್ತೆ, ಇಡ್ತೀನಿ ಅಂತ ಹೇಳಿ. ಅದನ್ನು ಕೂಡ ಎಲ್ಲ ಅನೇಕ ಇದರಲ್ಲಿಂದ ಫೇಸ್ಬುಕ್ ನಲ್ಲಿ ಬೇರೆ ಇದರಲ್ಲಿ ನಾವು ಓದ್ತಾ ಇರ್ತೇವೆ. ಅವರು ಕೂಡ ತುಂಬಾ ಧನ್ಯವಾದಗಳನ್ನ ವಿಶೇಷ ದೇವರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವತ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಯಾರು ಹೇಳಿದ್ರೆ? ನಮ್ಮ ಅಕ್ಕ ಆಚರಕ್ಕ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ. ಪೂಜ್ಯ ಆಚಾರ್ಯರಿಗೆ ಅವರ ಮನಸ್ಸಿಗೆ ತಲುಪುವಂಗೆ ಈ 6ನೇ ಸ್ಕಂದದ ಪ್ರವಚನವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇಷ್ಟು ನಾವು ಕೃತಜ್ಞತೆ ಪೂರ್ವಕವಾಗಿ ನಮಸ್ಕಾರ ಮಾಡಬೇಕು ಕಮ್ಮಿ, ಅಷ್ಟೊಂದು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರು ಈ ಒಂದು ಬಹಳ ಬ್ಯುಸಿ ಇರ್ತಾರೆ. ಆಚಾರ್ಯ ಪಾಠ ಪ್ರವಚನ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಮನಸ್ಸಿಗೆ ಹೋಗೊಟ್ಟು ಖಂಡಿತ ಬಂದು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿ ಆಚಾರ್ಯರು ನಮಗೆ ಅನುಗ್ರಹ ಮಾಡಿದ್ದಾರೆ. ಬರುವ ಅಧಿಕ ಮಾಸದಲ್ಲಿ ಆಚಾರ್ಯ ಹೇಳಿದಂಗೆ ಅಧಿಕ ಮಾಸದಲ್ಲಿ ಸ್ವಾಮಿ ಬರೋದ್ರೊಳಗೆ ನಾವು 12 ಸ್ಕಂದವನ್ನು ಸಂಕಲ್ಪ ಮಾಡಿದ್ದೇವೆ. ಅದಷ್ಟು ನೆರವೇರಿಸಬೇಕಿನ್ನು ಮುಂದಿನ 7ನೇ ಸ್ಕಂದ 8ನೇ ಸ್ಕಂದವು ತಕ್ಷಣ ನಿರ್ಜೆ ಆಗಿ ಸ್ವಾಮಿ ಬರೋಷ್ಟೊಳಗೆ ಅದನ್ನು ಮಾಡಬೇಕು ಅನ್ಕೊಂಡಿದ್ದೀವಿ. ಮತ್ತು ಈ ಸಮಯಕ್ಕೆ ನಾವು ಕೇಳೋದಷ್ಟೇ ಅಲ್ಲ, ಅನೇಕ ಶ್ರೋತೃವೃಂದಕ್ಕೂ ಬಂದು ಕೇಳಿದ್ದಾರೆ. ನಿಮ್ಮ ಸಮಯವನ್ನು ಬದಿಗೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿದ ನಿಮಗೆಲ್ಲ ನಮಸ್ಕಾರ ಮಾಡ್ತೇನೆ ನಾನು. ಮತ್ತೆ ನಮ್ಮ ಮನೆಯಲ್ಲಿ ಒಂದು ಪ್ರವಚನ ಆಗಿರ್ಬೋದು, ಬೇರೆ ಕಾರ್ಯ ಆಗಿರ್ಬೋದು, ನಾನು ಹೊರಗಡೆ ಹೋಗಿರ್ತೀನಿ. ಆ ಮನೆ ಹೊರಗೆ ಕಾರ್ಯಕ್ರಮ ಬರೋಷ್ಟಿಗೆ ಎಲ್ಲವೂ ಸಿದ್ಧರಾಗಿರುತ್ತೆ. ಆ ಸಿದ್ಧತೆ ಮಾಡೋಕ್ಕೆ ನಮ್ಮ ಮನೆಯವರು, ನಮ್ಮ ತಾಯಿಯವರು, ಅವರ ಪರಿಶ್ರಮ ಬಹಳ ಇದೆ. ಎಲ್ಲ ರೆಡಿ ಮಾಡಿ, ರಂಗೋಲಿ ಹಾಕಿ, ಎಲ್ಲ ಆಸನ ರೆಡಿ ಮಾಡ್ಬಿಟ್ಟು ಎಲ್ಲ ಮಾಡೋದಕ್ಕೆ ನಮ್ಮ ತಾಯಿಯವರ ಪರಿಶ್ರಮ, ನಮ್ಮ ಮನೆಯವರ ಪರಿಶ್ರಮ, ಅವರು ಒಂದು ವಿಶೇಷ ಸಹಕಾರ ಇದೆ. ಅವ್ರ ಸಹಕಾರವನ್ನು ಏನು ಮಾಡಕ್ ಆಗೋದೇ ಇಲ್ಲ. ಹೀಗಾಗಿ ಎಲ್ಲರಿಗೂ ನಾವು ಸ್ಮರಣೆ ಮಾಡ್ತೀವಿ. ಮುಖ್ಯ ಈ ಮನೆ ತಗೊಂಡಾಗಿಂದು ಮನೆ ತಗೊಂಡ ತಕ್ಷಣ ಭಾಗವತ ಸಪ್ತಾಹ ಆಯ್ತು. ಈಗ ಸ್ಕಂದ ಪ್ರವಾಸ ಆಗ್ತಾ ಇದೆ. ಈ ಮನೆ ಕೊಟ್ಟಂತ ಮನೆಯ ಓನರ್ ಅವರು ಕೂಡ ವಿಶೇಷ ಸ್ಮರಣೆ ಮಾಡಬೇಕು. ಜೊತೆಗೆ ಪ್ರತಿಯೊಂದು ಕರ್ಮಕ್ಕೆ ನಮ್ಮ ಸ್ವಾಮಿಗಳು ಸತ್ಯಾತ್ಮ ಶ್ರೀಪ ಮಹಾಸ್ವಾಮಿಗಳವರ ಸ್ಮರಣೆ ಮಾಡ್ತಾ ಏನೇ ನಾವು ಕೇಳಬೇಕಾದ ಲೋಕದೋಷ ಆಗಿರ್ಬೋದು, ಏನೇ ಭಕ್ತಿ ಕಮ್ಮಿ ಆಗಿರೋದು ಅದೆಲ್ಲವೂ ದೋಷ ನಮ್ಮಲ್ಲೇ ಇರಲಿ. ಒಳ್ಳೆ ಗುಣ ಅಂತಿದ್ರೆ ಭಗವಾನ್ ವೇದವ್ಯಾಸ ಪ್ರೀತಿ ಆಗಲಿ, ಆ ಭಗವಂತ ಶುದ್ಧ ಜ್ಞಾನ ಭಕ್ತಿ ಕೊಟ್ಟು ಅನುಗ್ರಹ ಮಾಡಲಿ. ಇದೇ ರೀತಿ ಬ್ರಾಹ್ಮಣರ ಒಂದು ಆರಾಧನೆ, ಬ್ರಾಹ್ಮಣರ ಪೂಜೆ ನಿರಂತರ ನೆರೆಯಲಿ ಅಂತ ಹೇಳ್ತಾ ಈ ಒಂದು ಪ್ರಾರ್ಥನೆ ಮಾಡ್ತಾ ಪೂಜ್ಯ ಪುರುಷೋತ್ತಮಾಚಾರ್ಯರಿಗೆ ಅನೇಕ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಈ ಒಂದು 6ನೇ ಸ್ಕಂದವನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸಿಗೆ ತಾಕುವಂತೆ ನೆರವೇರಿಸಿಕೊಟ್ಟಿದ್ದಾರೆ ಅಂತವರಿಗೆ ನಮಸ್ಕಾರ ಮಾಡುತ್ತಾ, ಮತ್ತು ಅವರ ಧರ್ಮಪತ್ನಿಯಾದ ವೈದ್ಯವರು ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ, ಅವರು ಕೂಡ ನಮಸ್ಕಾರ ಮಾಡ್ತೇನೆ. ಮತ್ತೆ ಮೊನ್ನೆ ಸುಧಾಮಂಗಳಾಯಿತು. ಅವರ ಚಿರಂಜೀವಿ ಜ್ಯೇಷ್ಠ ಪುತ್ರ ಅತ್ಯದ್ಭುತವಾಗಿ ಸುಧಾಪರಿಷತ್ ಸ್ವಾಮಿಗಳಿಗೆ ಅನುಗ್ರಹ ಪಾತ್ರರಾಗಿದ್ದಾರೆ. ಅವರು ಕೂಡ ಈ ಸಮಯಕ್ಕೆ ದೇವರ ಪ್ರಾರ್ಥನೆ ಮಾಡ್ತಾ, ಮತ್ತು ನಮಗೂ ಕೂಡ ಇಲ್ಲ ಅದೇ ತರ ಸ್ವಾಮಿಗಳ ಮುಂದೆ ಗ್ರಂಥವನ್ನು ಪರೀಕ್ಷೆ ಕೊಡೋ ಅನುಗ್ರಹ ಆಗಲಿ ಅಂತ ಆಚಾರ ಮೂಲಕ ವೇದಾಚಾರ್ಯ ಪ್ರಾರ್ಥನೆ ಮಾಡ್ತೀನಿ. ಮಗನಿಗೆ ಕೂಡ ವಿಶೇಷ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಾತು ಮುಗಿಸ್ತಾ ಇದ್ದೇನೆ. ಬಂದಂತ ಮುಖ್ಯ ಇನ್ನೊಂದ್ಸಲ ಆಚಾರ್ಯ ನಮಸ್ಕಾರ ಮಾಡ್ತಾ ಬಂದಂತ ಅನೇಕರಿಗೆ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಮತ್ತು ಫೇಸ್ಬುಕ್ ಅಲ್ಲಿ ಆನ್ಲೈನ್ ಅಲ್ಲಿ ಅನೇಕರು ಭಾಗವಹಿಸಿದ್ದಾರೆ. ನಮ್ಮ ಅಕ್ಕಂದರಾಗಿರ್ಬೋದು, ಭಾವಂದರಾಗಿರ್ಬೋದು, ನಮ್ಮ ಅನೇಕ ಬಂಧು ಬಾಂಧವರು, ಕುಟುಂಬಸ್ಥರು, ಅನೇಕ ಸ್ನೇಹಿತರು ಕೂಡ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಾರೆ. ಅವರೆಲ್ಲ ಕೂಡ ಆಚಾರ್ಯರು ಅನುಗ್ರಹ ಅಂತ ಪ್ರಾರ್ಥನೆ ಮಾಡ್ತಾ ಒಂದು ಕಾರ್ಯಕ್ರಮ ಸಮಾಪ್ತಿ ಮಾಡ್ತೇನೆ. ಇನ್ನು ಮುಂದೆ ವೇದವ್ಯಾಸರ ಪೂಜೆ ಆಗುತ್ತೆ. ಹರೇ ನಮಃ. ಶ್ರೀಕೃಷ್ಣ. ಆಚಾರು ಬೆಮ್ಮೆಲಾರದಲ್ಲೇ ಹೇಳಿದೆ, ನಾನು ಸರಿಯಾಗಿ ಹೋಗ್ಲಿಲ್ಲ. ಈಗ ನೋಡಿ 2 ದಿನ ನಾಯಸವಾಗಿ ದೇವರು ನಮಗೆ ಕೊಟ್ಟೆ. ನಾರಾಯಣ ಕೃಷ್ಣ ಕೇಶವ. ಹರಿ ಓಂ ಶ್ರೀ
ಹೊಡಿ ಬರೋ ಎಪ್ಪಣ ಡಾಕ್ಟರ್ ಹೊಡಿ ಬರೋ ಡಾಕ್ಟರ್ ಹೊಡಿ ಬರೋ ಆಯ್ತು ಉಂಡೆ ಉಂಡೆ ಪಕ್ಕಕ್ಕೆ ಇಟ್ಬಿಡೋ ಕೈ ಬರ್ತಾರೆ ಬಾರಿಸ್ಬೇಕಂತ गुरु महाराज की श्री श्री सत्यात्म तीर्थ गुरु महाराज की ಹುಷಾರು ಬಿಸಿ ಇರುತ್ತೆ ತೆಗಿಲಿಲ್ಲ ಮೊಬೈಲ್ ಇಲ್ಲ ಕೊಡ್ಬೇಡ